ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ದೇಶದ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನಿಂದ ಕರೆಯಲ್ಪಡುವ ಉಪ್ಪಾರ ಸಮಾಜ ಸಾಮಾಜಿಕ ಸ್ತರದಲ್ಲಿ ಅತಿ ಹಿಂದುಳಿದಿರುವಂಥದ್ದು. ಭಾರತದಾದ್ಯಂತ ಹರಡಿಕೊಂಡಿರುವ ಈ ಸಮಾಜಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ಗುರುಪೀಠ ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿರುವ ಭಗೀರಥ ಗುರುಪೀಠ ಎಂದೇ ಹೇಳಬೇಕು. ರಾಜರಂತೆ ಆಡಳಿತಾರೂಢರಾಗಿದ್ದ ಈ ಸಮಾಜದ ಪೂರ್ವಿಕರು ಕಾಲಾಂತರದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಆಳುವ ಸ್ಥಾನದಿಂದ ಪಲ್ಲಟರಾಗಿ ಆಳಿಸಿಕೊಳ್ಳುವ ಸ್ಥಾನಕ್ಕೆ ಬದಲಾವಣೆಗೊಂಡು ತಮ್ಮ ಬಗ್ಗೆ ತಾವೇ ಕೀಳರಿಮೆ ಹೊಂದುವಂತಾಗಿತ್ತು. ಯಾವಾಗ ಈ ಸಮಾಜದ ಕುಲಗುರುಗಳಾಗಿ ಶೀಲಾಪುರಿ ಸೂರ್ಯ ಸಿಂಹಾಸನ ಭಗೀರಥ ಪೀಠ ಮಹಾಸಂಸ್ಥಾನ ಮಠದ ಪೀಠಾಧಿಕಾರಿಯಾಗಿ ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿಗಳು ಅಧಿಕಾರ ವಹಿಸಿಕೊಂಡರು, ಅವಾಗಿನಿಂದ ಈ ಉಪ್ಪಾರ ಸಮಾಜ ಮತ್ತೆ ತಲೆ ಎತ್ತಿ ನಿಲ್ಲುವಂತಾಗಿತ್ತು ಅಂದರೆ ಅತಿಶಯೋಕ್ತಿ ಏನಲ್ಲ. ದೇಶಾದ್ಯಂತ ಸಂಚರಿಸಿ ಉಪವೀರ ಸಮಾಜವನ್ನು ಸಂಘಟಿಸಿ ಜಾಗೃತಗೊಳಿಸುವುದರ ಮೂಲಕ ಭಗೀರಥ ಸಮಾಜಕ್ಕೆ ಹಲವು ಹೊತ್ತು ರಾಜಕೀಯ ಸ್ಥಾನಮಾನಗಳನ್ನು ಕೊಡಿಸಿರುವ ಶ್ರೀಗಳು ಈ ಸಮಾಜವನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲಾಢ್ಯಗೊಳಿಸುವ ಮಹಾಸಂಕಲ್ಪದೊಂದಿಗೆ ದುಡಿಯುತ್ತಿದ್ದಾರೆ. ಅಂಥ ಈ ಮಹಾಸ್ವಾಮೀಜಿಗಳು ಈಗ ನಮ್ಮ ದ್ರಾವಿಡ ಭಾರತ ವಾಹಿನಿಯ ಜೊತೆಗಿದ್ದಾರೆ. ಭಗೀರಥ ಗುರುಪೀಠದ ಪರಂಪರೆ ಬಗ್ಗೆ, ಸಮಾಜದ ಅಭಿವೃದ್ಧಿ ಬಗ್ಗೆ, ಅವರು ಹಾಕಿಕೊಂಡಿರುವ ಯೋಜನೆಗಳ ಬಗ್ಗೆ, ಸಮಾಜದ ಸಂಘಟನೆಗಳ ಕುರಿತಾಗಿ, ಆ ಸಂಘಗಳ ಮುಖಂಡರ ಬಗ್ಗೆ ವಾಹಿನಿಯೊಂದಿಗೆ ಅವರು ಮುಕ್ತವಾಗಿ ಚರ್ಚಿಸಿದ್ದಾರೆ, ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರೇನು ಹೇಳಿದ್ದಾರೆ, ಅವರೇನು ಚರ್ಚಿಸಿದ್ದಾರೆ ಎಂಬುದನ್ನು ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸ್ವಾಮೀಜಿಯವರ ನಮಸ್ಕಾರ. ನಮಸ್ಕಾರ ರೀ. ನಮ್ಮ ದ್ರಾವಿಡ ಭಾರತ ವಾಹಿನಿಯ ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ತಮಗೂ ಹಾಗೂ ದ್ರಾವಿಡ ಭಾರತದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಹಾಗೆ ಈ ದಿನ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಹಾರೈಕೆಗಳನ್ನು ತಿಳಿಸ್ತೇವೆ. ಒಳ್ಳೆ ಸರ್. ಪೂಜ್ಯರು ತಮ್ಮ ಪೂರ್ವಾಶ್ರಮದ ಬಗ್ಗೆ, ತಾವು ಯಾವ ರೀತಿ ಈ ಪೀಠಕ್ಕೆ ಬಂದಿರಿ, ಈ ಪೀಠದ ಇತಿಹಾಸ ಏನು, ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವ ಹೇಳುವಂತಾಗಬೇಕು. ಮೂಲತಃ ನಾವು ಚಳ್ಳಕೆರೆ ತಾಲೂಕಿನ ಉಪ್ಪಾರಹಟ್ಟಿಯಲ್ಲಿ ನಮ್ಮ ಹಿಂದಿನ ಪೂರ್ವಿಕರೆಲ್ಲರೂ ಅಲ್ಲಿಯೇ ವಾಸ ಮಾಡ್ತಿದ್ದರು. ಅಲ್ಲಿಂದ ನಮ್ಮ ಪೂಜ್ಯ ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿಯವರ ಸೇವೆಗಾಗಿ ನಾವು ಬಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಬಂದ್ವಿ. ಹಾಗೆ ನಮ್ಮ ವಿದ್ಯಾಭ್ಯಾಸದ ಜೊತೆಗೇ ನಾವು ಪದವಿಯನ್ನು ಓದುವಾಗ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರ ಆದೇಶದಂತೆ ಅವರ ಸೇವೆಗೆ, ಅವರ ವಾಹನ ಚಾಲಕರಾಗಿ ಅವರ ಸೇವೆಗಾಗಿ 12 ವರ್ಷವರೆಗೆ ನಾನು ಅವರ ಸೇವೆಯನ್ನು ಮಾಡಿದೆ. ಜೊತೆಗೆ ರಾಜ್ಯದಾದ್ಯಂತ ನಾವು ಪ್ರವಾಸ ಮಾಡಲಿಕ್ಕೆ, ಎಲ್ಲ ಜನರ ಪರಿಚಯ ಮಾಡಿಕೊಳ್ಳಲಿಕ್ಕೆ, ಸಂಪರ್ಕ ಬೆಳೆಸಲಿಕ್ಕೆ ಅವಕಾಶ ಆಯಿತು. ಆನಂತರದಲ್ಲಿ ಪದವಿ ಶಿಕ್ಷಣದ ಜೊತೆಯಲ್ಲಿ ಗುರುಗಳು ನನಗೆ ವಿಶೇಷವಾದಂಥ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು, ಮಾರ್ಗವನ್ನು, ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾ ಅಧ್ಯಯನವನ್ನು ಮಾಡ್ತಾ ನಾವು ಸಹ ಗುರುಗಳ ಆಶೀರ್ವಾದದಿಂದ ನಮಗೆ ಸಂಪೂರ್ಣವಾದಂತಹ ಒಂದು ವಿದ್ಯೆಯನ್ನು ಕಲಿಯಕ್ಕೆ ಅವಕಾಶ ಆಯಿತು. ಹಾಗೆ ಸ್ವಾಮೀಜಿಯವರು ನಮ್ಮೆಲ್ಲ ರೀತಿಯಾದಂತಹ ಒಂದು ಗುಣಲಕ್ಷಣಗಳನ್ನು ನೋಡಿ ಅವರು ಸಹ ನಮಗೆ 1997ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಮಾಡಿ ನಮಗೆ ಅವರ ಆಶೀರ್ವಾದವನ್ನು ಕರುಣಿಸಿದರು. ಹಾಗೆಯೇ ಇಡೀ ಸಮಾಜದ ಎಲ್ಲ ಜನ ಸೇರಿ ಈ ಒಂದು ಗುರುಪೀಠಕ್ಕೆ ಒಂದು ಉತ್ತರಾಧಿಕಾರಿ ಆಗಬೇಕು ಅನ್ನುವಂಥ ಅಪೇಕ್ಷೆ ವ್ಯಕ್ತಪಡಿಸಿದಾಗ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರು 1999ರಲ್ಲಿ ಅವರು ಐಕ್ಯವಾದರು. ಅವರ ನಂತರದಲ್ಲಿ ನಮ್ಮ ಪೂಜ್ಯ ಬೆಂಗಳೂರಿನ ಓಂಕಾರಾಶ್ರಮದ ಪೂಜ್ಯ ಶಿವಪುರಿ ಮಹಾಸ್ವಾಮೀಜಿಯವರು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜ್ಯ ಮಟ್ಟದ ನಮ್ಮೆಲ್ಲ ಸಮಾಜದ ಮುಖಂಡರೊಂದಿಗೆ ಸಮಾಲೋಚನೆಯನ್ನು ಮಾಡಿ 2000 ಇಸ್ವಿ ಫೆಬ್ರವರಿ 10ರಂದು
ನಮ್ಮ ಪಟ್ಟಾಭಿಷೇಕವನ್ನು ಹೊಸದುರ್ಗ ತಾಲೂಕಿನ ಬ್ರಹ್ಮವಿದ್ಯಾನಗರ ಸುಕ್ಷೇತ್ರದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಾಡಿನ ಪ್ರಮುಖ ಮಠಾಧೀಶರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ಒಂದು ನೇತೃತ್ವದಲ್ಲಿ ನಮ್ಮ ಪಟ್ಟಾಭಿಷೇಕ ನೆರವೇರಿತು. ಹಾಗೆಯೇ ಈ ಭಗೀರಥ ಗುರುಪೀಠ ಶ್ರೀಮದ್ ಜಗದ್ಗುರು ಚಿನ್ಮೂಲಾದ್ರಿ ಶಿಲಾಪುರಿ ಸೂರ್ಯಸಿಂಹಾಸನ ಮಹಾಸಂಸ್ಥಾನ ಮಠ, ಈ ಒಂದು ಪೀಠಕ್ಕೆ ಈಗಾಗಲೇ 13 ಜನ ಜಗದ್ಗುರುಗಳಾಗಿರುವಂಥದ್ದು. ಹಿಂದಿನ ನಮ್ಮ ಪರಂಪರೆಯನ್ನು ನೋಡಿದಾಗ ಇದು ಒಂದು ಸೂರ್ಯವಂಶ ಕ್ಷತ್ರಿಯರ ಅಂದರೆ ಉಪ್ಪಾರ ಸಮಾಜದ ಗುರುಪೀಠವಾಗಿ ಸುಮಾರು 600 ವರ್ಷಗಳಿಗೂ ಹಿಂದಿನ ಇತಿಹಾಸ ಇರುವಂಥ ಒಂದು ಗುರುಪೀಠ. ನಮ್ಮ ಹಿಂದಿನವರು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಒಂದು ಅಲ್ಲಿಯ ಟೌನ್ನಲ್ಲಿಯೇ ನಮ್ಮ ಮಠವನ್ನು ಸ್ಥಾಪನೆ ಮಾಡಿಕೊಂಡಿರ್ತಾರೆ. ಆಗ ಒಂದು 300 ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಮತ್ತೆ ಪುನಃ ಚಳ್ಳಕೆರೆ ತಾಲೂಕಿನ ಉಪ್ಪಾರಹಟ್ಟಿಗೆ ಸ್ಥಳಾಂತರ ಮಾಡ್ತಾರೆ. ಅಲ್ಲಿ ಕಾರಣಾಂತರದಿಂದ ಸ್ಥಳಾಂತರಗೊಂಡಂತಹ ಪೀಠ ಅಲ್ಲಿ ನಮ್ಮ ಆರಾಧ್ಯ ದೈವ, ಇಷ್ಟ ದೈವ, ಕುಲದೈವ ಆಗಿರುವಂಥ ಚೆನ್ನಕೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಭಗೀರಥನ ಆರಾಧನೆಯೊಂದಿಗೆ ಆ ಒಂದು ಗುರುಪೀಠದ ಹಿಂದಿನ ಪೂಜ್ಯರು ಆ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಹಾಗೆಯೇ 11ನೇ ಜಗದ್ಗುರುಗಳಾದಂಥ ಬ್ರಹ್ಮೈಕ್ಯ ಚಪ್ರದಪ್ಪಯ್ಯ ಮಹಾಸ್ವಾಮಿಗಳ ಕಾಲದಲ್ಲಿ ಅವರು ಇಡೀ ರಾಜ್ಯದ ಕೆಲವೊಂದು ಪ್ರದೇಶಗಳಿಗೆ ಮಾತ್ರ ಪ್ರವಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಉಪ್ಪಾರ ಸಮಾಜದ ಜಗದ್ಗುರು ಪೀಠವಾಗಿರೋದ್ರಿಂದ ಈ ಸಮುದಾಯದ ಜಾಗೃತಿಯನ್ನು ಮಾಡಲಿಕ್ಕೆ, ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಪೂಜ್ಯರು ಶ್ರಮಿಸ್ತಾರೆ. ಅವರ ನಂತರದಲ್ಲಿ ಪೂಜ್ಯ ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿಯವರು 1950-51ರಲ್ಲಿ ಅವರು ಪಟ್ಟಾಭಿಷೇಕ ಆಗ್ತಾರೆ. ಅವರು ಪಟ್ಟಾಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯವನ್ನೆಲ್ಲ ಸುತ್ತಾರೆ. ಅವರು ಎಲ್ಲ ಕಡೆ ಸಂಚಾರವನ್ನು ಮಾಡಿ ಇಡೀ ಸಮುದಾಯದ ಜಾಗೃತಿಯನ್ನು ಮಾಡ್ತಾ ಹಾಗೆ ಅನೇಕ ಸಮ್ಮೇಳನಗಳನ್ನು ನಡೆಸ್ತಾರೆ ಸ್ವಾಮೀಜಿಯವರು. 1950ರಲ್ಲಿ ಅವರೇನು ಪಟ್ಟಾಭಿಷೇಕ ಆದಮೇಲೆ ಮೊದಲನೇ ಸಮ್ಮೇಳನವನ್ನು ಅವರು ಶಿವಮೊಗ್ಗ ನಗರದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪನವ್ರನ್ನ ಕರೆದು, ಕೇಂದ್ರ ಮಂತ್ರಿಗಳನ್ನು ಕರೆದು, ಬೇರೆ ಬೇರೆ ರಾಜಕಾರಣಿಗಳ ಕರೆದು ಅಲ್ಲಿ ಬೃಹತ್ ಸಮಾವೇಶವನ್ನು ಏನು ಶಿವಮೊಗ್ಗ ನಗರದಲ್ಲಿ ಮೊದಲನೇ ಸಮ್ಮೇಳನ ನಡೀತದೆ. ಆಗ ಪೂಜ್ಯ ಚಪ್ರದಪ್ಪ ಮಹಾಸ್ವಾಮೀಜಿಯವರು ಹಾಗೂ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯರಿಬ್ಬರು ಆ ಒಂದು ಸಮ್ಮೇಳನದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ. ಆ ಒಂದು ಸಮಾವೇಶದಲ್ಲಿ ಆಗಲೂ ಸಹ ಭಗೀರಥನ ಕೃಪೆ ಅಂದರೆ ಮಳೆ ಬರ್ತದೆ. ಆ ಒಂದು ಸಮಾವೇಶದಲ್ಲಿ ಆಗಲೂ ಸಹ ಒಂದು ಸಮಾವೇಶದಲ್ಲಿ ಈ ಒಂದು ಉಲ್ಲೇಖ ಇದೆ. ಹೀಗಾಗಿ ಆ ಶಿವಮೊಗ್ಗ ನಗರದಲ್ಲಿ ಒಂದು ಉತ್ತಮವಾದಂಥ ಜಾಗವನ್ನು ಮಾಡ್ತಾರೆ. ಅಲ್ಲಿ ಈಗಾಗಲೇ ವಿದ್ಯಾರ್ಥಿ ನಿಲಯ, ಸಮುದಾಯ ಭವನ ಇವೆಲ್ಲವುಗಳು ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಆ ನಂತರದಲ್ಲಿ ಮತ್ತೆ ಸ್ವಾಮೀಜಿಯವರು ಎಲ್ಲ ಕಡೆ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಈ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಇಲ್ಲಿ ಭಕ್ತರ ಅಪೇಕ್ಷೆ ಮೇರೆಗೆ ಬಂದಾಗ ಇಲ್ಲಿ ಒಂದು ಆಲೂರಾಮೇಶ್ವರ ಪುಣ್ಯಕ್ಷೇತ್ರ ಇದೆ. ಅದು ಕಾಶಿಯಿಂದ ಆ ಒಂದು ಗಂಗೆ ಬರ್ತದೆ ಅನ್ನುವಂಥ ಪ್ರತೀತಿ ಇದೆ. ಆ ಒಂದು ಆಲೂರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ ಸ್ವಾಮೀಜಿಯವರು ಬಂದ ಮೇಲೆ ಅಲ್ಲಿಗೆ ಏನೋ ಒಂದು ಪ್ರೇರಣೆಯಾಗಿ ಈ ಒಂದು ಬ್ರಹ್ಮವಿದ್ಯಾನಗರ ಈ ಸುಕ್ಷೇತ್ರ ಇರುವಂಥ ಈ ಪ್ರದೇಶಕ್ಕೆ ಬಂದ ಮೇಲೆ ಇಲ್ಲಿ ಒಂದು 400 ವರ್ಷದ ಹಿಂದೆ ಒಬ್ಬ ಪೂಜ್ಯರ ತಪಸ್ವಿಗಳು ಅವಧೂತ ಸಿದ್ಧ ಪುರುಷರಿದ್ದಂಥ ಒಂದು ಕ್ಷೇತ್ರ ಇದು. ಇಲ್ಲಿಗೆ ಬಂದ ಮೇಲೆ ಅವರ ಪ್ರೇರಣೆ ಮೇರೆಗೆ ಸ್ವಾಮೀಜಿಯವರು ಇಲ್ಲಿಯೇ ಒಂದು ಮಠವನ್ನು ಸ್ಥಾಪನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ. ಆಗ ನಿಜಲಿಂಗಪ್ಪನವ್ರ ಮುಖ್ಯಮಂತ್ರಿಗಳು ಇಲ್ಲಿ ಒಂದು ಭಗೀರಥ ಗುರುಪೀಠ ಸ್ಥಾಪನೆ ಆಗಲಿ ಅಂತೇಳಿ 500 ಎಕರೆ ಜಮೀನನ್ನು ಸರ್ಕಾರದಿಂದ ಮಂಜೂರಾತಿ ಮಾಡಿಕೊಡ್ತಾರೆ. ಈ ಒಂದು 500 ಎಕರೆ ಜಮೀನಿನಲ್ಲಿ ಸ್ವಾಮೀಜಿಯವರು ಮಠವನ್ನು ಸ್ಥಾಪನೆ ಮಾಡಿ ನೂರಾರು ಬಡ ಕುಟುಂಬದವ್ರನ್ನ, ನಿರ್ಗತಿಕರನ್ನು ಅಂದರೆ ಉಪ್ಪಾರ ಸಮಾಜದವ್ರನ್ನೇ ಒಂದು 150 ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಸದಸ್ಯರನ್ನಾಗಿ ಮಾಡಿ ಅವರಿಗೆಲ್ಲ 4 ಎಕರೆ 5 ಎಕರೆ ಭೂಮಿಯನ್ನು ಕೊಟ್ಟು ಇಲ್ಲಿ ಸಾಮೂಹಿಕ ಕೃಷಿ ಬೇಸಾಯ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಅವರಿಗೆ ಬದುಕನ್ನು ಕಟ್ಟಿಕೊಡ್ತಾರೆ. ಅವರ ಜೀವನಕ್ಕೆ ಮಾರ್ಗವನ್ನು ತೋರಿಸ್ತಾರೆ. ಆನಂತರದಲ್ಲಿ ಸ್ವಾಮೀಜಿಯವರು ಇಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ, ಶಿಕ್ಷಣ ಸಂಸ್ಥೆಯನ್ನು. 1973-74ರಲ್ಲಿ ಉಪವೀರ ಜಗದ್ಗುರು ವಿದ್ಯಾಸಂಸ್ಥೆ ಅಂತ ಸ್ಥಾಪನೆ ಮಾಡಿ ಅವರು 4 ಪ್ರೌಢಶಾಲೆಗಳನ್ನು, 2 PV ಕಾಲೇಜುಗಳನ್ನು ಬೇರೆ ಬೇರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ಒಂದು ಸಂಸ್ಥೆಗಳನ್ನು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕಾಗಿ. ಯಾಕೆ ಅಂತೇಳಿದ್ರೆ ನಮ್ಮ ಉಪ್ಪಾರ ಸಮಾಜ ತುಂಬ ಹಿಂದುಳಿದ ಸಮಾಜ, ಹಾಗೆ ಬಡತನದಿದ್ದಂಥ ಸಮಾಜ. ಈ ಗ್ರಾಮೀಣ ಜನರಿಗೆ ಶಿಕ್ಷಣ ಸಿಗಲಿ ಅಂತೇಳಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಶಿಕ್ಷಣವನ್ನು ಕೊಡುವಂಥದ್ದು, ಜನಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಒಟ್ಟೊಟ್ಟಿಗೆ ಸಮುದಾಯದ ಬೆಳವಣಿಗೆಯಲ್ಲೂ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ.
ಹಾಗೆ 1973ರಲ್ಲಿ 72-73ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬೀರೂರಿನಲ್ಲಿ ಅಖಿಲ ಕರ್ನಾಟಕ ಉಪಹಾರ ಸಮ್ಮೇಳನವನ್ನು ನಡೆಸ್ತಾರೆ. ಆಗಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರನ್ನು ಕರೆದು ಉದ್ಘಾಟನೆಯನ್ನು ಮಾಡಿಸ್ತಾರೆ. ಆಗ ಹಿಂದುಳಿದ ವರ್ಗದ ನಾಯಕರಾದಂತಹ ದೇವರಾಜ ಅರಸು ಅವರು ಈ ಸಮುದಾಯದ ಬಗ್ಗೆ ವಿಚಾರವನ್ನು ತಿಳ್ಕೊಂಡು ಈ ಸಮುದಾಯಕ್ಕೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಪೂಜ್ಯರ ಅಪೇಕ್ಷೆ ಮೇರೆಗೆ, ಆಶೀರ್ವಾದದ ಮೇರೆಗೆ ಆಗ ರಾಜ್ಯ ಸಂಘದ ಅಧ್ಯಕ್ಷರಾದ ಮಸನ್ ಶೆಟ್ರು, ಮೊದಲಿಗೆ ರಾಜ್ಯ ಸಂಘದ ಅಧ್ಯಕ್ಷರಾದಂಥ ಮಸನ್ ಶೆಟ್ರನ್ನು ಅವರನ್ನು ಮೇಲ್ಮನೆ ಸದಸ್ಯರಾಗಿ ಅಂದರೆ ವಿಧಾನ ಪರಿಷತ್ತಿಗೆ ನಾಮಕರಣವನ್ನು ಮಾಡ್ತಾರೆ. ಮೊಟ್ಟ ಮೊದಲಿಗೆ ಇದು ರಾಜಕೀಯ ಸ್ಥಾನಮಾನವನ್ನು ನಮ್ಮ ಸಮಾಜಕ್ಕೆ ಸಿಕ್ಕಿರುವಂಥದ್ದು. ಆ ನಂತರ ದಿವಸಗಳಲ್ಲಿ ಸ್ವಾಮೀಜಿಯವರು ಬೆಂಗಳೂರಲ್ಲಿ 2 ಸಮಾವೇಶಗಳನ್ನು ಮಾಡ್ತಾರೆ. ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ಹಾಗೂ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಆಗಿನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಕರೆದಲ್ಲಿ ಕಾರ್ಯಕ್ರಮ ನಡೀತದೆ. ಆ ನಂತರದಲ್ಲಿ ಗೋಕಾಕ್ ಸಮ್ಮೇಳನ ನಡೀತದೆ ಉತ್ತರ ಕರ್ನಾಟಕದ ಭಾಗದಲ್ಲಿ 1994-95 ಹಿಂದೆಯೇ ಆಗ ಗೋಕಾಕ್ ಸಮ್ಮೇಳನ ನಡೀತದೆ. ಆಗಲೂ ಸಹ ವಿರೋಧ ಪಕ್ಷದ ನಾಯಕರು, ಮಾಜಿ ಪ್ರಧಾನಿಗಳು ಬೇರೆ ಎಲ್ಲರನ್ನೂ ಸಹ ಕರೆದು ಅಲ್ಲಿ ಸಮ್ಮೇಳನ ನಡೆಸಿ ಆ ಭಾಗದ ಮುಖಂಡರಂತೆಗೂ ಈ ಸಮಾಜದ ಒಂದು ಅಭಿವೃದ್ಧಿಗಾಗಿ, ಈ ಸಮಾಜದ ಏನೇನು ಸವಲತ್ತುಗಳಿಗಾಗಿ ಒತ್ತಡವನ್ನು ತರಲಿಕ್ಕೆ ಒಂದು ಸಮಾವೇಶ ಆಗ್ತದೆ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಗೋಕಾಕು, ಬೆಳಗಾಂ ಜಿಲ್ಲೆ, ಬಿಜಾಪುರ, ಬಾಗಲಕೋಟೆ ಆ ಭಾಗದ ಉತ್ತರ ಕರ್ನಾಟಕದ ಜನ ಒಂದು ಜಾಗೃತಿ ಆಗ್ತದೆ. ಆ ಮೂಲಕ ನಂತರದಲ್ಲಿ ಸ್ವಾಮೀಜಿಯವರು ಇದೇ ರೀತಿ ಕಾರ್ಯಕ್ರಮ ಮಾಡಬೇಕು, ಇದೆಲ್ಲ ಮುಂದೆ ನಮ್ಮ ಪಟ್ಟಾಭಿಷೇಕವನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಇದ್ದಾಗ ಅವರು ಅನಾರೋಗ್ಯದಿಂದ ಸ್ವಾಮೀಜಿಯವರು 1999ರಲ್ಲಿ ಅವರು ಐಕ್ಯವಾಗ್ತಾರೆ. ಅವರ ಬ್ರಹ್ಮಲೀನ ಆದ ನಂತರದಲ್ಲಿ ನಾವು ಈ ಪೀಠಕ್ಕೆ ಬಂದ ಮೇಲೆ ಪಟ್ಟಾಭಿಷೇಕ 2000 ಇಸ್ವಿಯಲ್ಲಿ ಆದಮೇಲೆ ನಾವು ಪ್ರತಿ ವರ್ಷವೂ ನಮ್ಮ ಶ್ರೀಮಠದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾ ಬಂದ್ವಿ. ನಮ್ಮ ಪಟ್ಟಾಭಿಷೇಕದ ಆ ದಿನಾಂಕ ಅಂದರೆ ಫೆಬ್ರವರಿ 10ನೇ ತಾರೀಕು ಇಲ್ಲಿ ನಮ್ಮ ಒಂದು ಧಾರ್ಮಿಕ ಸಮ್ಮೇಳನಗಳನ್ನು ಮಾಡುವಂಥದ್ದು, ಹಾಗೆ ಅನೇಕ ಮಠಾಧೀಶರನ್ನು ಕರೆದು ಅವರಿಂದ ಪ್ರವಚನಗಳನ್ನು ಹೇಳಿಸುವಂಥದ್ದು, ಹಾಗೆ ಸಮುದಾಯದ ಒಂದು ಅಭಿವೃದ್ಧಿಗಾಗಿ, ಸವಲತ್ತುಗಳಿಗಾಗಿ ಸರ್ಕಾರದ ಆಗಿನ ಇರ್ಬೋದು, ಮಂತ್ರಿಗಳಿರಲಿ, ಯಾರ್ಯಾರು ಪ್ರತಿನಿಧಿಗಳು ಅವ್ರನ್ನೂ ಕರೆದು ನಾವು ಕಾರ್ಯಕ್ರಮ ಮಾಡ್ತಾ ಬಂದ್ವಿ. ಹಾಗೆ 2001, 2003, 2004ವರೆಗೂ ನಡೆದಾಗ ಆಗ ನಮ್ಮ ಸಮಾಜದಲ್ಲಿ ಮತ್ತೊಂದು ಎಲ್ಲ ಕಡೆನೂ ವಿಚಾರ ಬರ್ತದೆ. ಹಾಗೆ ನಾವು ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಳ್ಳಬೇಕು, ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಜಾಗೃತಿ ಆಗಬೇಕು ಅನ್ನೋಂಥ ಬಂದಾಗ ನಾವು 2004ರಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ನಾವು ಒಂದು ಜ್ಯೋತಿ ಯಾತ್ರೆ, ಭಗೀರಥ ಜ್ಯೋತಿ ಯಾತ್ರೆಯನ್ನು ಮಾಡಿ ಆ ಮೂಲಕ ಬೆಂಗಳೂರಿನಲ್ಲಿ ಒಂದು ಸಮಾವೇಶವನ್ನು, ಬೃಹತ್ ಸಮಾವೇಶವನ್ನು ಮಾಡಿ ಆಗಿನ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣರವರು, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು, ಆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂಥ ರಾಜಶೇಖರನ್ ಅವರು ಭಾಗವಹಿಸಿ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ. ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ಆಗ್ತದೆ. ಆ ನಂತರದ 2005ರಲ್ಲಿ ನಮ್ಮ ಈ ಒಂದು ಭಗೀರಥ ಗುರುಪೀಠದಲ್ಲಿಯೇ ಒಂದು ನಮ್ಮ ಪಟ್ಟಾಭಿಷೇಕದ 5ನೇ ವರ್ಷದ ವಾರ್ಷಿಕೋತ್ಸವ ಒಂದು ಬೃಹತ್ ಸಮ್ಮೇಳನವನ್ನು ನಡೆಸಲಾಗ್ತದೆ. ಆಗ ಮುಖ್ಯಮಂತ್ರಿ ಆದಂತಹ ಧರ್ಮಸಿಂಗ್ರವರು, ಆಗಿನ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ರವರನ್ನು ಇಲ್ಲಿ ಕರೆದು ಈ ಕಾರ್ಯಕ್ರಮದಲ್ಲಿ ಅವರಿಂದ ಉದ್ಘಾಟನೆ ಆಗ್ತದೆ. ಓಂಕಾರಾಶ್ರಮದ ಪೂಜ್ಯ ಶಿವಪುರಿ ಮಹಾಸ್ವಾಮೀಜಿಯವರು, ಹಾಗೆ ಮತ್ತು H.K. ಪಾಟೀಲ್ ಅವರು ಮಂತ್ರಿಗಳು, ಮತ್ತು ವಿಶ್ವನಾಥರವರು ಸಚಿವರು, ಇನ್ನು ಅನೇಕ ರಾಜಕೀಯ ಮುಖಂಡರನ್ನು ಕರೆದು ಉಪ್ಪಾರ ಸಮಾಜವನ್ನು ಮೀಸಲಾತಿಗೆ ತರಬೇಕು, ಹಾಗೆ ಈ ಸಮುದಾಯದ ಅಭಿವೃದ್ಧಿಗಾಗಿ, ಸವಲತ್ತುಗಳಿಗಾಗಿ, ರಾಜಕೀಯ ಸ್ಥಾನಮಾನಗಳಿಗೆ ಒತ್ತಡವನ್ನು ತರಲಾಯಿತು. ಹಾಗೆ ನಮ್ಮ ಭಗೀರಥ ಗುರುಪೀಠದ ವತಿಯಿಂದ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ವಿ. ಹಾಗೆ 2005 ನಂತರಲ್ಲಿ 2006ರಲ್ಲಿ ಮತ್ತು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ನಗರದಲ್ಲಿ ನೆಹರು ಸ್ಟೇಡಿಯಂನಲ್ಲಿ ಅಲ್ಲಿ ಬೃಹತ್ ಕಾರ್ಯಕ್ರಮ ಪಟ್ಟಾಭಿಷೇಕದ 6ನೇ ವಾರ್ಷಿಕೋತ್ಸವ ಹಾಗೂ ರಾಷ್ಟ್ರಮಟ್ಟದ ಭಗೀರಥ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಆಗಿನ ಮುಖ್ಯಮಂತ್ರಿಗಳಾದಂತಹ H.ಡಿ. ಕುಮಾರಸ್ವಾಮಿಯವರು, ಹಾಗೆ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು, ಸಚಿವ ಸಂಪುಟದ ಅನೇಕ ಸಚಿವರು ಅಲ್ಲಿ ಭಾಗವಹಿಸಿದರು. ಆಗಲೂ ಸಹ ಪರಮಪೂಜ್ಯ ಶಿವಪುರಿ ಮಹಾಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ರು. ಹಾಗೆ ಆ ಕಾರ್ಯಕ್ರಮದ ವಿಶೇಷ ಅಂದರೆ ಮುಖ್ಯಮಂತ್ರಿಗಳು ಮಾತನಾಡುವಂಥ ಸಂದರ್ಭದಲ್ಲಿ, ನಮ್ಮ ಪೀಠಾರೋಹಣ ನಡೆದಂತಹ ಸಂದರ್ಭದಲ್ಲಿ ಆಗಲೂ ಸಹ ಮಳೆ ಬಂತು, ಆಗಲೂ ಭಗೀರಥನ ಕೃಪೆ ಆಗಿದೆ ಅನ್ನುವಂಥ ವಿಶೇಷತೆಯೊಂದಿಗೆ ನಮ್ಮ ಜನರೆಲ್ಲರೂ ಬೆಳಿಗ್ಗೆಯಿಂದಲೂ ಬಿಸಿಲಿನಲ್ಲಿ ಇದ್ದರು.
ಹಾಗೆ ಮಳೆಯಲ್ಲಿಯೂ ಸಹ ಆಗ ನೆಂದು ಇದೊಂದು ಶುಭ ಸೂಚನೆ, ಸಮಾಜಕ್ಕೆ ಒಳ್ಳೆಯದಾಗಬೇಕು, ಹಾಗೂ ಸಹ ಮೀಸಲಾತಿಗಾಗಿ ಒತ್ತಡವನ್ನು ತಂದಿದ್ದಾಯಿತು. ಮೀಸಲಾತಿ ಹಾಗೂ ರಾಜಕೀಯ ಸ್ಥಾನಮಾನಗಳು ಸಮಾಜದ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಟಾಗ ಮುಖ್ಯಮಂತ್ರಿಗಳು ಸಹ ಭರವಸೆಯನ್ನು ನೀಡಿದರು. ಈ ಸಮಾಜಕ್ಕೆ ಅತ್ಯಂತ ಹಿಂದುಳಿದ ಸಮಾಜ, ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನನ್ನ ಕೈಲಾದ ಮಟ್ಟಿನ ನಾನು ಸಹಕಾರವನ್ನು ನೀಡ್ತೇವೆ ಅಂತ ಭರವಸೆ ನೀಡಿದರು. 2007ರಲ್ಲಿ ಪರಮಪೂಜ್ಯ ಶಿವಪುರಿ ಮಹಾಸ್ವಾಮೀಜಿಯವರನ್ನ ನಾವು ಕಳ್ಕೊಂಡ ಮೇಲೆ ಆ ಒಂದು ವಿವಾದದ ಮೂಲಕ 1-2 ವರ್ಷದವರೆಗೆ ನಾವು ಆ ಕಡೆ ನಾವು ಹೋರಾಟದಲ್ಲಿ ಭಾಗವಹಿಸಬೇಕಾದಂಥ ಅನಿವಾರ್ಯತೆ. ಆನಂತರ ಮತ್ತೆ ಪುನಃ 2009-10ರಲ್ಲಿ ನಮ್ಮ ಪಟ್ಟಾಭಿಷೇಕದ 9ನೇ ವಾರ್ಷಿಕೋತ್ಸವ ಈ ಭಗೀರಥ ಪೀಠದಲ್ಲಿಯೇ ನಡೆದು ಆಗಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರನ್ನು, ಹಾಗೆ ಸುಧಾಕರ್ ಅವರು, ಗೂಳಿಹಟ್ಟಿ ಶೇಖರ್ ಅವರು, ಕರುಣಾಕರ್ ರೆಡ್ಡಿಯವರು, ಇನ್ನೂ ಅನೇಕ ರಾಜಕೀಯ ಮುಖಂಡರನ್ನು ಕರೆದು ಈ ಸಮುದಾಯದ ಅಭಿವೃದ್ಧಿಗಾಗಿ ಹಾಗೆ ನಮ್ಮ ಮೀಸಲಾತಿ ಹೋರಾಟದ ಬಗ್ಗೆ ಆಗಲೂ ಸಹ ನಮ್ಮ ಒತ್ತಾಯವನ್ನು ತರಲಾಯಿತು. ಹಾಗೆ 2012-13 ನಂತರದಲ್ಲಿ ಮತ್ತು 2014ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಅವ್ರಿಗೂ ಸಹ ನಾವು ಬೆಂಗಳೂರಲ್ಲಿ ಬೃಹತ್ ಸಮಾವೇಶವನ್ನು ಮಾಡೋ ಮೂಲಕ ಆಗ ಲಕ್ಷಾಂತರ ಜನರನ್ನು ಅಲ್ಲಿಯೂ ಸೇರಿಸಿ ಆಗ ಪುಟ್ಟರಂಗ ಶೆಟ್ಟಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆಗಲೂ ಸಹ ನಮ್ಮ ಸಮಾಜದ ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಾಗ ಆಗಲೂ ಸಹ ಅವರು ಉಪ್ಪಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಿಕ್ಕೆ, ಜೊತೆಗೆ ಭಗೀರಥ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ, ಇನ್ನೂ ರಾಜಕೀಯ ಸ್ಥಾನಮಾನಗಳನ್ನು ಕೊಡಲಿಕ್ಕೆ ಅವಕಾಶ ಆಯಿತು. ಆನಂತರ ಮತ್ತೆ ಪುನಃ ನಾವು ನಮ್ಮ ಮಠದಲ್ಲಿಯೂ ಸಹ ಇಲ್ಲಿಗೂ ಸಿದ್ದರಾಮಯ್ಯರವ್ರನ್ನ ಆಹ್ವಾನಿಸಿ ಇಲ್ಲಿಯೂ ಸಹ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಆಗಲೂ ಸಹ ಒತ್ತಾಯ ಮಾಡಿದ ಮೇಲೆ ಕೆಲವೊಂದು ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಮತ್ತೆ ಪುನಃ ನಾವು ಇದೇ ರೀತಿಯಾದಂಥ ಕಾರ್ಯಕ್ರಮವನ್ನು ನಾವು ರಾಜ್ಯದಾದ್ಯಂತ ನಮ್ಮ ಭಗೀರಥ ಗುರುಪೀಠದಿಂದ ನಾವು ನಡೆಸ್ತಾ ಬಂದಿದ್ದೇವೆ. ಹಾಗೆ ಬಾಗಲಕೋಟೆಯಲ್ಲಿ ಹಿಂದೆ ವಿಠಲ್ ಚೌರಿಯವರಿದ್ದಾಗ ಅಲ್ಲಿಯೂ ಸಹ ಒಂದು ಸಮಾವೇಶವನ್ನು ಮಾಡಿದರು. ಹಾಗೆ ಚಾಮರಾಜನಗರದಲ್ಲಿಯೂ ಸಹ ಪುಟ್ಟರಂಗ ಶೆಟ್ಟಿಯವರು ಅಲ್ಲಿಯೂ ಸಹ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರನ್ನ ಕರೆದು ಅಲ್ಲಿಯೂ ಸಹ ದೊಡ್ಡ ಕಾರ್ಯಕ್ರಮವನ್ನು ನಡೆಸಿದರು. ಹಾಗೆ ನಂಜನಗೂಡಿನಲ್ಲಿ ಸಿದ್ದರಾಮಯ್ಯವ್ರನ್ನ ಕರೆದು ಅಲ್ಲಿಯೂ ಸಹ ಮುಖ್ಯಮಂತ್ರಿಗಳನ್ನು ಕರೆದು ಅಲ್ಲಿಯೂ ಕಾರ್ಯಕ್ರಮ ನಡೆಸಿದರು. ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಅವಕಾಶ ಆಗ್ತದನ್ನು ನಾವು ರಾಜ್ಯ ಮಟ್ಟದ್ದು ಮಾಡಿದ್ದೇವೆ. ಹಾಗೆ ಜಿಲ್ಲಾ ಮಟ್ಟಗಳಲ್ಲೂ ಆಚರಣೆ ಮಾಡ್ತಾ ಬಂದಿದ್ದೇವೆ. ಭಗೀರಥ ಜಯಂತಿಗಳ ಆಚರಣೆಗಳು, ಸಮ್ಮೇಳನಗಳನ್ನು ನಡೆಸ್ತಾ ಬಂದಿದ್ದೇವೆ. ಅದಕ್ಕೆ ಪೂರಕವಾಗಿ ಒಂದು ಪ್ರತಿಭಾ ಪುರಸ್ಕಾರಗಳನ್ನು ನಡೆಸ್ತಾ ಬಂದಿದ್ದೇವೆ. ಮತ್ತು ಈ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಸಹ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಹೈದರಾಬಾದ್ನಲ್ಲಿ ನಡೆದಿದೆ, ಆಂಧ್ರ ಪ್ರದೇಶದಲ್ಲಿ, ಹಾಗೆ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ನಡೆದಿದೆ. ಆಗಿನ ಗವರ್ನರ್ ಕರೆದಲ್ಲೂ ಸಹ ಕಾರ್ಯಕ್ರಮ ಮಾಡಿದೆ. ಮತ್ತು ದೆಹಲಿಯಲ್ಲಿ ಕಾರ್ಯಕ್ರಮ ಆಗಿದೆ. ಮತ್ತು ಬೇರೆ ಬೇರೆ ರಾಜ್ಯಗಳು, ಗುಜರಾತ್ ಇರ್ಬೋದು, ಬಿಹಾರ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ನಾವು ಕಾರ್ಯಕ್ರಮ ಮಾಡಿ ಇಡೀ ದೇಶದಂತೆ ಒಟ್ಟಾರೆ ನಾವು ಒಂದು ಅಖಿಲ ಭಾರತ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಸಗರ, ನೋನಿಯಾ, ಉಪ್ಪಾರ ಫೆಡರೇಷನ್ ರಚನೆ ಮಾಡಿಕೊಂಡು ಅಲ್ಲಿಯೂ ಸಹ ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಉಪ್ಪಾರಲ್ಲರೂ ಒಂದಾಗಬೇಕು ಅಂತೇಳಿ ಸಂಘಟನೆಯನ್ನು ಮಾಡಿ ಆ ಮೂಲಕ ಈಗಾಗಲೇ ಬಿಹಾರದಲ್ಲಿ ಉಪಮುಖ್ಯಮಂತ್ರಿಗಳಾದ ರೇಣುದೇವಿ ಇರ್ಬೋದು, ಅಲ್ಲಿ ಒಂದು ಪಾಗು ಚವ್ಹಾಣ್ ಅಂತ ರಾಜ್ಯಪಾಲರು ಸಮ್ಮೇಳನದಲ್ಲಿ ಭಾಗವಹಿಸಿ ನಾವು ಆಶೀರ್ವಾದ ಮಾಡಿ ಬಂದಿದ್ದೇವೆ. ಹಾಗೆ ಇನ್ನು ಉಳಿದಂತೆ ಕೇಂದ್ರ ಸಚಿವರಾದ ಕಪಿಲ್ ಮೋರೇಶ್ವರ್ ಪಾಟೀಲ್ ಅವ್ರಿಗೂ ನಾವು ಸನ್ಮಾನ ಮಾಡಿ ಹಿಂದೆ ಭಾಗವಹಿಸಿದ್ದೇವೆ. ಹೀಗೆ ರಾಜ್ಯದ, ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲೂ ನಾವು ಮಠ ನಮ್ಮ ಎಲ್ಲ ರೀತಿಯಾದ ಒಂದು ಧಾರ್ಮಿಕ ಜೊತೆಗೆ ಸಮಾಜದ ಕೆಲಸಗಳನ್ನು ಒಟ್ಟೊಟ್ಟಿಗೆ ನಡೆಸ್ಕೊಂಡು ಬಂದಿದ್ದೇವೆ. ಹಾಗೆ ಮಠ ಇವತ್ತಿಗೂ ಸಹ ನಾವು ಶಿಕ್ಷಣ, ಧಾರ್ಮಿಕ ಜನಗಳ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ನಮ್ಮ ಗುರುಪೀಠದ ಒಂದು ವತಿಯಿಂದ ನಡೆಸ್ತಾ ಬರ್ತಾ ಇದ್ದೇವೆ. ಮುಂದೂ ಸಹ ಅದೇ ರೀತಿಯಾಗಿ ಸಮಾಜ ಜಾಗೃತಿಗೊಳಿಸಲಿಕ್ಕೆ ಹಾಗೆ ಸಮುದಾಯಕ್ಕೆ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಗುರುಪೀಠ ನಡೆಸ್ತಾ ಬರುತ್ತೆ. ಒಳ್ಳೆಯದ್ರಿ ಸ್ವಾಮೀಜಿಯವರ, ನಿಮ್ಮ ಈ ಪೀಠದ ಮುಖಾಂತರ ಸಮಾಜದ ಅಭಿವೃದ್ಧಿಗಾಗಿ ತಾವು ವಹಿಸುವಂಥ ಪಾತ್ರ ಏನು? ನಾವೀಗಾಗಲೇ ಹೇಳಿರುವಂತೆ ನಮ್ಮ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರು ಸಹ ಒಂದು ಬೀರೂರಿನಲ್ಲಿ ಮಹಾಸಮ್ಮೇಳನ, ಹಾಗೆ ಶಿವಮೊಗ್ಗದಲ್ಲಿ ಮಹಾಸಮ್ಮೇಳನ, ಬೆಂಗಳೂರಿನಲ್ಲಿ 2 ಮಹಾಸಮ್ಮೇಳನಗಳು, ಗೋಕಾಕ್ನಲ್ಲಿ ಸಮ್ಮೇಳನ, ಇವೆಲ್ಲವನ್ನು ನಡೆಸ್ತಾ ಸಮುದಾಯದ ಸ್ಥಿತಿಗತಿಗಳನ್ನು ಸರ್ಕಾರಕ್ಕೆ ಮನದಟ್ಟು ಮಾಡಿ ಸವಲತ್ತುಗಳನ್ನು ಪಡೀಲಿಕ್ಕೆ ಹೋರಾಟವನ್ನು ಮಾಡ್ತಾ ಬಂದರು. ಅವರ ನಂತರದಲ್ಲಿ ನಾವು ಸಹ ಪೀಠಕ್ಕೆ ಬಂದ ಮೇಲೆ
ನಾವು ಸಹ ಅನೇಕ ಸಮ್ಮೇಳನಗಳನ್ನು ಈಗಾಗಲೇ ರಾಜ್ಯದಾದ್ಯಂತ ನಡೆಸಿದ್ದೇವೆ, ರಾಷ್ಟ್ರದ ಬೇರೆ ಬೇರೆಗಳಲ್ಲೂ ನಡೆಸಿದ್ದೇವೆ, ನಮ್ಮ ಗುರುಪೀಠದಲ್ಲೂ ಸಹ ಮಾಡಿದ್ದೇವೆ. ಆಯಾ ಸಂದರ್ಭದಲ್ಲಿನ ಸರ್ಕಾರಗಳನ್ನು ಹಾಗೆಯೇ ಪ್ರತಿನಿಧಿಗಳನ್ನು ಕರೆದು ಈ ಸಮುದಾಯದ ಸ್ಥಿತಿಗತಿಗಳನ್ನು ತಿಳಿಸಿ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಕೆಲವೊಂದು ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿದೆ. ಇನ್ನೂ ಹಲವಾರು ಸವಲತ್ತುಗಳಿಗಾಗಿ ಮುಂದೆ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಅದನ್ನು ಪಡೆಯುವಂಥದ್ದಕ್ಕೆ ನಿರಂತರವಾಗಿ ಪ್ರಯತ್ನ ಇರಬೇಕು. ಒಳ್ಳೆಯದ್ರಿ. ಈ ಸಮಾಜದಲ್ಲಿ ಇರ್ತಕ್ಕಂಥ ವಿವಿಧ ಸಮುದಾಯದ ಪೀಠಗಳೊಂದಿಗೆ ತಮ್ಮ ಸಂಪರ್ಕ ಯಾವ ರೀತಿ ಐತೆ ಅಂತೀರಿ? ನಮ್ಮ ರಾಜ್ಯದ ಅನೇಕ ಮಠಮಾನ್ಯಗಳೊಂದಿಗೆ ಉತ್ತಮವಾದಂತಹ ಬಾಂಧವ್ಯ ಇಟ್ಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಪಟ್ಟಾಭಿಷೇಕ ಆದಂದಿನಿಂದ ನಮ್ಮ ಜೊತೆಯಲ್ಲಿರುವಂತಹ ಒಂದು ಚಿತ್ರದುರ್ಗದ ಬೃಹನ್ ಮಠ, ಸಿರಿಗೆರೆಯ ಬೃಹನ್ ಮಠ, ಸುತ್ತೂರು ಬೃಹನ್ ಮಠ, 3000 ಮಠ, ಆದಿಚುಂಚನಗಿರಿಯ ಮಠ, ಸಿದ್ಧಗಂಗಾ ಮಠ, ಹೀಗೆ ಇವೆಲ್ಲವುಗಳ ಬಾಂಧವ್ಯ ಜೊತೆಗೆ ನಾವು ಪುತ್ತೂರಿನ ಕೃಷ್ಣ ಮಠದ ಜೊತೆಲೂ ನಾವು ಭಾಗವಹಿಸಿ ಹಾಗೆ ನಾಡಿನ ಅನೇಕ ಮಠಮಾನ್ಯಗಳೊಂದಿಗೆ ಉತ್ತಮವಾದಂತಹ ಬಾಂಧವ್ಯ ಇಟ್ಕೊಂಡಿದ್ದೇವೆ. ಇವುಗಳ ಜೊತೆಯಲ್ಲಿ ದಲಿತ ಹಿಂದುಳಿದ ಮಠಾಧೀಶರ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಇಲ್ಲಿ ಬರುವಂತಹ ಅನೇಕ ಸಮುದಾಯಗಳು ಅಂದರೆ ಶೋಷಿತ ಸಮುದಾಯಗಳನ್ನು ಒಂದುಗೂಡಿಸಿ ಆ ಸಮುದಾಯದ ಎಲ್ಲ ಮಠಾಧೀಶರು ಸೇರಿಕೊಂಡು ನಾವೊಂದು ಒಕ್ಕೂಟ ರಚನೆ ಮಾಡಿಕೊಂಡಿದ್ದೇವೆ. ಆ ಒಕ್ಕೂಟದಲ್ಲಿ ನಮ್ಮನ್ನು ಹಿರಿಯರು ಅಂತೇಳಿ ಭಾವಿಸಿ ನಮ್ಮನ್ನೇ ಗೌರವಾಧ್ಯಕ್ಷರಾಗಿ ಮಾಡಿದ್ದಾರೆ. ಆ ಒಂದು ಒಕ್ಕೂಟದ ವತಿಯಿಂದ ಈ ಸಮುದಾಯಗಳಿಗೆ ಏನೇನು ಸವಲತ್ತುಗಳು ಬೇಕಾಗಿದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದ ಅನ್ಯಾಯ ಆಗ್ತದೆ, ಅದನ್ನು ನಾವು ಸರ್ಕಾರದ ಗಮನಕ್ಕೆ ಜೊತೆಗೆ ಒಂದು ಎಲ್ಲ ರೀತಿಯಾದಂಥ ಪ್ರತಿನಿಧಿಗಳ ಗಮನಕ್ಕೆ ತಂದು ಸವಲತ್ತುಗಳನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಒಂದು ಉತ್ತರ ಕರ್ನಾಟಕದ ಏನು ಜಾತ್ಯತೀತವಾದಂಥ ಮಠ ಅಂದರೆ ಸಿದ್ಧಾರೂಢರ ಮಠ ಅಂಥೇಳಿ, ಆ ಮಠದ ಪರಂಪರೆಯಲ್ಲಿರುವಂಥ ಅನೇಕ ಮಠಾಧೀಶ ಸೇರಿಕೊಂಡು ಒಂದು ಒಕ್ಕೂಟವನ್ನು ಈಗಾಗಲೇ ರಚನೆ ಆಗಿದೆ. ಅಲ್ಲಿಯೂ ಸಹ ಸಿದ್ಧಾರೂಢರು ಶಾಮಾನಂದರ ಒಂದು ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿ ಅದರಲ್ಲೂ ನಮ್ಮನ್ನು ಕಾರ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ. ಹಾಗೆ ಲಿಂಗಾಯತ ವೀರಶೈವ ಮಠಗಳು ಸೇರಿಕೊಂಡು ಈಗಾಗಲೇ ಒಂದು ಪ್ರಗತಿಪರ ಧರ್ಮ ಸಂಸತ್ ಅಂತೇಳಿ ಮಾಡಿಕೊಂಡು ಅದರಲ್ಲಿ ಮುರುಘಾ ಮಠದ ಸ್ವಾಮಿಗಳ ಅಧ್ಯಕ್ಷರು, ನಾವು ಪ್ರಧಾನ ಕಾರ್ಯದರ್ಶಿಯಾಗಿದ್ದೇವೆ. ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಮಠಾಧೀಶರೊಂದಿಗೆ ಇದ್ದುಕೊಂಡು ಪ್ರಕೃತಿ ವಿಕೋಪ ಆದಾಗ ನಾವು ಅಲ್ಲಿ ಹೋಗ್ತೇವೆ, ನೀರಿಗಾಗಿ ಸರ್ಕಾರದಲ್ಲಿ ಹೋರಾಟವನ್ನು ಮಾಡ್ತೇವೆ. ಕಳಸಾ ಬಂಡೂರಿ ಉತ್ತರ ಕರ್ನಾಟಕದಿರ್ಬೋದು, ಕಾವೇರಿ ವಿವಾದ ಇರ್ಬೋದು, ಅಥವಾ ಉತ್ತರ ಭಾರತದ ನದಿಗಳನ್ನು ದಕ್ಷಿಣ ಭಾರತಕ್ಕೆ ತರುವಂಥ ಕಾವೇರಿ ಜೋಡಣೆ ವಿಚಾರ ಇರ್ಬೋದು, ಗಂಗಾ ಕಾವೇರಿ ಜೋಡಣೆ, ಇವೆಲ್ಲವುಗಳಲ್ಲಿ ನಾವು ಪಾತ್ರವಹಿಸಿದ್ದೇವೆ. ಜನಪರವಾಗಿ ಸಮುದಾಯಗಳಿಗೆ ಅನ್ಯಾಯ ಆದಾಗ ಅದರಲ್ಲೂ ನಿಂತಿದ್ದೇವೆ. ಒಟ್ಟಾರೆ ಎಲ್ಲ ಸಮುದಾಯಗಳ ಜಾಗೃತಿ ಆಗಬೇಕು, ಎಲ್ಲರೂ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಎಲ್ಲ ಮಠಮಾನ್ಯಗಳೊಂದಿಗೆ ನಾವು ಸಾಮರಸ್ಯವನ್ನು ಇಟ್ಕೊಂಡಿದ್ದೇವೆ. ನಾವು ಆ ಮೂಲಕ ಎಲ್ರಿಗೂ ಒಳಿತನ ಬಯಸ್ತೇವೆ. ಈ ಉಪ್ಪಾರ ಸಮಾಜದ ಅಭಿವೃದ್ಧಿಗಾಗಿ ಸಂಘ ವಹಿಸ್ತಕ್ಕಂಥ ಪಾತ್ರ ಏನು ಮತ್ತು ಆ ಸಂಘದ ಜೊತೆಗೆ ತಾವು ಅಂದರೆ ಸ್ವಾಮೀಜಿಯವರ ಪಾತ್ರ ಏನೈತಿ ಅಂತೀರಿ? ಹೌದು, ಈಗಾಗಲೇ 1972 ಹಿಂದೆಯೇ ಪರಮ ಪೂಜ್ಯ ಲೇಪಾಕ್ಷಮ ಸ್ವಾಮೀಜಿಯವರು ಅವರ ಮಾರ್ಗದರ್ಶನದಲ್ಲಿ ಆಗ ಮೈಸೂರು ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುನಹಳ್ಳಿಯಿಂದ ಒಂದು ಕರ್ನಾಟಕ ರಾಜ್ಯ ಉಪ್ಪಾರ ಸಂಘವನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಇಡೀ ರಾಜ್ಯಕ್ಕೆ ಒಂದು ಸಂಘಟನೆ ಬೇಕು ಅಂಥೇಳಿ ಆಗ ಗುರುಗಳ ಮಾರ್ಗದರ್ಶನದಲ್ಲಿಯೇ ಸಂಘ ನಡಿಬೇಕು ಅಂಥೇಳಿ ಬಯಲಾದಲ್ಲೂ ಸಹ ನಿಯಮವನ್ನು ಸೇರಿಸಿಕೊಂಡು ಪ್ರಥಮ ಅಧ್ಯಕ್ಷರಾಗಿ ಸನ್ಮಾನ್ಯ ಮಸನ್ ಶೆಟ್ಟರು ಅದರ ಅಧ್ಯಕ್ಷ ಆಗ್ತಾರೆ. ಹಾಗೆ ಅವರ ನಂತರ BR ಕೊಪ್ಪರವರು, ಅವರು ಗೋಕಾಕ್ನವರು ವಕೀಲರು, ಅವರ ಅಧ್ಯಕ್ಷತೆಯಲ್ಲಿ ಸಂಘ ನಡೆಯುತ್ತೆ. ಅವರ ನಂತರದಲ್ಲಿ ಭೀಮಪ್ಪನವರು, ಡಾಕ್ಟರ್ ಭೀಮಪ್ಪನವರು ಅಧ್ಯಕ್ಷರಾಗ್ತಾರೆ. ಅವರ ನಂತರದಲ್ಲಿ ದಾವಣಗೆರೆಯ DS ರಾಮಪ್ಪನವರು ಅಧ್ಯಕ್ಷರಾಗ್ತಾರೆ. ಹಾಗೆ ಹನುಮಯ್ಯನವರು ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 11 ವರ್ಷಗಳವರೆಗೆ ಅಧಿಕಾರ ನಡೆಸ್ತಾರೆ. ಅವರ ನಂತರದಲ್ಲಿ ಪುನಃ SM ಲಾತೂರ್ ಅವರು ಅಧ್ಯಕ್ಷ ಆಗ್ತಾರೆ. ಅವರ ನಂತರದಲ್ಲಿ ಬಸವರಾಜಪ್ಪನವರು ಅಲ್ಲಿ ಎಚ್ ಸಿ ನೀರಾವರಿ ಅವರ ಅಧ್ಯಕ್ಷ ಆಗ್ತಾರೆ. ಎಚ್ ಸಿ ನೀರಾವರಿ ಅವರ ಅಧ್ಯಕ್ಷ ನಂತರದಲ್ಲಿ ಬಸವರಾಜಪ್ಪನವರು ಅಧ್ಯಕ್ಷ ಆಗ್ತಾರೆ. ಬಸವರಾಜಪ್ಪನವರ ನಂತರದಲ್ಲಿ ಈಗಿನ ಮಾಜಿ ಮಂತ್ರಿಗಳು ಹಾಗೂ ಶಾಸಕರು ಆಗಿರುವಂಥ ಪುಟ್ಟರಂಗ ಶೆಟ್ಟಿಯವರು ಅಧ್ಯಕ್ಷರಾಗಿದ್ದಾರೆ.
ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ವೆಂಕೋಬರ್ ಅವರು ಇದ್ದಾರೆ. ಅನೇಕ ರಾಜ್ಯದ ಎಲ್ಲ ಕಡೆಯವರು ಇದರಲ್ಲಿ, ಮತ್ತು ಲಕ್ಷ್ಮಣ ಉಪ್ಪಾರ್ ಅವರು ಹುಬ್ಬಳ್ಳಿಯವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಒಟ್ಟಾರೆ ರಾಜ್ಯ ಸಂಘ ಇದುವರೆಗೂ ನಡೆದು ಬಂದಿರುವಂಥ ಹಾದಿಯನ್ನು ನೋಡಿದಾಗ ಆಯಾಯ ಸಂದರ್ಭದಲ್ಲಿ ಬಂದಂತಹ ಸಂಘದ ಅಧ್ಯಕ್ಷಗಳು, ಪದಾಧಿಕಾರಿಗಳು ಅವರವರಿಗೆ ತಕ್ಕಂತೆ ಕೈಲಾದ ಮಟ್ಟಿಗೆ ಅವರ ಸೇವೆಯನ್ನು ಸಲ್ಲಿಸಿ ಸಮಾಜವನ್ನು ಮುನ್ನಡೆಸುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಗುರುಪೀಠವೂ ಸಹ ಅವರ ಜೊತೆಯಲ್ಲಿ ನಿಂತ್ಕೊಂಡು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಸಮುದಾಯದ ಏಳಿಗೆಗಾಗಿ ಶ್ರಮಿಸ್ತಾ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೂ ಸಹ ಒಂದು ಸ್ಥಳವನ್ನು ಮಾಡಿ ಅಲ್ಲಿಯೂ ಸಹ ಒಂದು ಭಗೀರಥ ಧಾರ್ಮಿಕ ಟ್ರಸ್ಟನ್ನು ಮಾಡಿಕೊಂಡು ಅಲ್ಲಿಯೂ ಸಹ ಒಂದು ಹಾಸ್ಟೆಲ್ಲು, ಸಮುದಾಯ ಭವನ ಇವೆಲ್ಲವೂ ಸಹ ಕೆಲಸ ನಡೀತಾ ಇದೆ. ಹೀಗೆ ಒಟ್ಟಾರೆ ಒಂದು ಜಿಲ್ಲಾ ಸಂಘಗಳು ಹಾಗೆ ರಾಜ್ಯ ಸಂಘ ಇವೆಲ್ಲವುಗಳ ಜೊತೆಯಲ್ಲಿ ಒಂದು ನೌಕರ ಸಂಘ ರಾಜ್ಯ ಮಟ್ಟದಲ್ಲಿ, ಒಂದು ಯುವಕ ಸಂಘ, ಮಹಿಳಾ ಸಂಘ ಇವೆಲ್ಲವುಗಳನ್ನು ಒಂದು ಗುರುಪೀಠ ಹಾಗೂ ಸಮಾಜ ಸಂಘ ಸಂಸ್ಥೆಗಳು ಸೇರಿಕೊಂಡಿಯೇ ನಡೀತಾ ಇದೆ. ಯಾಕೆಂದರೆ ಗುರುಪೀಠ ಬೇರೆ ಅಲ್ಲ, ಸಮಾಜ ಬೇರೆ ಅಲ್ಲ. ಉಪ್ಪಾರ ಸಮಾಜದ ಜವಾಬ್ದಾರಿಯೂ ಸಹ ಗುರುಪೀಠಕ್ಕಿದೆ. ಹಾಗೆ ಗುರುಪೀಠಕ್ಕೆ ಸಮುದಾಯದ ಎಲ್ಲ ರೀತಿಯಾದ ಸಹಕಾರವೂ ಇದೆ. ಈ ಎಲ್ಲವೂ ಇರೋದರಿಂದಲೇ ಇವತ್ತು ಈ ಒಂದು ಸಮಾಜ ಒಂದು ಗುರುಗಳ ಮಾರ್ಗದರ್ಶನ ನಡೀಲಿಕ್ಕೆ ಸಾಧ್ಯ ಆಗಿದೆ. ಒಳ್ಳೆಯದ್ರಿ ಸ್ವಾಮೀಜಿಯವರೇ, ಈ ಉಪ್ಪಾರ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ಕೊಡಿಸುವಲ್ಲಿ ಸಂಘ ಮತ್ತು ಸ್ವಾಮೀಜಿಯವರ ಪಾತ್ರ ಏನು ಮತ್ತು ಇಲ್ಲಿಯವರೆಗೆ ಯಾವ್ಯಾವ ಸ್ಥಾನವನ್ನು ಸಮಾಜಕ್ಕೆ ಕೊಡಿಸಿದ್ದೀರಿ? ಈಗಾಗಲೇ 1972-73ರಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘಟನೆ ಸ್ಥಾಪನೆ ಆದ ಮೇಲೆ ಪ್ರಥಮ ಅಧ್ಯಕ್ಷರಾಗಿ ಮಸನ್ ಶೆಟ್ಟಿಯವರು ಅಧ್ಯಕ್ಷರಾಗ್ತಾರೆ. ಹಾಗೆ ಆಗ 73-74ರಲ್ಲಿ ಹಾಗೆ ಬೀರೂರು ಮಹಾಸಮ್ಮೇಳನ, ಚಿಕ್ಕಮಗಳೂರು ಜಿಲ್ಲೆಯ ಬೀರೂರು ಮಹಾಸಮ್ಮೇಳನ ನಡೀತದೆ. ಆ ಸಮ್ಮೇಳನದ ಉದ್ಘಾಟನೆಗೆ ಆಗಿನ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರಾದ ಸನ್ಮಾನ್ಯ ದೇವರಾಜ ಅರಸು ಅವರು ಬಂದು ಈ ಸಮುದಾಯದ ವಿಚಾರವನ್ನು ತಿಳ್ಕೊಂಡಿದ್ದರಿಂದಾಗಿ ಪರಮಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರ ಅಪೇಕ್ಷೆಯಂತೆ ಆಗ ಈ ಸಮಾಜದ ಏನು ಅಧ್ಯಕ್ಷರಾದಂತಹ ಮಸನ್ ಶೆಟ್ಟಿಯವರನ್ನ ಮೊಟ್ಟ ಮೊದಲಿಗೆ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನವನ್ನು ಮಾಡುವ ಮೂಲಕ MLCಯನ್ನಾಗಿ ಮಾಡಿದರು. ಆ ನಂತರದಲ್ಲಿ ಮತ್ತೆ ಅನೇಕ ವರ್ಷಗಳವರೆಗೆ ಒಂದು ರಾಜ್ಯದಲ್ಲಿ ಸಂಘಟನೆ ಮತ್ತು ಸಮ್ಮೇಳನಗಳು ನಡೆದ ನಂತರದಲ್ಲಿ ಸನ್ಮಾನ್ಯ S. ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿ ಬಂದರು. ಅವರು ಈಗಾಗಲೇ ಮೈಸೂರು ಭಾಗದ ನಮ್ಮದೇ ಆದಂಥ ಉಪ್ಪಾರ ವಿದ್ಯಾರ್ಥಿ ನಿಲಯದಲ್ಲಿ ಅವರು ಅಧ್ಯಯನ ಮಾಡಿದ್ದರಿಂದಾಗಿ ಈ ಸಮುದಾಯದ ವಿಚಾರ ಅವರಿಗೆ ತಿಳಿದುಕೊಂಡಿದ್ದರಿಂದಾಗಿ ಹಾಗೆ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರಿಗೆ ಭಾಳಷ್ಟು ಹತ್ತಿರ ಇರೋದರಿಂದ ಅವರು ಸಹ ಈ ಸಮುದಾಯದ ಜವರಾಜ್ ಶೆಟ್ಟಿ ಎನ್ನುವರನ್ನ MLCಯನ್ನಾಗಿ ಮಾಡಿದರು. ಆ ನಂತರದಲ್ಲಿ ಮತ್ತೆ ವೀರಪ್ಪ ಮೊಯ್ಲಿಯವರ ಸರ್ಕಾರ ಬಂದ ಮೇಲೆ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂತಹ H. C. ನೀರಾವರಿ ಅವರಿಗೆ ಲೋಕಸೇವಕದ ಆದೇಶ ಸದಸ್ಯರನ್ನು ಮಾಡಿದರು. ಹಾಗೇನು ಸಮುದಾಯದ ದೃಷ್ಟಿಯಿಂದ ಅಲ್ಲದೇ ಇದ್ದರೂ ಸಹ ನೀರಾವರಿಯವರು ವೀರಪ್ಪ ಮೊಯ್ಲಿಯವರ ಹತ್ರ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದರಿಂದಾಗಿ ಈ ಸಮುದಾಯದ ಹಿರಿಯ ಅಧಿಕಾರಿಯಾಗಿದ್ದಂಥವ್ರನ್ನ ಅವರು ಲೋಕಸೇವಕದ ಸದಸ್ಯರನ್ನಾಗಿ ಮಾಡಿದರು. ಆ ನಂತರದಲ್ಲಿ ಮತ್ತೆ ಪುನಃ ಈ ಸಮುದಾಯಕ್ಕೆ ಸರ್ಕಾರದಿಂದ ನಿಗಮ ಮಂಡಳಿಗೆ ಕೆಲವರು ಆಯ್ಕೆ ಮಾಡುವಂಥದ್ದು ಹಾಗೆ ಬೇರೆ ಬೇರೆ ಅಂತ ಸ್ಥಾನಮಾನಗಳನ್ನು ಕೊಡುವಂಥ ಕೆಲಸವು ಸರ್ಕಾರದಿಂದ ನಡೀತಾ ಬಂತು. ಹಾಗೆ ಮಾಜಿ ಶಾಸಕರಾದ ಭೂಪತಿಯವರನ್ನು ಬ್ಯಾಕ್ವರ್ಡ್ ಕ್ಲಾಸ್ ಮೆಂಬರ್ ಮಾಡಿದರು. ಹಾಗೆ ಗೋಕಾಕ್ನವ್ರನ್ನ ನಮ್ಮ ಎತ್ತಿಕಟ್ಟಿಗೆಯವ್ರನ್ನೂ ಸಹ ಬ್ಯಾಕ್ವರ್ಡ್ ಕ್ಲಾಸ್ ಮೆಂಬರ್ ಆದರು ಒಂದು ಸಾರಿ. ಹಾಗೆ ಭೀಮಪ್ಪನವರು ಒಂದು ಸಾರಿ ಆಗಿದ್ದರು. ಹೀಗೆ ಬೇರೆ ಬೇರೆ ಭಾಗದಲ್ಲಿ ಹಿಂದುಳಿದ ವರ್ಗದ ಆಯೋಗಕ್ಕೂ ಸದಸ್ಯರಾಗಿರುವಂಥದ್ದು. ಹಾಗೆ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಸಹ ಕೆಲಸ ಮಾಡಿ ನೋಡಿದ್ವಿ. ಹೀಗೆ ಹಿಂದೆ ನಮ್ಮ ಅವಧಿಯಲ್ಲಿ ನಾವೀಗೇನು ಪಟ್ಟಾಭಿಷೇಕ ಆಗಿ ಬಂದ ನಂತರದಲ್ಲಿ ಏನು ಚಾಮರಾಜನಗರ ಭಾಗದಲ್ಲಿ ಭಾರತಿ ನಾಗರಾಜ್ ಅಂತೇಳಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರು. ಆಗ ಬೆಂಕಿ ಮಾದೇವು ಇನ್ನೂ ಅನೇಕ ಮುಖಂಡರಿಗೆ ಹೇಳಿದಾಗ ಆ ಭಾಗಕ್ಕೂ ಒಂದು ಸ್ಥಾನ ಸಿಕ್ತು. ಹಾಗೆ ಸಿದ್ದರಾಮಯ್ಯನವ್ರ ನಂತರದಲ್ಲಿ ಅವರು ಸಹ ಲತಾ ಶೆಟ್ಟಿ ಅಂತ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಮೈಸೂರು ಭಾಗಕ್ಕೆ ಅಲ್ಲಿಗೂ ಸಹ ಅವಕಾಶ ಮಾಡಿಕೊಟ್ರು. ಹಾಗೆ ಇನ್ನೊಬ್ಬರು ಮಹಾದೇವ್ ಶೆಟ್ಟಿ ಅಂತೇಳಿ ಅವ್ರನ್ನೂ ಸಹ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದರು. ಹಾಗೆ ಒಬ್ಬ ಉಪಾಧ್ಯಕ್ಷರಾಗಿಯೂ ಸಹ ಒಬ್ಬರನ್ನ ಭಾಗಕ್ಕೆ ಮಾಡಿದರು. ಹೀಗೆ ಪುಟ್ಟರಂಗ ಶೆಟ್ಟಿಯವರು ಸಹ ಉಪಾಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿಯಲ್ಲಿ ಅಧಿಕಾರ ಮಾಡಿದರು. ಹಾಗೆ ಉತ್ತರ ಕರ್ನಾಟಕದಲ್ಲಿ ಒಂದು ತೇಜಸ್ವಿನಿ ನಾಯ್ಕವಾಡ ಅಂತೇಳಿ ಅವರು ಸಹ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲೆಯಲ್ಲಿ ಆದರು. ಹಾಗೆ ಇನ್ನೂ
ವಿಠ್ಠಲ್ ಚೌರಿ ಅಂತೇಳಿ ಬಾಗಲಕೋಟೆಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಹಾಗೆ ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಸವಲತ್ತುಗಳನ್ನು ಕೆಲವು ಪಡ್ಕೊಂಡಿದ್ದಾರೆ, ಕೆಲವರಿಗೆ ಸಿಗದೇ ಇರ್ಬೋದು. ಒಟ್ಟಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ನಂತರದಲ್ಲಿ ಆಗ ಅವರು ಸಹ ಹಿಂದೆ ನಮ್ಮ ಸಮಾಜದಲ್ಲಿ ಒಂದು ಹಿಂದಿನಿಂದ ಕೆಲಸ ಮಾಡ್ತಾ ಬಂದಂತಹ ಪುಟ್ಟರಂಗ ಶೆಟ್ಟಿ ಅವರು ಆಗ ಶಾಸಕರು ಆಗಿದ್ದರು. ಅವರಿಗೂ ನಾವು ಒಂದು ರಾಜಕೀಯವಾಗಿ ಅವರು ಸಹ ಬೆಳೀಲಿಕ್ಕೆ ಆ ಭಾಗದಲ್ಲಿ ಹೆಚ್ಚು ಜನಸಂಖ್ಯೆ ಇತ್ತು. ಅದ್ರ ಜೊತೆಯಲ್ಲಿ ಸಮುದಾಯದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದವರು ಜಿಲ್ಲಾ ಪಂಚಾಯಿತಿಯವರಿಗೆ ಗುರುತಿಸ್ಕೊಂಡಿದ್ರು. ಅವ್ರಿಗೂ ಸಹ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೊಡಿಸ್ಲಿಕ್ಕೆ ನಮ್ಮ ಒಂದು ಮಠದ ವತಿಯಿಂದ ಸಮುದಾಯ ಪ್ರಯತ್ನ ಮಾಡಿದ ಮೇಲೆ ಅವ್ರಿಗೂ ಸಹ ಅಲ್ಲಿ ಟಿಕೆಟ್ ಕೊಟ್ಟು ಅವ್ರು ಗೆದ್ದು ಬಂದರು. ಹಾಗೆ ಸತತವಾಗಿ ಅವರು 3 ಬಾರಿ ಆಯ್ಕೆ ಆದರಲ್ಲಿ ಒಂದು ಸಾಮಾನ್ಯ ಕ್ಷೇತ್ರದಿಂದ 3 ಸಾರಿ ಆಯ್ಕೆಯಾಗಿ ಅವರು ಈಗಾಗಲೇ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆದರು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆದರು. ಆನಂತರದಲ್ಲಿ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಆಗಿ ಅವ್ರ ಹಿಂದೆ ಈಗಾಗಲೇ ಸಮ್ಮಿಶ್ರ ಸರ್ಕಾರದಲ್ಲೂ ಅಧಿಕಾರ ನಡೆಸಿದರು. ಹಾಗೆ ಸಿದ್ದರಾಮಯ್ಯನ ಅವಧಿಯಲ್ಲಿ ಒಂದು ಭಗೀರಥ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಲಿಕ್ಕೆ ಆದೇಶ ಮಾಡಿ ಈಗಾಗಲೇ ರಾಜ್ಯದಾದ್ಯಂತ ಸರ್ಕಾರದಿಂದ ನಡೀತಾ ಇದೆ. ಹಾಗೆ ಉಪಹಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಅದು ಸಹ ಈಗಾಗಲೇ ಒಂದು ಸರ್ಕಾರದಿಂದ ಕೆಲಸ ನಡೀತಾ ಇದೆ. ಹಾಗೆ ಅವರ ಜೊತೆಯಲ್ಲಿ ಇನ್ನೂ ಬ್ಯಾಕ್ವರ್ಡ್ ಕ್ಲಾಸ್ ಮೆಂಬರ್ ಆಗಿ ಲಿಂಗಪ್ಪನವರೊಬ್ಬರನ್ನ ಮಾಡಿದರು. ಹಾಗೆ ಒಬ್ಬ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ರವೀಂದ್ರನಾಥ್ ಅವ್ರನ್ನ ಅಲ್ಲಿ ನೇಮಕ ಮಾಡಿದರು. ಹಾಗೆ ಒಬ್ಬ ಶ್ರೀಕಾಂತ್ ರಾವ್ ಅನ್ನೋರನ್ನ ಕರ್ನಾಟಕ ಲೋಕಸಭಾ ಆಯೋಗಕ್ಕೆ ಸದಸ್ಯರನ್ನಾಗಿ ಮಾಡಿದರು. ಹೀಗೆ ಜೊತೆಯಲ್ಲಿ ಯು ವೆಂಕೋಬರ್ ಅವ್ರನ್ನ ನಿರಾಶ್ರಿತರ ಪುನರ್ವಸತಿ ನಿಗಮದ ಅಧ್ಯಕ್ಷ ಮಾಡಿದರು. ಹಾಗೆ ಬಿಜಾಪುರ ಭಾಗದಲ್ಲಿ ಜಕ್ಕಪ್ಪ ಎಡವಿ ಅಂತೇಳಿ ಕಾಡಾ ನಿಗಮದ ಅಧ್ಯಕ್ಷ ಮಾಡಿದರು. ಈ ಒಟ್ಟಾರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅನೇಕ ರಾಜಕೀಯ ಸ್ಥಾನಮಾನಗಳ ಜೊತೆಯಲ್ಲಿ ಈ ಸಮುದಾಯಕ್ಕೆ ಹೆಚ್ಚಿನ ಒಂದು ಅವಕಾಶವನ್ನು ಸಿಗಲಿಕ್ಕೆ ಅವಕಾಶ ಆಯಿತು. ಹಾಗೆ ಬೆಂಗಳೂರಿನಲ್ಲಿ ಬೆಲೆ ಬಾಳುವಂತಹ 2.5 ಎಕರೆ ಜಾಗವನ್ನು ಈಗಾಗಲೇ ಸರ್ಕಾರ ಮುಂಜಾಗ್ರತೆ ಮಾಡಿದೆ. ಅದು ಸ್ವಲ್ಪ ಕೋರ್ಟಲ್ಲಿರೋದ್ರಿಂದ ಸ್ವಲ್ಪ ಇನ್ನೂ ನಮಗೆ ಹಸ್ತಾಂತರ ಆಗಿಲ್ಲ. ಆ ನಂತರದಲ್ಲಿ ಮತ್ತೆ ಇನ್ನೂ ಬೇರೆ ಬೇರೆ ಭಾಗದಲ್ಲಿ ಒಂದೊಂದು ಸ್ಥಾನಮಾನಗಳನ್ನು ಆಯಾ ಭಾಗದಲ್ಲಿ ಕೆಲವರು ಪಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಲ್ಲಿಯೂ ಸಹ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಈ ಭಾಗದ ಎಲ್ಲ ಮುಖಂಡರು ಸೇರಿಕೊಂಡು ನಮ್ಮವರೇ ಆದಂಥ ವಿಶಾಲಾಕ್ಷಿ ನಟರಾಜ್ ಅಂತೇಳಿ ಅವ್ರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಹಾಗೆ ದಾವಣಗೆರೆಯಲ್ಲಿ ಅಲ್ಲಿಯೂ ಸಹ ಒಬ್ಬರು ನಮ್ಮವರೇ ಆದಂತಹ ಮೇಯರ್ ಆಗಿ ಅಲ್ಲಿ ಅವಕಾಶವನ್ನು ಇಂದಿನ BJP ಸರ್ಕಾರದಲ್ಲಿ ಉಮಾ ಅಂತೇಳಿ ಅವ್ರು ಅಲ್ಲಿ ಮೇಯರ್ ಆದರು. ಅವ್ರ ನಂತರದ ಇನ್ನೊಬ್ಬರು ಜಯಣ್ಣ ಅಂತೇಳಿ ಡೆಪ್ಟಿ ಮೇಯರ್ ಆದರು. ಹಾಗೆ ಶಿವಮೊಗ್ಗದಲ್ಲಿ ಅತ್ತಿಗುಂದ ಚಂದ್ರಶೇಖರ್ ಅವರು ಏನು ಬಂಗಾರಪ್ಪನವರ ಬಲಗೈ ಆಗಿದ್ದಂಥವರು ಅಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಆದರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆದರು. ಆನಂತರದಲ್ಲಿ ಅಲ್ಲಿಯೂ ಸಹ ಇನ್ನೊಬ್ಬರು ನಾಗರಾಜ್ ಅಂತೇಳಿ ಅವರು ಸಹ ಕಂಕಾರ್ಯ ನಾಗರಾಜ್ ಅಂತೇಳಿ ಮೇಯರ್ ಆದರು. ಹಾಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಹಿಂದೆ ಒಬ್ಬರು ನಮ್ಮವರೇ ಅಲ್ಲಿ ಅಧ್ಯಕ್ಷರು ಆಗಿದ್ದರು. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಒಂದೊಂದು ಸ್ಥಾನಮಾನಗಳನ್ನು ಜಿಲ್ಲಾ ಪಂಚಾಯತಿ ಮಹಾನಗರ ಪಾಲಿಕೆ ಮಾಡಿದ ಜೊತೆಗೆ ಹುಬ್ಬಳ್ಳಿ ಮಹಾನಗರದಲ್ಲಿ ಈಗಾಗಲೇ 4 ಸಾರಿಯಲ್ಲಿ ಗೆದ್ದಂತಹ ಲಕ್ಷ್ಮಣ ಉಪ್ಪಾರ್ ಅವರು ಅಲ್ಲಿ ಅವರ ಮನೆಯವರು ಶ್ರೀಮತಿಯವರು ಸಹ 2 ಸಾರಿ ಆಯ್ಕೆಯಾಗಿದ್ದರು. ಅವರಿಗೆ ಡೆಪ್ಟಿ ಮೇಯರ್ ಆಗಿ ಅಲ್ಲಿ ಅವರು ಸಹ ಅಧಿಕಾರ ನಡೆಸಿದರು. ಹೀಗೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಸಮುದಾಯ ಜೊತೆಯಲ್ಲಿ ಒಂದು ಮಠ ಸೇರಿಕೊಂಡು ಆಯಾ ಭಾಗಕ್ಕೆ ಸವಲತ್ತುಗಳನ್ನು ಸೇರಲಿಕ್ಕೆ ಅವಕಾಶ ಆಗಿದೆ. ಹಾಗೆ ಏನು ಸನ್ಮಾನ್ಯ HD ಕುಮಾರಸ್ವಾಮಿಯವರು ಹುಬ್ಬಳ್ಳಿ ಸಮಾವೇಶ ಆದ ಮೇಲೆ ಅಲ್ಲಿ HC ನೀರಾವರಿಯವರನ್ನ MLC ಯನ್ನಾಗಿ ಮಾಡಿದರು. ಆಗಲೂ ಸಹ ಒಂದು ಸಮುದಾಯದ ಒಂದು ಮೀಸಲಾತಿ ಮತ್ತು ರಾಜಕೀಯ ಪ್ರಾತಿನಿಧ್ಯಕ್ಕೆ ಅವರು ಆ ದಿವಸ ಭರವಸೆ ನೀಡಿದ್ದರು. ಅದರಂತೆ ನಾವು ಸಮುದಾಯಕ್ಕೆ ಒಂದು ರಾಜಕೀಯ ಸ್ಥಾನಮಾನ ಸಿಗಬೇಕು ಅಂದಾಗ ಹಿರಿಯ ಅಧಿಕಾರಿಗಳಾಗಿದ್ದಂಥವರು ನಮ್ಮ ಸಮಾಜದಲ್ಲಿ ಒಂದು ರಾಜ್ಯ ಅಧ್ಯಕ್ಷ ಆಗಿದ್ದಂಥವರು ಅವ್ರನ್ನ ಮಾಡಬೇಕು ಅಂತೇಳಿ ನಾವು ವಿಚಾರ ಹೇಳಿದಾಗ ಪಾಪ ಹಿಂದಿನ ದಿವಸ ಹೇಳಿ ರಾತ್ರಿ ನಾವು ಇಲ್ಲಿಂದ ಹೋಗಿ ಅವ್ರ ಮಲಗಿದ್ದವ್ರನ್ನ ಹೇಳಿಸ್ಕೊಂಡೋಗಿ ಬೆಳಿಗ್ಗೆ ನಾವು ಅವ್ರಿಗೆ ಅವರ ದೇವೇಗೌಡರ ಮನೆಯಲ್ಲಿ ಸೇರಿಕೊಂಡು ಅವ್ರ ಮನೆಯಲ್ಲೇ ನಾವು ರಾತ್ರಿ ಉಳ್ಕೊಂಡಿದ್ವಿ, ನೀರಾವರಿಯವ್ರ ಮನೆಯಲ್ಲಿ. ಹಾಗೆ ಅವ್ರನ್ನ ಕರ್ಕೊಂಡೋಗಿ ನಾವು ಅಲ್ಲಿ ದೇವೇಗೌಡರ ಹತ್ರ ಮಾತನಾಡಿಕೊಂಡು ಅವರು ಸಹ ತುಂಬ ಧಾರ್ಮಿಕರಿದ್ದಾರೆ, ಒಂದು ಸಂಸ್ಕಾರ ಉಳ್ಳಂಥವರು. ಹಾಗೆ ಅವರು ಮಾತಾಡ್ಕೊಂಡು HD ಕುಮಾರಸ್ವಾಮಿಯವರು ಹಾಗೆ ದೇವೇಗೌಡರು ಆಮೇಲೆ ರೇವಣ್ಣನವರು ಎಲ್ಲರೂ ಸಮುದಾಯಕ್ಕೆ ಒಂದು ಅವಕಾಶ ಸಿಗಬೇಕು ಅಂತೇಳಿ ನಮ್ಮೊಂದಿಗೆ ಮಾತನಾಡಿ ಹಾಗೆ ಅವರು ಆ ದಿವಸನೇ ನಮಗೆ ಅವಕಾಶ ಕೊಡಬೇಕಂತ ಸಂದರ್ಭ ಇದ್ದಿದ್ದರಿಂದಾಗಿ
ಈಗ ಲಕ್ಷ್ಮಣ ಉಪ್ಪಾರ್ ಅವ್ರಿಗೆ, ಶರತ್ ಚಿಮ್ಮಲಿ ಅವರಿಗೆ, ಅವರು ಸಹ ಅದರಲ್ಲಿ ಹೋರಾಟದಲ್ಲಿದ್ದರು. ಅವರಿಗೆ ನಾವು ಮುಂದೆ ಅವಕಾಶ ಸಿಗ್ಬೋದು, ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಪ್ಪಿಸಿ ಆ ದಿವಸ ನೋಡಿ ಅವ್ರು ಹೇಗೆ ಅಂದರೆ ದೇವೇಗೌಡರು ಅವರ ಮನೆಯಿಂದ, ಅವರ ಪದ್ಮನಾಭ ನಗರದಿಂದ ಅಲ್ಲಿಂದ ಎಸ್ಕಾಟನ್ನು ಮಾಡಿ ನಮಗೆ ಅವರು ಬಿ ಫಾರಮ್ಮ ನಮ್ಮ ಕೈಲೇ ಕೊಟ್ಟು ಅವ್ರ ವಿಧಾನಸೌಧಕ್ಕೆ ಅದನ್ನು ಆ ಸಮಯದೊಳಗೆ ಮುಟ್ಟಿಸ್ಬೇಕು ಅಂತೇಳಿ ನಮ್ಮನ್ನು ಸೀದಾ ವಿಧಾನಸೌಧದವರಿಗೆ ಕಳಿಸಿಕೊಟ್ಟಿದ್ದು. ಅಲ್ಲಿ ವಿಧಾನಸೌಧದಿಂದ ನಾವು ಅಲ್ಲಿ ಒಬ್ಬರನ್ನ ಕಳಿಸಿ ನೀರಾವರಿಯವರಿಗೆ ಅಲ್ಲಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿ ಅವರನ್ನು ಒಂದು MLC ಮಾಡಲಿಕ್ಕೆ ಅವಕಾಶ ಆಯಿತು. ಹಾಗೆ ಮುಖ್ಯ ಸಚೇತಕರು ಮಾಡಿದರು. ಈಗ ಒಟ್ಟಾರೆ ಒಂದು MLC ಮತ್ತು ಇನ್ನು ಉಳಿದಂಥ ಒಂದು ಎಲ್ಲ ಅಧಿಕಾರ ಈ ಸಮಾಜಕ್ಕೆ ಆಯಾ ಸಂದರ್ಭದಲ್ಲಿ ಸಿಕ್ಕಿದೆ. ಮತ್ತು ಬೇರೆ ಬೇರೆ ಸ್ಥಾನಮಾನಗಳು ಕೆಲವರು ಸಿಕ್ಕಿದ್ದಾವೆ, ಕೆಲವರಿಗೆ ಸಿಗದೇನು, ಕೆಲವರಿಗೆ ಇನ್ನೂ ಅವಕಾಶ ಆಗಿಲ್ಲ. ಇದು ಮುಂದಿನ ದಿವಸಗಳಲ್ಲಿ ಸಮಾಜದ ಋಣ ಅವರಿಗೆ ಯಾವ ರೀತಿ ಸಿಗುತ್ತೋ ಅದನ್ನು ಅವರು ಅನುಭವಿಸ್ಬೇಕಾಗ್ತದೆ. ಇದು ಒಂದು ಸಮಾಜದ ಒಂದು ಫಲಶ್ರುತಿ. ಒಳ್ಳೆಯದ್ರಿ ಸ್ವಾಮೀಜಿಯವರೇ. ಈಗ ಉಪ್ಪಾರ ಸಮಾಜದ ಸಂಘಟನೆಗೆ ಇತ್ತಿತ್ತಲಾಗಿ ಒಡೆದು ಹೋಗೈತೆ ಅಂತೇಳಿ ಆರೋಪಿಸ್ತಾರಲ್ಲ, ಅದನ್ನು ಸಂಘಟನೆ ಮಾಡೋ ಸಲುವಾಗಿ, ಬಲಿಷ್ಠಗೊಳಿಸೋ ಸಲುವಾಗಿ ನಾವು ಯಾರಾದರೂ ಮುಂದುವರೆದ್ರೆ ಅದಕ್ಕೆ ಅಡ್ಡಿಯಾಗಿ ಸ್ವಾಮೀಜಿಯವರ ನಿಂತಿದ್ದಾರು. ಅವರು ಪ್ರಜಾಪ್ರಭುತ್ವ ಮಾದರಿ ಒಳಗೆ ಅಧ್ಯಕ್ಷರನ್ನ ಮಾಡಲಿಕ್ಕೆ ಅವ್ರು ಇಷ್ಟಪಡೋಂಗಿಲ್ಲ, ತಾವೇ ನಾಮಿನೇಟ್ ಮಾಡ್ತಾರೋ, ಆ ನಾಮಿನೇಟ್ ಮಾಡೋ ಪರಂಪರೆನ ಅವರ ಹುಟ್ಟು ಹಾಕಿದಾರು ಅಂತ ಆರೋಪವನ್ನು SM ಲಾತೂರ್ ಅವರ ಹೊರಿಸಿದ್ದಾರು. ಇದರ ಜೊತೆಗೆ ಇನ್ನೊಂದು ಆರೋಪ ಹೊರಿಸಿದ್ದಾರೆ ಸ್ವಾಮೀಜಿಯವರವರು. ಏನಂದ್ರೆ ಅವ್ರು ಲಾತೂರ್ ಅವರು MLC ಆಗೋ ಸಂದರ್ಭದಲ್ಲಿ ಆಗೋ ಹಂತ ಬಂದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಉಪ್ಪಾರ ಸಮಾಜಕ್ಕೆ ಕೊಡ್ದಿದ್ರೂ ಅಡ್ಡಿ ಇಲ್ಲ, ನೀವು ನಮ್ಮ ಉಪ್ಪಾರ ಸಮಾಜ MLC ಸ್ಥಾನ ಕೊಡ್ದಿದ್ರೂ ಅಡ್ಡಿ ಇಲ್ಲ, ಸುರೇಶ್ ಲಾತೂರ್ ಅವ್ರನ್ನ ಮಾತ್ರ ನೀವು ಮಾಡಬೇಡ್ರಿ ಅಂತೇಳಿ ನೀವು ತಳಿ ಹಿಡಿದ್ರಿ ಹೇಳಿ ಅಂತೇಳಿ ಒಂದು. ಎರಡನೇದು SC ನೀರಾವರಿ ಅವರು 2ನೇ ಸಾರಿ MLC ಆಗಲಿಕ್ಕೆ ಹೊಂಟಿದ್ರು. ಅದಕ್ಕೆ ನೀವು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೇಳಿ ಅದನ್ನು ತಪ್ಪಿಸಿದ್ರಿ ಅನ್ನೋ ಗುರುತರವಾದ ಆರೋಪವನ್ನು ತಮ್ಮ ಮೇಲೆ ಲಾತೂರ್ ಅವರು ಹೊರಿಸ್ತಾ ಇದ್ದಾರೆ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಏನು ಕರ್ನಾಟಕ ರಾಜ್ಯದಲ್ಲಿ ಈ ಸಮಾಜ ಸಂಘಟನೆಯಾಗಿ ಬೆಳಿಬೇಕು ಅಂತೇಳಿ ನಮ್ಮ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರು ಏನು ಸಂಘವನ್ನು ಪ್ರಾರಂಭ ಮಾಡಿಸಿದರು, 72ರಿಂದ ಏನು ಸಂಘಟನೆ ನಡೀತಾ ಬಂತು, ಅಲ್ಲಿಂದ ಅಧ್ಯಕ್ಷಗಳು ಪದಾಧಿಕಾರಿಗಳಾಗಿರುವಂಥವ್ರೆಲ್ಲರೂ ಸಹ ಸಮಾಜದ ಪ್ರಮುಖರು, ರಾಜ್ಯ ಮಟ್ಟದಲ್ಲಿ ಎಲ್ಲ ಮುಖಂಡರು ಸೇರಿಕೊಂಡು ಸಂಘದಲ್ಲಿ ಸದಸ್ಯರು ಒಳಗೊಂಡಂತೆ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಭೆಯನ್ನು ಮಾಡಿ ಅಲ್ಲಿ ಜನರೇ ಅಲ್ಲಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಅವಿರೋಧವಾಗಿ ಯಾವುದೇ ರೀತಿಯಾದಂಥ ಮತ ಚಲಾವಣೆಯನ್ನು ಮಾಡಿ ಒಬ್ಬ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿಕೊಂಡು ಅಲ್ಲಿ ಯಾರು ಸದಸ್ಯರಾಗಿರೋ ಅವರು ಮಾತ್ರ ಓಟನ್ನು ಹಾಕಿಕೊಂಡು ಅಥವಾ ಇನ್ನೊಂದು ಮೂಲಕ ಅವರು ಯಾರೂ ಆಯ್ಕೆ ಆಗಿರುವಂಥವ್ರಲ್ಲ. ಚುನಾವಣೆ ಅಂತೇಳಿದ್ರೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಅವಿರೋಧಕ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸಮಾಜದ ಹಿಂದಿನಿಂದಲೂ ಅಧ್ಯಕ್ಷರಾಗಿರುವಂಥವ್ರು ಮಸನ್ ಶೆಟ್ಟರಿಂದ ಹಿಡಿದು ಕೊಪ್ಪವರವರು, ಹಾಗೆ ಭೀಮಪ್ಪನವರು, DS ರಾಮಪ್ಪನವರು, SM ಲಾತೂರ್ ಅವರು, SC ನೀರಾವರಿಯವರು, ಹಾಗೆ ಬಸವರಾಜಪ್ಪನವರು, ಹೀಗಿನ ಪುಟ್ಟರಂಗ ಶೆಟ್ಟಿಯವರು, ಇಷ್ಟು ಜನ ಸಮಾಜದ ಜನಗಳು ಆ ಸಭೆಯಲ್ಲಿ ಬಂದಾಗ ಸರ್ವ ಸಭೆಯಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಮುಖಂಡರುಗಳು ಸರ್ವ ಸದಸ್ಯರ ಸಭೆಯಲ್ಲಿ ಸೇರಿರುವಂಥ ಜನರ ಅಭಿಪ್ರಾಯದ ಮೇರೆಗೆ ಅಲ್ಲಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡಲಾಗ್ತಾ ಇದೆಯೇ ವಿನಃ ಸ್ವಾಮೀಜಿಯವರು ನೇರವಾಗಿ ನಾಮಿನೇಟ್ ಮಾಡ್ತಾಯಿದ್ದಾರೆ, ಅಲ್ಲಿ ಅವರೇ ಸರ್ವಾಧಿಕಾರ ಮಾಡ್ತಾಯಿದ್ದಾರೆ, ಸ್ವಾಮೀಜಿಯವರೇ ಇದನ್ನು ನಾನೇ ಮಾಡಬೇಕು ಅಂಥೇಳಿ ಹಠ ಹಿಡಿದು ಮಾಡ್ತಾಯಿದ್ದಾರೆ, ಇವರಿಂದ ಸಮಾಜಕ್ಕೆ ಹಾನಿ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆಯಲ್ಲ, ಖಂಡಿತ ಇದು ಸತ್ಯಕ್ಕೆ ದೂರವಾದದ್ದು. ಇವರೊಬ್ಬ ಹಿರಿಯ ವಕೀಲರಾಗಿದ್ದುಕೊಂಡು ಸಮಾಜದ ಮಾಜಿ ಅಧ್ಯಕ್ಷ ಆಗಿದ್ದುಕೊಂಡು ಇವರು ಈ ರೀತಿಯಾದ ಆರೋಪವನ್ನು ಮಾಡುವಂಥದ್ದು ಖಂಡಿತ ಸರಿಯಲ್ಲ. ಹಾಗೆಯೇ ಇಂತಹ ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ಗುರುಗಳಿಂದ ಉಪಯೋಗವನ್ನು ಮಾಡಿಕೊಂಡು ಸಮಾಜದಿಂದ ಉಪಯೋಗ ಮಾಡಿಕೊಂಡು ಆನಂತರದಲ್ಲಿ ಅವರು ಬೇಕಾದ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಡುವಂಥ ಪರಿಪಾಠ ನಡೀತಾ ಇದೆ. ಖಂಡಿತ ಇದು ಖಂಡನೀಯ. ಜೊತೆಗೆ ಈಗಾಗಲೇ ಹೇಳಿದ್ರಲ್ಲ, ಅವರು ಹೇಗೆ ಚುನಾವಣೆಯಲ್ಲಿ ಅಲ್ಲಿ ಬಂದು ಆಯ್ಕೆ ಆದರು, ಅಲ್ಲಿ ಬಂದಂಥವರನ್ನೇ ಆಯ್ಕೆ ಮಾಡಿದ್ದಲ್ಲಿ ಇಡೀ ರಾಜ್ಯದ ಎಲ್ಲ ಸದಸ್ಯರು ಸೇರಿಕೊಂಡು ಚುನಾವಣೆ ಮೂಲಕ ಮತದಾನವನ್ನು ಮಾಡಿ ಅವರು ಎರಡೆರಡು ಗುಂಪುಗಳು ಮಾಡ್ಕೊಂಡು ಮತದಾನ ಮೂಲಕ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಯಾವುದೂ ಆಗಿಲ್ಲ. ಇದುವರೆಗೂ ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ನಡೆದು ಬಂದಿರುವಂಥದ್ದು ಆಯಾ ಭಾಗದ ಎಲ್ಲ ಮುಖಂಡರು ಸೇರಿಕೊಂಡೇ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಗುರುಗಳ ಮಾರ್ಗದರ್ಶನದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ನಡೆದಿದೆ ವಿನಃ
ಗುರುಗಳೇ ನೇರವಾಗಿ ನೇಮಕವನ್ನು ಮಾಡಿಲ್ಲ. ಇದು ಒಂದು ಕಡೆ. ES ರಾಮಪ್ಪನವರು ಹಾಗೆ ಎಂ ಹನುಮಯ್ಯನವರು ಅಧಿಕಾರ ನಡೆದು ನಂತರದಲ್ಲಿ ಅದನ್ನು ಈಗಾಗಲೇ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೆದಿತ್ತು. ಆಗಲೂ ಸಹ ಕೆಲವು ಮುಖಂಡರೆಲ್ಲ ಸೇರಿಕೊಂಡು 1 ವರ್ಷದ ಮಾತ್ರ ಅವಕಾಶವನ್ನು ಕೊಡೋಣ ಅಂತ ಹೇಳಿದಾಗ ಇದೇ SM ಲಾತೂರ್ ಅವರು ಆಟ ಹಿಡಿದ್ರು. ಇಡೀ ಸಮಾಜ ಎಲ್ಲ ಸೇರಿಕೊಂಡು ಆಗಲಿ ಸ್ವಾಮೀಜಿಯವರು ಎಲ್ಲ ಸೇರಿಕೊಂಡು ಅವ್ರನ್ನೇ ಅಧ್ಯಕ್ಷರು ಮಾಡಿದರು. ಹಾಗೆ ಒಂದು ಸ್ವಲ್ಪ ದಿವಸಗಳಲ್ಲಿ 2 ಗುಂಪು ಮಾಡ್ಕೊಂಡು ಇವರು ಮತ್ತು ಸಹ ಕೋರ್ಟ್ಗೆ ಹಾಕ್ತಾರೆ. ಇವರು ನ್ಯಾಯಾಲಯಕ್ಕೆ ಹೋಗಿ ಗುರುಪೀಠದ ವಿರುದ್ಧವಾಗಿ ಸಮಾಜ ಹಿರಿಯ ವ್ಯಕ್ತಿಗಳಾದಂಥ DS ರಾಮಪ್ಪನವರು, ಎಂ ಹನುಮಯ್ಯನವರು, ಡಾಕ್ಟರ್ ಮುನಿಯಂತ ಸ್ವಾಮಿ, SC ನೀರಾವರಿ ಎಲ್ಲ ಮುಖಂಡರ ವಿರುದ್ಧವಾಗಿ ಇವರು ಕೋರ್ಟ್ಗೆ ಹಾಕ್ಕೊಂಡು ಸ್ವಾಮೀಜಿಯವರು ಸಂಘದಲ್ಲಿ ಬರಬಾರ್ದು, ಇವರು ಮಾರ್ಗದರ್ಶನದಲ್ಲಿ ಸಮಾಜ ನಡಿಬಾರ್ದು ಅಂಥೇಳಿ ಕೋರ್ಟ್ಗೆ ಹಾಕ್ಕೊಂಡು ಸುಮಾರು 7 ವರ್ಷಗಳವರೆಗೆ ಇವರು ಕೋರ್ಟ್ನಲ್ಲಿ ವಿವಾದವನ್ನು ಉಂಟು ಮಾಡಿದಂಥವರು. ಹಿರಿಯ ವ್ಯಕ್ತಿಗಳಾಗಿ ಒಬ್ಬ ವಕೀಲರಾಗಿ ಇವರು ಸಮಾಜ ಜೊತೆಯಲ್ಲಿದ್ದುಕೊಂಡು ಆ ದಿವಸ ಕೆಲಸ ಮಾಡಬೇಕಾಗಿತ್ತು. ಮಾಡದೆ ಇವರೇ ತಪ್ಪು ದಾರಿಗೆ ಎಳೆದು ಸಮಾಜವನ್ನು ಕೋರ್ಟ್ಗೆ ಸ್ವಾಮೀಜಿ ವಿರುದ್ಧವಾಗಿ ಕೋರ್ಟ್ಗೆ ಹಾಕ್ಕೊಂಡು ಕೋರ್ಟಲ್ಲೂ ಸಹ ನಡೀಲಿಲ್ಲ. ಬೈಲಾದಲ್ಲೇ ಇದೆ, ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸಮಾಜ ನಡಿಬೇಕು ಅಂತ ಬೈಲಾ ಕಾನೂನು ಹೇಳುತ್ತೆ. ಹಾಗೆ ಗುರುಪೀಠ ಅಂದರೆ ಸಮಾಜ ಬೇರೆ ಅಲ್ಲ, ಗುರುಪೀಠ ಬೇರೆ ಅಲ್ಲ, ಗುರುಗಳ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋಂಥ ಇವತ್ತು ಹಲವಾರು ಸಮುದಾಯಗಳು ನಡೀತಾ ಇದ್ದಾವೆ. ಇವತ್ತು ಹಿಂದೆಯೇ ಗುರುಪೀಠದಲ್ಲಿ ಮಾರ್ಗದರ್ಶನ ನಡೆಯುವಂಥ ಒಂದು ಸಂದರ್ಭದಲ್ಲಿ ಇವರು ಆ ರೀತಿಯಾಗಿ ವಿರುದ್ಧವಾಗಿ ಹೋದಂಥವರು. ಆನಂತರದಲ್ಲಿ ರಾಜಕೀಯ ಸ್ಥಾನಮಾನಗಳಿಗಾಗಿ ಸಮಾಜದ ಗುರುಪೀಠದ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಹೋಗಿ 6-7 ವರ್ಷವರೆಗೆ ವಿವಾದವನ್ನು ಉಂಟು ಮಾಡಿ ನಂತರದಲ್ಲಿ ಇವರು ಪುನಃ ಇವರು ಇನ್ನೊಂದು ಪರಿಪಾಠ ಏನಪ್ಪ ಅಂತ ಹೇಳಿದ್ರೆ, ಇವರು ಗೋಕಾಕ್ ಅರಬಾವಿ ಆ ಭಾಗದಲ್ಲಿ ನಮ್ಮವರೇ ಆದಂಥ ಭೀಮ್ಶಿ ಹಂದಿಗೊಂದರವರು ಅಲ್ಲಿ ಜನತಾದಳದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಟಿಕೆಟ್ ತೆಗೆದುಕೊಂಡು. ಆಗ ಇದೇ SM ಲಾತೂರ್ ಅವರು ಅಲ್ಲಿ ಹೋಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರೆ. ಅಂದರೆ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾರೆ, ಅವರ ವಿರುದ್ಧವಾಗಿ ನಾನು ಮತ್ತೆ ನಿಲ್ಲಬಾರ್ದು ಅನ್ನುವಂಥ ಪ್ರಜ್ಞೆ ಇಲ್ಲ ಇವರಿಗೆ. ಹಾಗೆ ಸಮಾಜ ಜನಗಳೆಲ್ಲರೂ ಸೇರಿ ಇವರು ಕೇಳ್ಕೊಳ್ತಾರೆ, ಬೇಡ ಲಾತೂರ್ ಅವರೇ, ನೀವು ಈಗಾಗಲೇ ಅವ್ರ ಟಿಕೆಟ್ ತೆಗೆದುಕೊಂಡು ಬಂದು ನಿಂತಿದ್ದಾರೆ ಭೀಮ್ಶಿ ಹಂದಿಗೊಂದರವರು, ಅವರ ವಿರುದ್ಧವಾಗಿ ನೀವು ಸ್ಪರ್ಧೆ ಮಾಡಬೇಡಿ, ನೀವು ಮುಂದೆ ನಿಮಗೂ ಅವಕಾಶ ಬರ್ತದೆ, ನೀವು ಟಿಕೆಟ್ ತೆಗೆದುಕೊಂಡ್ರೆ ನಿಮಗೂ ನಾವು ಸಪೋರ್ಟ್ ಮಾಡ್ತೇವೆ, ನೀವು ವಾಪಸ್ ತೆಗೀರಿ ಅಂದಾಗ ಆ ಯಾವ ಮುಖಂಡರುಗಳಿಗೂ ಬೆಲೆ ಕೊಡದೆ ಇವರು ಅಲ್ಲಿ ಅವ್ರ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರೆ. ನಂತರ ಸೋಲ್ತಾರೆ, ಇಬ್ಬರೂ ಸೋಲುವಂಥದ್ದಾಗ್ತದೆ. ಆ ನಂತರದಲ್ಲಿ ಮತ್ತೆ ಪುನಃ ಇವರು ಇಲ್ಲಿಯೂ ಸಹ ಈ ಒಂದು ವಿವಾದವನ್ನು ರಾಜ್ಯ ಮಟ್ಟದಲ್ಲಿ ಮಾಡಿ ಅಲ್ಲಿಯೂ ಸಹ ಬಂದು ಯಾವುದೇ ಸಹಕಾರವನ್ನು ಕೊಡೋದಿಲ್ಲ. ನಾವು ಪಟ್ಟಾಭಿಷೇಕಾಗಿ ಬಂದ ಮೇಲೆ ನಾವು ಪುನಃ ಎರಡೂ ಕಡೆಯವ್ರನ್ನ, ಇದೇ SM ಲಾತೂರ್ ಅವ್ರನ್ನ ಹಾಗೆ ಎಂ ಹನುಮಯ್ಯನವ್ರನ್ನ DS ರಾಮಪ್ಪರವ್ರನ್ನೆಲ್ಲ ಕೂರಿಸ್ಕೊಂಡು ಎರಡೂ ಕಡೆಯ ಲೆಕ್ಕಪತ್ರಗಳನ್ನು ತೆಗೆದುಕೊಂಡು ಮಠದ ವತಿಯಿಂದ ಆಡಿಟ್ ಮಾಡಿಸಿ ಆನಂತರದಲ್ಲಿ ಎರಡೂ ಕಡೆಯನ್ನು ಒಪ್ಪಿಸಿಕೊಂಡು ಮತ್ತೆ ಬೆಂಗಳೂರಿನ ಓಂಕಾರಾಶ್ರಮದಲ್ಲಿ ಪೂಜ್ಯ ಶಿವಪುರಿ ಮಹಾಸ್ವಾಮೀಜಿಯವರ ಓಂಕಾರಾಶ್ರಮದಲ್ಲಿ ಅವ್ರನ್ನ ಒಪ್ಪಿಸ್ಕೊಂಡು ಅಲ್ಲಿ ಸಭೆಯನ್ನು ಮಾಡ್ತೇವೆ, ಸರ್ವ ಸದಸ್ಯ ಸಭೆಯನ್ನು ಮಾಡಿ ಅಲ್ಲಿ ಆಗ ಇಡೀ ರಾಜ್ಯದಲ್ಲಿ ಬಂದಂಥ ಎಲ್ಲ ಜಿಲ್ಲೆಗಳಲ್ಲಿ ಬಂದಿರೋಂಥವ್ರು ಸರ್ವ ಸದಸ್ಯರು ಸೇರಿಕೊಂಡು ಅಲ್ಲಿ SC ನೀರಾವರಿಯವ್ರನ್ನ ಅಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗ್ತದೆ. ಇದು ಸ್ವಾಮೀಜಿಯವ್ರು ನಾಮಿನೇಟ್ ಮಾಡಿರುವಂಥದ್ದಲ್ಲ, ಇಡೀ ಸಮಾಜದ ಜನರೆಲ್ಲ ಸೇರಿಕೊಂಡು ಆಯ್ಕೆ ಮಾಡಿರುವಂಥ ಪ್ರಕ್ರಿಯೆಗಳು. ಇದನ್ನು ಬಿಟ್ಟು ತಪ್ಪು ಸಂದೇಶವನ್ನು ಕೊಡ್ತಾ ಇವರು ರಾಜಕೀಯವಾಗಿಯೂ ಸಹ ಯಾರೊಬ್ಬ ವ್ಯಕ್ತಿ ಬೆಳೀತಾರೆ ಅಂದರೆ ಅವ್ರ ವಿರುದ್ಧವಾಗಿ ಹೋಗಿ ನಿಂತು ಅಲ್ಲಿ ಸೋಲಿಸುವಂಥ ಕೆಲಸ ಮಾಡುವಂಥವರು ಇವರು ನಮಗೆ ಈ ರೀತಿಯಾದಂಥ ನನಗೆ ಕಾಲೆಳೆದ್ರು ಅನ್ನುವಂಥದ್ದು ಒಂದು ಕಡೆ ಇದೆ. ಹಾಗೆ ಮುಂದೆ ಹೇಳ್ತಾರೆ ಅವರು ಇವರಿಗೆ MLC ಆಗುವಂಥದ್ದನ್ನ ಗುರುಪೀಠ ತಪ್ಪಿಸಿತು ಅನ್ನುವಂಥ ಆರೋಪ ಮಾಡ್ತಾರೆ. ಇವರಿಗೆ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು 2009 ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯದ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ಆಗ ಅನೇಕ ಜನಗಳು ಆಕಾಂಕ್ಷಿಗಳಿದ್ರಲ್ಲಿ. ಹುಬ್ಬಳ್ಳಿ ಭಾಗದಲ್ಲಿ ಲಕ್ಷ್ಮಣಪ್ಪರವರು ಆಕಾಂಕ್ಷಿ ಇದ್ದರು, ಹಾಗೆ ಬಿಜಾಪುರ ಭಾಗದಲ್ಲಿ ಡಾಕ್ಟರ್ ಸರಸ್ವತಿ ಚಿಮ್ಮಲಿಗೆ ಅವರು ಸಹ ಆಕಾಂಕ್ಷಿ ಇದ್ದರು. ಹಾಗೆ ಇನ್ನೂ ಕೆಲವಾರು ವ್ಯಕ್ತಿಗಳು ನಾವು ಅದರಲ್ಲಿ ಬರಬೇಕು ಅಂತ ಇದ್ದರು. ಅವರೆಲ್ಲರೂ ಇದ್ದರೂ ಸಹ ಇವರೇನು ಮಾಡಿದರು, ಇಲ್ಲ ಯಾರ ಹೆಸರನ್ನು ಕಳಿಸ್ಬಾರ್ದು, ನಮ್ಮ ಒಬ್ಬರೇ ಹೆಸರನ್ನು ಮಾತ್ರ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಲಿಕ್ಕೆ ಸೇರಿಸಬೇಕು, ಇನ್ನು ಯಾರ ಹೆಸರನ್ನು ಕೊಡಬಾರ್ದು ಅಂತೇಳಿ ಹಠ ಹಿಡಿತಾರೆ. ಆಗ ರಾಜ್ಯ ಮಟ್ಟದಲ್ಲಿ ಎಲ್ಲ ಮುಖಂಡರನ್ನು ಸಹ ಒಪ್ಪಿಸಿಕೊಂಡು ಆಗ ನಾವೇ ನಮ್ಮ ನೇತೃತ್ವದಲ್ಲಿ ನಾವು ಆಗ
ಯಡಿಯೂರಪ್ಪನವರ ಮನೆಗೆ, ಮುಖ್ಯಮಂತ್ರಿಗಳ ಮನೆಗೆ ಎಲ್ಲ ನಿಯೋಗವನ್ನು ಕರ್ಕೊಂಡು ಹೋಗ್ತೀವಿ. ಆಗ ಈಗಿನ ಅಧ್ಯಕ್ಷರಾದಂಥ ಪುಟ್ಟರಂಗ ಶೆಟ್ಟಿ ಅವರು, ಮೊದಲಿಗೆ ಅವರು MLA ಆಗಿರ್ತಾರೆ, ಅವರು ಬರ್ತಾರೆ. ಜೊತೆಯಲ್ಲಿ ಡಾಕ್ಟರ್ ಸರಸ್ವತಿ ಸಿಂಹಲಿಗೆ ಅವರು ಬರ್ತಾರೆ, ಲಕ್ಷ್ಮಣ ಉಪ್ಪಾರು ಬರ್ತಾರೆ. ಇಡೀ ರಾಜ್ಯದ ಎಲ್ಲ ಪ್ರಮುಖರು ನಾವೆಲ್ಲ ಸೇರ್ಕೊಂಡೋಗಿ ಇದೇ SM ಲಾತೂರ್ ಅವ್ರನ್ನ MLC ಮಾಡಿರಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಒತ್ತಾಯವನ್ನು ಮಾಡ್ತೇವೆ. ಆಗ ಮುಖ್ಯಮಂತ್ರಿಗಳು ಅದನ್ನು ಪರಿಗಣಿಸಲೇ ಇಲ್ಲ. ಅದಕ್ಕೆ ನಮ್ಮದೇನು ಜವಾಬ್ದಾರಿ ಇದೆ? ಈ ರೀತಿಯಾಗಿ ನಾವೆಲ್ಲ ಇಡೀ ಸಮಾಜದಲ್ಲ ಸೇರ್ಕೊಂಡು ಒಬ್ಬೇ ವ್ಯಕ್ತಿಯನ್ನು ಇವ್ರನ್ನ ನಾವು ಶಿಫಾರಸು ಮಾಡಿದ್ರು ಇವ್ರ ಹೆಸರು ತಗೊಳ್ಳಿಲ್ಲ. ಆ ನಂತರದಲ್ಲೇ ಮತ್ತೆ ಪುನಃ ಇವರು ಎಲ್ಲ ಸಂದರ್ಭದಲ್ಲೂ ನನ್ನ ಹೆಸರನ್ನು ಕೊಡ್ರಿ ಅಂತೇಳಿ ಇವರಾಗಿ ಹೋಗಿ ಮಾಡ್ತಾಯಿದ್ರು. ಇವರು ಅಲ್ಲಿ ಏನು ಅವರಿಗೆ ಸ್ಥಾನಮಾನ ಸಿಗಲಿಲ್ಲ ಅಂದ ಮೇಲೆ ಇವರು ಮತ್ತೆ ಬೇರೆ ಒಂದು ಪಕ್ಷಕ್ಕೆ ಹೋಗೋದಲ್ಲಿ, ಬೇರೆ ಒಂದು ಪಕ್ಷದಲ್ಲಿ ಹೋಗಿ ಅಲ್ಲಿ ನಿಲ್ಲೋದು, ಅಲ್ಲಿಂದ ಇನ್ನೊಂದು ಕಡೆ ಹೋಗೋದು. ಇವರು ಬೆಂಗಳೂರಿನಲ್ಲಿ ವಾಸ ಇರ್ತಾರೆ, ಅಲ್ಲಿ ಗೋಕಾಕ್ ಅರಬಾವಿಗೆ ಹೋಗಿ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೋಗ್ತಾರೆ. ಹೀಗೆ ಆದಾಗ ಆ ಭಾಗದ ಜನರು ಏನು ಪ್ರಶ್ನೆ, ಇಲ್ಲಿ ನಮ್ಮ ಕಷ್ಟ ಸುಖವನ್ನು ಕೇಳಲಿಕ್ಕೆ ಬರೋದಿಲ್ಲ, ಚುನಾವಣೆಗೆ ಮಾತ್ರ ಸ್ಪರ್ಧೆ ಮಾಡಿ ಬರ್ತೀರಿ, ನಾವು ಇಲ್ಲಿ ನಮ್ಮ ತೊಂದರೆಗಳನ್ನು ಸಮಸ್ಯೆಗಳನ್ನ ಯಾರಿಗೆ ಹೇಳ್ಕೊಳ್ಬೇಕು? ಇಲ್ಲಿಯೇ ಮನೆ ಮಾಡಿಕೊಳ್ರಿ, ಇಲ್ಲಿಯೇ ಸೇವೆ ಮಾಡಿರಿ, ಇಡೀ ಎಲ್ಲರ ಜೊತೆ ಗುರ್ಸ್ಕೊಳ್ರಿ ಅಂತ ಮಾಡ್ದಲೇ ಇವರು ಹೋಗಿ ಅಲ್ಲಿ ಚುನಾವಣೆಗೆ ನಿಲ್ಲುವಂಥದ್ದಾಯಿತು. ಆದರೂ ಸಹ ನಾವು ಅವ್ರಿಗೇನಾದರೂ ಒಂದು ಅವಕಾಶ ಸಿಗಲಿ ಅಂತೇಳಿ ನಾವು 2004-05 ನಾವು ಅವರು BJP ಯಿಂದ ಟಿಕೆಟ್ ಕೊಡಿಸಿದ್ವಿ ಅವರಿಗೆ ಅರಬಾವಿ ಕ್ಷೇತ್ರಕ್ಕೆ. ಅಲ್ಲಿ ಟಿಕೆಟನ್ನು ಅವ್ರಿಗೆ ಕೊಡಿಸಿದ್ವಿ. ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕಡೂರಿಗೆ ಮಚ್ಚೇರಿ ಕರಿಯಪ್ಪ ಅಂತೇಳಿ ಅಲ್ಲಿ ಟಿಕೆಟ್ ಕೊಡಿಸಿದ್ವಿ ವಿಧಾನಸಭೆಗೆ BJP ಟಿಕೆಟ್ನಿಂದ. ಹಾಗೆಯೇ ಚಾಮರಾಜನಗರಕ್ಕೆ ಅಲ್ಲಿ GM ಗಾಡ್ಕರ್ ಅಂತೇಳಿ ಕಾಂಗ್ರೆಸ್ ಟಿಕೆಟ್ ಕೊಡಿಸಿದ್ವಿ. ಅಲ್ಲಿ ಆಗಲೇ KCP ಪಕ್ಷದಿಂದ ಹನುಮಂತ್ ಶೆಟ್ಟರು ಅಂತ ಅವ್ರಿಗೂ ಆಗಲೇ ಟಿಕೆಟ್ ಆಗಿತ್ತು. ಇಷ್ಟು ಜನ ಆ ಒಂದು ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆಗ ನಾವು ಈ ಸಮಾಜದಲ್ಲಿ ಎಲ್ಲರೂ ಒಂದು ಮಾಡಿ ಏನಾದರೂ ಮಾಡಿ ಅಲ್ಲಿ ಒಬ್ಬ MLAಗಳಾಗಲಿ ಅಂತೇಳಿ ನಾವು ಗೋಕಾಕಿಗೆ ಹೋದ್ವಿ. ಅಲ್ಲಿ ಹೋಗಿ ಗೋಕಾಕ್ನಲ್ಲಿ ನಾಗನೂರು ನಮ್ಮ ಮಠ ಇದೆಯಲ್ಲ, ಅಲ್ಲಿಯೇ ಸಭೆಯನ್ನು ಕರೆದ್ವಿ. ಇಡೀ ಸಭೆಯನ್ನು ಕರೆದು ಅಲ್ಲಿ SM ಲಾತೂರ್ ಅವ್ರಿಗೆ ಟಿಕೆಟ್ ಸಿಕ್ಕಿದೆ, ಈಗ ಅವ್ರಿಗೆ ನೀವೆಲ್ಲರೂ ಸಹ ಒಂದುಗೂಡಿಕೊಂಡು ಅವ್ರನ್ನ ಆಯ್ಕೆ ಮಾಡಿಸ್ಬೇಕು, ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡಿರಿ ಅಂತೇಳಿ ಆ ಮುಖಂಡರಿಗೆ ಹೇಳಿದಾಗ ಅವ್ರು ಹೇಳಿದರು, ಸ್ವಾಮೀಜಿ ಹಿಂದೆ ಇದೇ SM ಲಾತೂರ್ ಅವರು ಭೀಮ್ಶಿ ಹಂದಿಗುಂದ ನಿಂತ್ಕೊಂಡಾಗ ಅವ್ರ ವಿರುದ್ಧವಾಗಿ ಅಭ್ಯರ್ಥಿ ಆಗ್ತಾರೆ, ನಾವೆಲ್ಲರೂ ಸಮಾಜದಲ್ಲರವರು ಪರಿಪಾರಿಯಾಗಿ ಬೇಡಿಕೊಂಡ್ರು ಸಹ ಅವ್ರು ವಾಪಸ್ ತೆಗಿಲಿಲ್ಲ. ಹಾಗೆ ಈಗ ನೀವು BJPಯಿಂದ ಟಿಕೆಟ್ ಕೊಡಿಸಿದ್ದೀವಿ, ನೀವು ಸಪೋರ್ಟ್ ಮಾಡಿರಿ ಅಂತ ಬಂದಿದ್ದೀರಿ, ಖಂಡಿತ ಈ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ, ನೀವು ಇಂಥವ್ರಿಗೆ ನೀವು ಹೇಳಲಿಕ್ಕೆ ಬಂದಿದ್ದೀರಲ್ಲ, ನಾವು ಖಂಡಿತವಾಗೂ ನಿಮಗೂ ಗೌರವ ಸಿಗೋದಿಲ್ಲ, ನೀವು ಖಂಡಿತ ಇಲ್ಲಿಂದ ವಾಪಸ್ ಹೋಗ್ರಿ ಅಂತ ಅನೇಕ ಜನ ನಮಗೆ ಟೀಕೆ ಮಾಡಿದರು. ನಾವು ಇಲ್ಲ, ಸಮಾಜಕ್ಕೆ ಏನಾದ್ರು ಒಳ್ಳೇದಾಗಲಿ, ಲಾತೂರವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಗುರುಪೀಠದ ವತಿಯಿಂದ ನಾವು ಅವರಿಗೆ ಸಹಕಾರವನ್ನು ನೀಡಲಿಕ್ಕೆ ಅಲ್ಲಿಗೂ ಹೋದ್ವಿ. ಅದೇ ರೀತಿಯಾಗಿ ಕಡೂರಿಗೆ ಬಂದು ಅಲ್ಲಿಯೂ ಸಹ ನಾವು ನಮ್ಮ ಜನಗಳಿಗೆಲ್ಲ ಅಲ್ಲಿಯೂ ಸಹ ಹೇಳಿದ್ವಿ. ಹಾಗೆ ಚಾಮರಾಜನಗರದಲ್ಲಿ ಅಲ್ಲಿ ಇಬ್ಬರು ಅಭ್ಯರ್ಥಿಗಳಾಗಿದ್ದರು, ಅಲ್ಲಿ GM ಗಾಡ್ಕರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಗಿ ಅಲ್ಲಿಗೂ ಅವ್ರಿಗೆ ಕೊಡಿಸಿ, ಜೊತೆಗೆ ನಮ್ಮ ಸಮಾಜದ ಅನೇಕ ಜನಗಳಿಂದ ಅವರಿಗೆ ಧನ ಸಹಾಯವನ್ನು ಮಾಡಿಸಿ ಅಲ್ಲಿಯೂ ಸಹ ಅವರಿಗೆ ಸಹಾಯವನ್ನು ಮಾಡಿಸಿದ್ವಿ. ಹಾಗೆ ಹನುಮಂತ್ ಶೆಟ್ಟರು ಅಲ್ಲಿ ಅವರು ಸಹ ನಿಂತಿದ್ರು. ಅವ್ರು ಹೇಳಿದರು, ನಾವಿಬ್ಬರು ನಿಂತಿದ್ದೀವಿ ಸ್ವಾಮೀಜಿ, ನಮ್ಗೆ ಯಾರಿಗೂ ನೀವು ಹೇಳಲಿಕ್ಕಾಗೋದಿಲ್ಲ, ನೀವು ಇಲ್ಲಿಂದ ನೀವು ವಾಪಸ್ ಹೋಗ್ರಿ ಅಂತ ಹೇಳಿದಾಗ ನಾವು ಅಸಹಾಯಕರಾಗಿ ಬಂದಿದ್ದಾಯಿತು. ಒಟ್ಟಾರೆ ಸಮಾಜದಿಂದ ಇಷ್ಟೆಲ್ಲ ಅವರಿಗೆ ಸಹಕಾರ, ನಾವು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ ಅಂತ ನಾವು ಮಾಡಿದ್ದು, ಗುರುಪೀಠವನ್ನು ಅಲಕ್ಷ್ಯ ಈ ರೀತಿಯಾಗಿ ಮಾಡ್ತಾರಲ್ಲ, ಇವ್ರಿಗೆ ಬೇಕಾದ ರೀತಿಯೆಲ್ಲ ಗುರುಗಳು ಅವ್ರಿಗೆ ಸಹಕಾರ ಕೊಟ್ಕೊಂಡ್ಬರ್ಬೇಕು, ಅವ್ರ ಜೊತೆಯಲ್ಲಿ ಇರಬೇಕು, ಅವ್ರಿಗೆ ಬೇರೆಯವ್ರಿಗೆ ಯಾರಿಗೂ ಸ್ಥಾನಮಾನಗಳು ಸಿಗಬಾರ್ದು, ಇವರೊಬ್ಬರಿಗೆ ಸಿಗಬೇಕು ಅನ್ನೋಂಥ ರೀತಿಯಲ್ಲಿ ಈ ರೀತಿಯಾದಂಥ ಒಂದು ಅವರ ಒಂದು ಅಭಿಪ್ರಾಯಗಳು ಇಟ್ಕೊಂಡು ಹೋಗ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಹಾಗೆ SC ನೀರಾವರಿಯವರಿಗೆ ನಾವು ಮೊದಲನೇದಾಗಿ ಹೇಳಿದ್ವಿ, ಅವರಿಗೆ ಹುಬ್ಬಳ್ಳಿ ಮಹಾ ಸಮ್ಮೇಳನ ನಡೆದ ಮೇಲೆ HD ಕುಮಾರಸ್ವಾಮಿಯವರು ನಮಗೆ ದೂರವಾಣಿ ಮೂಲಕ ಸಂಪರ್ಕವನ್ನು ಮಾಡಿ, ಸ್ವಾಮೀಜಿ ನಿಮ್ಮ ಸಮಾಜಕ್ಕೆ ಹುಬ್ಬಳ್ಳಿಯಲ್ಲಿ ಸಮಾವೇಶ ಆಯಿತು, ಲಕ್ಷ್ಮಣೋಪ್ಪಾರು ನೀವು ಆಶೀರ್ವಾದ ಮಾಡಿದರೆ ಅವ್ರಿಗೆ MLC ಮಾಡ್ತೀವಿ ಅಂತ ಕೇಳಿಕೊಂಡ್ರು. ಹಾಗೆಯೇ ನಾವು ಅವ್ರನ್ನ ಕರ್ಕೊಂಡು, ಮತ್ತು ಸರಚಿಮಲ್ಗೆ ಅವರು ಆಗಲೇ ಹೋರಾಟದಲ್ಲಿದ್ದರು, ಬೆಂಗಳೂರಲ್ಲಿದ್ದರು, ಅವರಿಬ್ಬರು ಇದ್ದರೂ ಸಹ ನಾವು ಹಿರಿಯ ಅಧಿಕಾರಿಗಳಾದಂಥ ಸಮಾಜ ಅಧ್ಯಕ್ಷರಾದಂಥ ನೀರಾವರಿ ಅವ್ರನ್ನ ಸದಸ್ಯರು ಮಾಡಬೇಕು ಅಂತೇಳಿ ನಾವೆಲ್ಲ ಮಾತಾಡಿಕೊಂಡು ಶಿವಪುರಿ ಸ್ವಾಮೀಜಿಯವರು ನಾವು ಸೇರಿಕೊಂಡು, ಇಲ್ಲ ಇವರಿಗೆ ಮುಂದೆಂದು ಅವಕಾಶ ಬರಲಿ, ಈಗ SC ನೀರಾವರಿ ಅವರಿಗೆ ನಾವು ವಿಧಾನ ಪರಿಷತ್ತಿಗೆ ಕಳಿಸ್ಬೇಕು ಅಂತೇಳಿ ಮಾತಾಡಿ ಇಲ್ಲಿಂದ ಹೋಗಿ ರಾತ್ರಿ ಅವ್ರ ಮನೆಗೆ ನಮ್ಮನ್ನು ಕರ್ಕೊಂಡು ಹೋದರು. ರಾತ್ರಿ ಅವ್ರ ಮನೆಯಲ್ಲಿ ನೀರಾವರಿಯವ್ರ ಮನೆಯಲ್ಲಿ ಇದ್ದುಕೊಂಡು ಬೆಳಗ್ಗೆ ನಾವು ದೇವೇಗೌಡರ ಮನೆಗೆ ಹೋಗಿ ಅಲ್ಲಿಂದ ಅವರು ಫಲ ತಾಂಬೂಲದ ಜೊತೆಗೆ ಆ B ಫಾರಂ ಕೊಟ್ಟಿದ್ದನ್ನು ನಾವು ಬಂದು ವಿಧಾನಸೌಧಕ್ಕೂ ಅವ್ರ ಎಸ್ಕಾರ್ಟ್ನೊಂದಿಗೆ ಬಂದು ನಾವು ಅಲ್ಲಿ ಮುಟ್ಟಿಸಿ ಅವ್ರನ್ನ ಮಾಡಿದ್ದು ಮೊದಲನೇ ಅವಧಿ ಆಯಿತು. ಹಾಗೆ ಎರಡನೇ ಅವಧಿಯಲ್ಲಿ ನಮಗೆ ಸಿಗಲಿಲ್ಲ ಅವರಿಗೆ ಅನ್ನುವಂಥದ್ದು ಆರೋಪವನ್ನು ಹೇಳ್ತಾರಲ್ಲ, ಎರಡನೇ ಅವಧಿಯಲ್ಲಿ ಕೊಡ್ತೀವಿ ಅಂತ ಯಾರು ಹೇಳಿದ್ರಿ ಇವರಿಗೆ? ಕುಮಾರಸ್ವಾಮಿ ಅವ್ರಿಗೆ ನಾವು ಹೇಳಿ ಸ್ವಾಮೀಜಿಯವರು ತಪ್ಪಿಸಿದ್ರು ಅಂತೇಳಿ ಆರೋಪ ಮಾಡ್ತಾರಲ್ಲ,
ಯಾವತ್ತೂ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವ್ರ ಹತ್ರ ಈಗಲೂ ಹೋಗಿ ಅವರು ಯಾರು ಬೇಕಾದ್ರೂ ಕೇಳ್ಕೊಳ್ಳಿ, ದೇವೇಗೌಡ ಹತ್ರ ಕೇಳ್ಕೊಳ್ಳಿ, ಈಗಲೂ ಅಧಿಕಾರ ಇದೆ ಅವ್ರ ಹತ್ರ, ಬೇಕಾದ್ರೆ ಯಾರನ್ನ ಬೇಕಾದ್ರೂ ಮಾಡ್ಬೋದು. ನಾವ್ಯಾಕೆ ಅವ್ರಿಗೆ ಬೇಡ ಅಂತ ಹೇಳಿ? ನಮ್ಮ ಸಮಾಜದಲ್ಲಿ ಯಾರು ಬೇಕಾದ್ರೂ ಬೆಳೀಲಿ ಅಂತ ಅಪೇಕ್ಷೆ ಪಡೋರೇನೋ, ಯಾರನ್ನೂ ನಾವು ಮಾಡಬೇಡಿ ಅನ್ನುವಂಥ ಸಣ್ಣತನ ನಮ್ಮಲ್ಲಿಲ್ಲ. ಅದೇ ಎಸ್ ಎನ್ ಲಾತೂರ್ ಅವ್ರು ಹೇಳ್ತಾರೆ, ಸ್ವಾಮೀಜಿಯವರ ಮಠಕ್ಕೆ ಹೋಗಿ ನಾವು ಧರಣಿ ಮಾಡಿದ್ವಿ ಅಂತ ಇನ್ನೊಂದು ರೀತಿಯಿಂದ ಹೇಳ್ಕೊಳ್ತಾರೆ. ಯಾವತ್ತು ಧರಣಿ ಮಾಡಿದ್ರಿ ಇವ್ರು ಬಂದು ಮಠಕ್ಕೆ? ನಮ್ಮ ಹತ್ರ ಅವ್ರು ಯಾವತ್ತೂ ಬರಲೇ ಇಲ್ಲ. ಅವ್ರು ಹೊರಗಡೆ ಇದ್ಕೊಂಡು, ಅದು ಚಳ್ಳಕೆರೆಯಲ್ಲಿ ನಮ್ಮವರೇ ಆದಂಥ ದೊಡ್ಡೇರಿ ಸತ್ತುಪಾಸಿಯವರ ಮಠಕ್ಕೆ, ಸ್ವಾಮೀಜಿಯವರ ಮಠಕ್ಕೆ ಹೋಗಿ ಅಲ್ಲಿ ಸುಳ್ಳು ಹೇಳ್ತಾರೆ ಅವರು. ಸ್ವಾಮೀಜಿಯವ್ರ ಹತ್ರ ಹೋಗಿದಾರ, ನಿಮ್ಮ ಜಗದ್ಗುರುಗಳಿಂದ ನೀವು ಪತ್ರ ತೆಗೆದುಕೊಂಡಿದ್ದೀರಾ, ಒಪ್ಪಿಗೆ ತೆಗೆದುಕೊಂಡಿದ್ದೀರಾ ಅಂದರೆ ಹೌದು ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ, ಅವ್ರ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಂಬಂದಿದ್ದೀವಿ ಅಂತ ಸುಳ್ಳು ಹೇಳಿ ಅವ್ರ ಹತ್ರ ಪತ್ರ ತೆಗೆದುಕೊಳ್ತಾರೆ, ಶಿಫಾರಸ್ ಪತ್ರ ತೆಗೆದುಕೊಳ್ತಾರೆ. ನಮ್ಮ ಹತ್ರ ಅವ್ರು ಬರಲೇ ಇಲ್ತಾ ಇದ್ದಾಗ ಸಮಾಜ ಅನೇಕ ಮುಖಂಡರುಗಳು ಅವ್ರನ್ನ ಗಲಾಟೆ ಮಾಡಿದ ಮೇಲೆ ಆಗ ಕೊನೆಯದಾಗಿ ರಾತ್ರಿ ಬರ್ತಾರೆ ಇಲ್ಲಿ ಬಂದು, ಸ್ವಾಮೀಜಿ ನೀವು ಪತ್ರವನ್ನು ನನಗೆ ಕೊಡ್ರಿ, ನನಗೆ ಶಿಫಾರಸ್ ಮಾಡಿರಿ ಅಂತ ಹೇಳಿದರು. ಆಗ ನಾವು ಹೇಳಿದ್ವಿ, ನೋಡ್ರಿ ರಾಜ್ಯದಲ್ಲಿ 4-6 ಜನ ಪ್ರಯತ್ನ ಮಾಡ್ತಾ ಇದ್ದಾರೆ, ಪ್ರತಿ ಸಾರಿ ನಿಮ್ಮೊಬ್ಬರಿಗೆ ನಾವು ಕೊಡ್ರಿ ಅಂತ ಹೇಳಲಿಕ್ಕಾಗೋದಿಲ್ಲ. 4-6 ಜನಗಳ ಜೊತೆಯಲ್ಲಿ ನಿಮ್ಮ ಹೆಸರನ್ನು ಕಳಿಸ್ತೇವೆ, ನಿಮ್ಮ ಹೆಸರು ಮಾಡ್ಕೊಳ್ಳೋದಾದ್ರೆ ನೀವು ಮಾಡಿಕೊಳ್ಳ್ರಿ, ನಾನು ಯಾರಿಗೂ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ, ಸಮಾಜಕ್ಕೆ ಕೊಡ್ರಿ ಅಂತ ನಾನು ಒತ್ತಾಯ ತರ್ತೇನೆ, ಇಡೀ ಸಮಾಜದಲ್ಲಿ ಯಾವ ವ್ಯಕ್ತಿಗಾದರೂ ಆಗಲಿ ಅನ್ನುವಂತ ಹೇಳಿದ್ದೆ ವಿನಃ ಲಾತೂರವರಿಗೆ ಕೊಡಬೇಡ್ರಿ, ನೀರಾವರಿಗೆ ಕೊಡಬೇಡ್ರಿ ಅಂತ ನಾವು ಎತ್ತು ಹೇಳಿವಿಲ್ಲ. ಹೇಳುವಂಥ ಸಣ್ಣತನ ನಮ್ಮಲ್ಲಿಲ್ಲ. ಇವರಲ್ಲಿ ಅಂಥ ಸಣ್ಣತನಗಳು, ಇವರಲ್ಲಿ ಅಂತ ಒಂದು ಸಂಕುಚಿತ ಭಾವನೆಗಳು ಇರ್ಬೋದೇ ವಿನಃ ಗುರುಪೀಠಕ್ಕೆ, ಗುರುಗಳಿಗೆ ಅಂತ ಯಾವುದೇ ರೀತಿಯಂಥ ಒಂದು ಸಂಕುಚಿತ ಭಾವನೆಗಳು ಇಲ್ಲ. ಇವರ ವ್ಯಕ್ತಿತ್ವ ಅದನ್ನು ತೋರಿಸುತ್ತೆ. ಇವರು ಹೇಗೆ ಬೆಳೆದಿದ್ದಾರೆ, ಇವರ ಗುಣಮಟ್ಟ ಏನು ಅನ್ನೋಂಥದ್ದು ಅವರಿಂದ ತಿಳ್ಕೊಬೇಕೇ ವಿನಃ ಖಂಡಿತ ನಾವು ಅಂಥದ್ದು ಯಾವತ್ತೂ ವಿಶಾಲವಾದ ಭಾವನೆ ಇಟ್ಕೊಂಡಿದ್ದೇವೆ, ಎಲ್ರಿಗೂ ಒಳಿತನ್ನೇ ಬಯಸಿದ್ದೇವೆ. ಒಳ್ಳೆಯದ್ರಿ ಸ್ವಾಮೀಜಿ. ನಿಮ್ಮ ಈ ಭಗೀರಥ ಗುರುಪೀಠಕ್ಕೆ ಎಷ್ಟು ಶಾಖಾ ಮಠಗಳು ಇದ್ದಾವೆ ಮತ್ತು ಎಷ್ಟು ಮಂದಿ ಸ್ವಾಮೀಜಿ ಅವ್ರನ್ನ ತಾವು ಮರಿ ಸ್ವಾಮಿಗಳಂತ ಅಥವಾ ಶಾಖಾ ಮಠದ ಸ್ವಾಮೀಜಿಗಳಂತ ನೇಮಕ ಮಾಡಿದ್ದೀರಿ? ಅವರೆಲ್ಲ ಯಾಕಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಾಗ ಉಪ್ಪಾರ ಸಮಾಜದ ಸ್ವಾಮೀಜಿಗಳು ನಾವ ಅಂತೇಳಿ ಪ್ರಚಾರ ಅಲ್ಲೆಲ್ಲೆಲ್ಲೆಲ್ಲೇ ಚಾಲೂ ಆಗೈತಿ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಒಬ್ಬ ಗುರುಗಳಾಗಿರುವಂಥದ್ದು, ಗುರುಗಳಾಗುವಂಥದ್ದು ಅದು ಸುಮ್ಮನೆ ನಾವಾಗೆ ನಾವು ಘೋಷಣೆ ಮಾಡಿಕೊಡುವಂಥದ್ದಲ್ಲ. ನಾವು ವ್ಯಕ್ತಿಗತವಾಗಿ ಒಬ್ಬ ಸಾಧುವಾಗಿ, ಸನ್ಯಾಸಿಯಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ನಮ್ಮ ಸಾಧನೆ ಮಾಡ್ಕೊಳ್ಳೋದು ಬೇರೆ, ಒಂದು ಸಮಾಜದ ಗುರುಪೀಠವಾಗಿ ಗುರುತಿಸ್ಕೊಳ್ಳೋದೇ ಬೇರೆ. ಇವತ್ತು ಬ್ರಾಹ್ಮಣ ವೀರಶೈವ ಸಮಾಜಗಳನ್ನು ಬಿಟ್ಟರೆ ಅತ್ಯಂತ ಹಿಂದುಳಿದ ಸಮಾಜ ಉಪ್ಪಾರ ಸಮಾಜವೂ ಸಹ ರಾಜ್ಯದಲ್ಲಿ 600 ವರ್ಷಗಳ ಹಿಂದೆಯೇ ಗುರುಪೀಠವನ್ನು ಸ್ಥಾಪನೆ ಮಾಡಿಕೊಂಡು 13 ಜನ ಜಗದ್ಗುರುಗಳನ್ನು ಕಂಡಿರುವಂಥ ಒಂದು ಏಕೈಕ ಗುರುಪೀಠ ಅಂದರೆ ಇದು ಜಗದ್ಗುರು ಭಗೀರಥ ಗುರುಪೀಠ ಮಹಾಸಂಸ್ಥಾನ. ಈ ಸಂಸ್ಥಾನಕ್ಕೆ ಈಗಾಗಲೇ 13 ಜನ ಗುರುಗಳಾಗಿರುವಂಥದ್ದು ಜೊತೆಯಲ್ಲಿ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಶಾಖಾ ಮಠಗಳಾಗಬೇಕು ಅನ್ನುವಂಥ ಅಪೇಕ್ಷೆ ಸಮಾಜದ ಭಕ್ತರಲ್ಲೂ ಇದೆ, ನಮಗೂ ಆ ಒಂದು ಆಲೋಚನೆ ಇದೆ. ಮೊದಲನೇದಾಗಿ ದಾವಣಗೆರೆ ಭಾಗದಲ್ಲಿ ಅಲ್ಲಿಯ ಮುಖಂಡರೆಲ್ಲ ಸೇರಿಕೊಂಡು ದಾವಣಗೆರೆಯಲ್ಲಿ ಒಂದು ಶಾಖಾ ಮಠ ಬೇಕು ಅಂತೇಳಿ ಗುರುಗಳ ಹತ್ರ, ಹಿಂದಿನ ನಮ್ಮ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವ್ರ ಹತ್ರ ಬಂದರು. ಆಗ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರು ಈ ಸಮಾಜಕ್ಕೆ ಖಂಡಿತ ಗುರುಗಳು ಬೇಕಾಗ್ತದೆ, ಆದರೆ ಅವ್ರನ್ನ ತಯಾರು ಮಾಡಿ ನಾವು ಅವ್ರಿಗೆ ಶಾಖಾ ಮಠ ಮಾಡಿದರೆ ಒಳ್ಳೆಯದು ಅಂತ ಹೇಳಿದಾಗ, ಆಗ ಇಲ್ಲ ನಮಗೆ ಸ್ವಲ್ಪ ತಡವಾಗ್ತದೆ, ಈಗಲೇ ಗುರುಗಳನ್ನು ಕರ್ಕೊಂಡ್ಬಂದು ನಾವು ಯಾರಾದರೂ ಇಟ್ಕೊಳ್ತೀವಿ ಅಂದಾಗ, ಆಗ ಒಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೊರೋಜಿ ಅಂತೇಳಿ ಅಲ್ಲಿಂದ ಒಬ್ಬ ಸ್ವಾಮೀಜಿಗಳನ್ನು ಇವರು ಬರಬೇಕು ಅಂತೇಳಿ ಕೇಳಿಕೊಂಡ್ರು. ಅವರು ಸಹ ನಮ್ಮ ಸ್ವಾಮೀಜಿಯವ್ರ ಹತ್ರ ಬಂದು ಕೇಳಿಕೊಂಡ್ರು, ವಿಶುದ್ಧಾನಂದಪುರಿ ಸ್ವಾಮೀಜಿ ಅಂತೇಳಿ. ಆಗ 1997-98ರಲ್ಲಿ ದಾವಣಗೆರೆಯಲ್ಲಿ ಒಂದು ಪಟ್ಟಾಧಿಕಾರ ಸಮಾರಂಭವನ್ನು ಇಟ್ಕೊಂಡು, ಆಗ ಗುರುಗಳೇ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಮಾಡಿ, ಗುರುಬೋಧೆಯನ್ನು ಮಾಡಿ, ಸಮಾಜ ಸೇವಾ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಶಾಖಾ ಮಠಕ್ಕೆ ಸ್ವಾಮಿಗಳು ಮಾಡಿದರು. ಮಾಡಿದ ಮೇಲೆ ನಾವು ಅದರ ಸಮಯದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ವಿ. ಆ ನಂತರದಲ್ಲಿ ಅಲ್ಲಿ ಸ್ವಲ್ಪ ಭಕ್ತರಿಗೂ ಸ್ವಾಮಿಗಳಿಗೂ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂತು. ಆಗ ಅವರು ಮತ್ತೆ ವಾಪಸ್ ಮಠವನ್ನು ತೊರೆದವರು ವಾಪಸ್ ಹೋದರು. ಹಾಗೆ ನಾವು ಸ್ವಾಮೀಜಿಯವರು ಅನಾರೋಗ್ಯದ ನಿಮಿತ್ತವಾಗಿ ಬೆಂಗಳೂರು ಆಶ್ರಮದಲ್ಲಿದ್ದರು. ಬೆಂಗಳೂರಲ್ಲಿದ್ದಾಗ, ಆಸ್ಪತ್ರೆಯಲ್ಲಿದ್ದಾಗ ಅವರ ಸೇವೆಯಲ್ಲಿ ನಾವು ತೊಡಗಿಸ್ಕೊಂಡ್ವಿ. ಹೀಗಾಗಿ ಆ ವಿವಾದ ಬಗೆಹರಿಯುವಷ್ಟೊತ್ತಿಗೆ ಸ್ವಲ್ಪ ತಡವಾಯಿತು. ನಮ್ಮ ಪಟ್ಟಾಭಿಷೇಕ ಆದಮೇಲೆ ನಾವು ಅವ್ರನ್ನ ಕರೆದು ಕೂರಿಸ್ಬೇಕು ಅಂತ ಕೇಳಿಕೊಂಡಾಗ, ಇಲ್ಲ ನಮಗೆ ಇಲ್ಲಿ ಹೊಂದಾಣಿಕೆ ಆಗೋದಿಲ್ಲ, ನಾನು ಆ ಭಾಗದಲ್ಲೇ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ, ನಾವು ದಾವಣಗೆರೆಗೆ ಬರಲಿಕ್ಕೆ ಆಗೋದಿಲ್ಲ ಅಂದಾಗ,
ಇಲ್ಲಿ ಮತ್ತಿಬ್ಬರು ಸ್ವಾಮಿಗಳನ್ನ ಕರ್ಕೊಂಬಂದು ಇಟ್ಕೊಂಡ್ರು. 2 ಸ್ವಾಮಿಗಳು ಅವರು ಇರದಲ್ಲೇ ವಾಪಸ್ ಹೋದರು. ಹೀಗೆ ಒಟ್ಟಾರೆ ನಾವು ಇಡೀ ರಾಜ್ಯದಲ್ಲಿ ಬೇರೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಜೊತೆಗೆ ಮೈಸೂರು ಭಾಗದಲ್ಲಿ ಶಾಖಾ ಮಠಗಳನ್ನು ಮಾಡಿ ದೇಶದ ಬೇರೆ ಬೇರೆ ಭಾಗಗಳನ್ನು ಮಾಡಬೇಕು. ನೀವು ನಿಮ್ಮ ಮಕ್ಕಳಲ್ಲಿ ಯಾರಾದರೂ ನೀವು ಮರಿಗಳನ್ನು ಕೊಟ್ಟರೆ ಅವ್ರನ್ನ ಅರ್ಥವಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸಿ, ಶಾಸ್ತ್ರಗಳ ಅಧ್ಯಯನ ಮಾಡಿಸಿ, ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಶಾಖಾ ಮಠಗಳಿಗೆ ಅವ್ರು ಸ್ವಾಮಿಗಳು ಮಾಡ್ತೀವಿ ಅಂತ ನಾವು ಹೇಳಿದರೂ ಸಹ ಇದನ್ನು ಕೆಲವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವರು ಯಾರೂ ಅದನ್ನು ಅವಕಾಶ ಮಾಡಿಕೊಳ್ಳಲಿಲ್ಲ. ಹಾಗೆ ಇತ್ತೀಚಿನ ದಿವಸಗಳಲ್ಲಿ ಇದ್ದಕ್ಕಿದ್ದಾಗೆ ಅವರು ನಾವೇ ಸ್ವಾಮಿಗಳು ಜಗದ್ಗುರುಗಳು ಅಂತೇಳಿ ಕೆಲವರು ನಾಮಾಂಕಿತವನ್ನು ಹಾಕ್ಕೊಳ್ಳೋದು ನೋಡ್ತಾ ಇದ್ದೇವೆ. ಈ ರೀತಿಯಾದಂಥ ಒಂದು ಬೆಳವಣಿಗೆ ಇದೆಯಲ್ಲ, ಇದು ಸಮಾಜಕ್ಕೆ ಕಂಟಕ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸಮಾಜದ ಗುರುಗಳು ಅಂತಾಗಿ ಬರಬೇಕಾದ್ರೆ ಪರಿಪೂರ್ಣವಾಗಿ ಅವರು ಸಮಾಜಕ್ಕೆ ಅವರು ತೊಡಸ್ಕೋಬೇಕು. ಆ ಭಾಗದ ಜನರು ಮುಖಂಡರುಗಳೆಲ್ಲ ಸೇರ್ಕೊಂಡು ಅವ್ರನ್ನ ಒಪ್ಕೊಳ್ಬೇಕು. ಅವರು ಆನಂತರದಲ್ಲಿ ಈಗಾಗಲೇ ಜಗದ್ಗುರು ಪೀಠ ಇದೆ. ಈಗಾಗಲೇ ಈ ಪೀಠಕ್ಕೆ ಬಂದು ಇಲ್ಲಿ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಸಮಾಜ ಸೇವಾ ದೀಕ್ಷೆಯನ್ನು ಪಡೆದು ಶಾಖಾ ಮಠ ಅಂತೇಳಿ ಮಾಡಿ ನಾವು ಅವರಿಗೆ ಗುರುಗಳನ್ನಾಗಿ ಅಲ್ಲಿ ಒಪ್ಪಿಸ್ಕೋಬೇಕು ವಿನಃ ಅದು ಸಮಾಜದಲ್ಲಿ ಒಂದು ಟ್ರಸ್ಟು ಸಂಸ್ಥೆ ಮಾಡಿ ಆ ಮೂಲಕ ಅಲ್ಲಿ ನಡೆಸ್ಕೊಂಡು ಹೋಗ್ಬೇಕು ವಿನಃ ಇಲ್ಲಿ ಯಾರನ್ನೂ ಎಲ್ಲರೂ ಕರ್ಕೊಂಬಂದು ಇವ್ರು ಸ್ವಾಮಿಗಳು ಅಂತೇಳಿ ಅವರು ಯಾರ್ಯಾರು ಅಲ್ಲಿ ಬಿಂಬಿಸೋಕೆ ಹೋದರೆ ಖಂಡಿತ ಅದು ಯಾವುದೂ ಸಹ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿರೋದಿಲ್ಲ. ಅಲ್ಲಿ ಸಮಾಜದಲ್ಲಿ ಗೊಂದಲ ಏರ್ಪಡ್ತದೆ. ಆ ಮೂಲಕ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಚಟುವಟಿಕೆಗಳಾಗ್ತವೆ ವಿನಃ ಇದು ಯಾವುದೂ ರೀತಿಯಾದಂಥ ಸಮಾಜವನ್ನು ರಚನಾತ್ಮಕವಾಗಿ ಆರೋಗ್ಯಪೂರ್ಣವಾಗಿ ಸಮಾಜ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಬೇರೆ ಬೇರೆ ಸಮುದಾಯಗಳು ನೋಡಿದಿರಿ. ವಾಲ್ಮೀಕಿ ಪೀಠ ಇರ್ಬೋದು, ಕನಕ ಗುರುಪೀಠ ಇರ್ಬೋದು, ಅಥವಾ ನೇಕಾರ ಗುರುಪೀಠ ಇರ್ಬೋದು, ಇತ್ತೀಚಿನ ದಿವಸಗಳಲ್ಲಿ ಮಾಡಿದಂಥ ಮಠಮಾನ್ಯಗಳು ಅವರು ಸಹ ಒಬ್ಬೊಬ್ಬ ಜಗದ್ಗುರುಗಳು ಮಾಡಿಕೊಂಡು ಆ ಜಗದ್ಗುರು ಮೂಲಕನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಲಿಂಗಾಯತರ ಮಠಗಳಿದ್ದಾವೆ, ಬ್ರಾಹ್ಮಣರ ಮಠಗಳಿದ್ದಾವೆ, ಅವರು ಸಹ ಜಗದ್ಗುರುಗಳಾಗಿ ಅವರ ಮಠದ ಕೆಳಗಡೆ ಶಾಖಾ ಮಠಗಳು ಮಾಡ್ಕೊಂಡಿದ್ದಾರೆ ವಿನಃ ಬೇರೆ ಬೇರೆ ನಂದೇ ಮಠ ಅಂತೇಳಿ ಮಾಡ್ಕೊಂಡು ಹೋಗ್ತಾರಲ್ಲ, ಇದು ಖಂಡಿತ ಅದು ಯಾವುದು ಸಹ ಶ್ರೇಯಸ್ಸಲ್ಲ. ಯಾರು ಅದಕ್ಕೆ ಪೋಷಣೆನೂ ಮಾಡಬಾರ್ದು. ಅಂಥವ್ರಿಗೆ ಅವಕಾಶವನ್ನು ಕೊಡದೆ ಯಾರ ಸ್ವಾಮಿಗಳಿರ್ತೀವಿ ಆಗ್ತೀವಿ ಅಂತಾರಲ್ಲ ಅಂಥವ್ರು ಕರ್ಕೊಂಡು ನೀವು ಸಮಾಜ ಮುಖಂಡರೆಲ್ಲ ಸಭೆ ಮಾಡಿರಿ. ಆ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪರಿಪೂರ್ಣವಾಗಿ ಅವ್ರು ತೊಡಸ್ಕೊಳ್ಳೋದಾದರೆ ಆ ಸಮಾಜಕ್ಕೆ ಅವ್ರನ್ನ ದುಡಿಯೋಕೆ ಹಚ್ಕೊಳೋಣ. ಅವ್ರು ಯಾರೂ ಏನು ಬೇರೆ ಅಲ್ಲ. ಆದರೆ ಅವ್ರು ಮಾಡುವಂಥ ಪದ್ಧತಿ ಇದಲ್ಲ, ಪದ್ಧತಿ ಸರಿಯಲ್ಲ. ಯಾಕೆಂದರೆ ನಾನೇ ಗುರುಗಳಾಗಬೇಕಾದ್ರೆ ನನ್ನ ಹಿಂದಿನ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿ ನನಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಉಪದೇಶವನ್ನು ಕರುಣಿಸಿ ಆಶೀರ್ವಾದ ಮಾಡಿದರೂ ಸಹ ನಮ್ಮವರೇ ಆದಂಥ ಶಿವಪುರಿ ಮಹಾಸ್ವಾಮೀಜಿಯವರು ಎಲ್ಲ ಸಮಾಜಗಳ ಜಗದ್ಗುರುಗಳಾಗಿ ಮಾಡಿದಂಥ ಪೂಜ್ಯರು ಅವರು ಬಂದು ನನಗೆ ಪಟ್ಟಾಭಿಷೇಕವನ್ನು ಮಾಡಿ ನಾಡಿನ ಎಲ್ಲ ಮಠಾಧೀಶರ ಸಮ್ಮುಖದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನನ್ನ ಪಟ್ಟಾಭಿಷೇಕ ನೆರೆಸಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ವಿನಃ ಇದನ್ನು ನಾನು ಸ್ವಾಮಿಗಳು ಅಂತೇಳಿ ಸ್ವಯಂ ಘೋಷಣೆ ಮಾಡಿಕೊಳ್ಳಲಿಲ್ಲ. ಹಾಗೆ ಈ ಸ್ವಯಂ ಘೋಷಣೆ ಆಗಿರುವಂಥ ಸ್ವಾಮಿಗಳು ಸಹ ಅದು ಖಂಡಿತ ಅವರು ಆ ಕೆಲಸ ಬಿಡಬೇಕು. ಅವರು ಗುರುಪೀಠಕ್ಕೆ ಬಂದು ಆಶೀರ್ವಾದ ಪಡೆದು ಮುಂದೆ ಅವ್ರ ಸಮಾಜವನ್ನು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗೋದಾದರೆ ಖಂಡಿತ ನಾವು ಸ್ವಾಗತಿಸ್ತೇವೆ. ಇಲ್ಲದೆ ಹೋದರೆ ಅವ್ರು ಯಾರನ್ನೂ ಸಮಾಜ ತಿರಸ್ಕಾರ ಮಾಡಬೇಕು, ಯಾರಿಗೂ ಸಹ ಅವಕಾಶ ಕೊಡಬಾರ್ದು. ಒಳ್ಳೆಯದ್ರಿ ಸ್ವಾಮೀಜಿಯವರು. ವಿವಿಧ ಸರ್ಕಾರಗಳಿಂದ ನಿಮ್ಮ ಭಗೀರಥ ಗುರುಪೀಠಕ್ಕೆ ಎಷ್ಟೆಷ್ಟು ಅನುದಾನವನ್ನು ತೆಗೆದುಕೊಂಡಿದ್ದೀರಿ? ಆ ಅನುದಾನದಿಂದ ಏನೇನು ಅಭಿವೃದ್ಧಿ ಮಾಡಿಕೊಂಡಿದ್ದೀರಿ? ಖಂಡಿತ ಈಗಾಗಲೇ ನಮ್ಮ ಪಟ್ಟಾಭಿಷೇಕ ಆದಮೇಲೆ ಇಲ್ಲಿ ಶಾಸಕರಾದ ಗೋವಿಂದಪ್ಪನವರು ಮೊದಲಿಗೆ ಒಂದು ರಸ್ತೆಯನ್ನು ಇಲ್ಲಿ ಡಾಂಬರ್ ರಸ್ತೆಯನ್ನು ಮಾಡಿಕೊಟ್ರು. ಹಾಗೆ ತಾಲೂಕ್ ಪಂಚಾಯತಿ ಆಗ ನಮ್ಮ ನಟರಾಜ್ ಅವರ ಸಹೋದರಿ ಅವರ ಕಾಲಾವಧಿಯಲ್ಲಿ ತಾಲೂಕ್ ಪಂಚಾಯತಿಯಿಂದ ಅನುದಾನಗಳನ್ನು ಹಾಕಿಕೊಟ್ಟಿದ್ದರು. ಮತ್ತು ಜಿಲ್ಲಾ ಪಂಚಾಯತಿಯಿಂದ ಕೆಲವು ಅನುದಾನಗಳು, ಬೇರೆ ಬೇರೆಯಿಂದ ಅನುದಾನಗಳು ಪಡ್ಕೊಂಡು ಇಲ್ಲಿ ಒಂದು ಹಾಸ್ಟೆಲ್ಲು ಮಕ್ಕಳಿಗೆ ಇರಲಿಕ್ಕೆ ಈ ಒಂದು ಚಿಕ್ಕದಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡ್ವಿ. ಹಾಗೆ ಬೊಮ್ಮಾಯಿಯವರು ಈಗೇನು SR ಬೊಮ್ಮಾಯಿಯವರು ಆಗ ರಾಜ್ಯಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು. ಹಾಗೆ ನಮ್ಮ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಲಕ್ಷ್ಮಣಪ್ಪ ಅವರು ಪ್ರಯತ್ನ ಮಾಡಿ 5 ಲಕ್ಷ ರೂಪಾಯಿಯನ್ನು MP ಫಂಡನ್ನು ಹಾಕಿಸ್ಕೊಟ್ಟಿದ್ರು. ಅಲ್ಲಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ವಿ. ಹಾಗೆ ಇಲ್ಲಿ ನಮ್ಮ ಒಬ್ಬರು MP ಶಶಿಕುಮಾರ್ ಅಂತ ಅವ್ರ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಅನುದಾನ ಬಂತು. ಅವ್ರದಿಂದಲೂ ಸಾಲಿ ಉಪಯೋಗ ಆಯಿತು. ಆನಂತರದಲ್ಲಿ ಮತ್ತೆ ಗೋವಿಂದಪ್ಪನವರು ಕೆಲವು ಅನುದಾನಗಳನ್ನು ಇಲ್ಲಿ ರಂಗಮಂದಿರ ಇತ್ಯಾದಿಗಳನ್ನು ಮಾಡಿಕೊಟ್ರು. ಹಾಗೆ ಮತ್ತೆ BJP ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ
ಆಗ ಯಡಿಯೂರಪ್ಪನವರು ಬೆಂಗಳೂರಿಗೆ 1 ಕೋಟಿ ರೂಪಾಯಿನ ಮತ್ತು ಭಗೀರಥ ಗುರುಪೀಠ ಇಲ್ಲಿ ಬ್ರಹ್ಮಜ್ಞಾನಕ್ಕೆ 1 ಕೋಟಿಯನ್ನು ಹಾಕಿಕೊಟ್ರು. ಇಲ್ಲಿ ಸಹ ಒಂದು ಭಗೀರಥ ದೇವಸ್ಥಾನ ಧ್ಯಾನ ಮಂದಿರ ಈಗಾಗಲೇ ಪೂರ್ಣಗೊಳ್ಳುತ್ತದೆ, ಅದರಲ್ಲಿ ಅನುದಾನ 1 ಕೋಟಿ ರೂಪಾಯಿನ ನಾವು ಬಳಕೆ ಮಾಡಿಕೊಂಡಿದ್ದೇವೆ. ಹಾಗೆ ಬೆಂಗಳೂರಲ್ಲಿ ನಮ್ಮ ಕತ್ತರಿಗುಪ್ಪಿನಲ್ಲಿ ಚನ್ನಮ್ಮನಕೆರೆಯಲ್ಲಿರುವಂಥ ಒಂದು ಜಾಗದಲ್ಲಿ ಅಲ್ಲಿಯೂ ಸಹ ಒಂದು ಒಳ್ಳೆಯ ಸಮುದಾಯ ಭವನವನ್ನು ಕಲ್ಯಾಣ ಮಂಟಪ ಮಾಡಬೇಕು ಅಂತ ಅಲ್ಲಿಯೂ ಸಹ ನಾವು 1 ಕೋಟಿಯನ್ನು ಅದನ್ನು ಪಡ್ಕೊಂಡ್ವಿ. ಆನಂತರದಲ್ಲಿ ಮತ್ತೆ ಸದಾನಂದ ಗೌಡರು ಬಂದ ಮೇಲೆ ಅವರಿಂದ ಮತ್ತೆ ಇಲ್ಲಿಗೆ 1 ಕೋಟಿ, ಬೆಂಗಳೂರಲ್ಲಿ 1 ಕೋಟಿಯನ್ನು ಹಾಕಿಸ್ಕೊಂಡು ಇಲ್ಲಿಯೂ ಸಹ ಮತ್ತೆ ಹಾಸ್ಟೆಲ್ಗಳನ್ನು ಮತ್ತು ಸಮುದಾಯ ಭವನವನ್ನು ಪೂರ್ಣಗೊಳಿಸುವಂಥ ಕೆಲಸ ನಡೀತು. ಹಾಗೆ ಬೆಂಗಳೂರಿನ ಕಟ್ಟಡದ ಒಂದು ಅದೃಷ್ಟ ಕಾಮಗಾರಿ, ಮುಂದುವರೆದ ಕಾಮಗಾರಿಗೆ ಅದನ್ನು ಬಳಸ್ಕೊಂಡ್ವಿ. ಆನಂತರದಲ್ಲಿ ಮತ್ತೆ ಜಗದೀಶ್ ಶೆಟ್ಟಿ ಅವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಆಗಲೂ ಸಹ ನಾವು ಇಲ್ಲಿ ಹೊಸದುರ್ಗಕ್ಕೆ 1 ಕೋಟಿಯನ್ನು ಮತ್ತು ಬ್ರಹ್ಮವಿದ್ಯಾನಗರಕ್ಕೆ ಕೂಲೇಟಿ ಶೇಖರು 1 ಕೋಟಿ ಅನುದಾನವನ್ನು ಇಲ್ಲಿ ಕೊಟ್ಟ ಮೇಲೆ ಅನುದಾನದಲ್ಲಿ ಬ್ರಹ್ಮವಿದ್ಯಾನಗರದ ಮಾತ್ರ 1 ಕೋಟಿ ಅನುದಾನವನ್ನು ಸಮುದಾಯ ಭವನ ನಿರ್ಮಾಣಕ್ಕೆ ಉಪಯೋಗ ಮಾಡಿಕೊಂಡ್ವಿ. ಹಾಗೆ ಹೊಸದುರ್ಗದಲ್ಲಿ ನಮ್ಮ ಜಾಗ ಸ್ವಲ್ಪ ಇನ್ನೂ ನಮಗೆ ವಿವಾದ ಬಗೆಯಿರಲಿಲ್ಲ, ಹಾಗಾಗಿ ಅನುದಾನ ಅದು ಹಾಗೆ ನಿಂತು ಹೋಯಿತು. ಹಾಗೆ ಬೆಂಗಳೂರಲ್ಲಿ ಮಾತ್ರ 2 ಕೋಟಿ ಅನುದಾನದನ್ನು ನಾವು ಕೆಲಸವನ್ನು ಪ್ರಗತಿಯಲ್ಲಿತ್ತು. ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಅವರು ನಮಗೆ ಬೆಂಗಳೂರಿನಲ್ಲಿ 2 ಕೋಟಿ ಅನುದಾನವನ್ನು ಹಾಕಿಕೊಟ್ರು. ಆ ಅನುದಾನವನ್ನು ಹಿಂದಿನ ಸರ್ಕಾರದ 2 ಕೋಟಿ ಅನುದಾನ ಪಡ್ಕೊಂಡು ಆ ಒಂದು ಕಾಮಗಾರಿ ಒಂದು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಪ್ರಗತಿಯಲ್ಲಿದೆ. ಹಾಗೆ ಇಲ್ಲಿ ಮತ್ತೆ ಹೊಸದುರ್ಗ ತಾಲೂಕಿನ ನಮ್ಮ ಭಗೀರಥ ಗುರುಪೀಠಕ್ಕೆ ಸಿದ್ದರಾಮಯ್ಯನವರು ಮೊದಲಿಗೆ 1 ಕೋಟಿ ಹಾಕಿಕೊಟ್ಟಿದ್ರು. ಆ ನಂತರದಲ್ಲಿ ಮತ್ತೆ 2 ಕೋಟಿ ಅನುದಾನವನ್ನು ಹಾಕಿಕೊಟ್ರು. ಈ 3 ಕೋಟಿ ಅನುದಾನದಲ್ಲಿ ನಾವು ವಿದ್ಯಾರ್ಥಿ ನಿಲಯಗಳನ್ನು ಸಮುದಾಯ ಭವನ ಪೂರ್ಣಗೊಳಿಸಬೇಕು ಅಂತ ಹೇಳಿದಾಗ ಆಗ ಅಂದಿನ ಸಚಿವರಾಗಿದ್ದಂಥ ಆಂಜನೇಯವರು ಅವ್ರ ಕ್ಷೇತ್ರಕ್ಕೆ ಅದು 1 ಕೋಟಿಯನ್ನು ವರ್ಗಾವಣೆ ಮಾಡಿಕೊಂಡಿದ್ದರು. ಆನಂತರದಲ್ಲಿ ಮತ್ತೆ ಪುನಃ ಅದನ್ನು ವಾಪಸ್ಸು ತರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಹಾಗೆ ನಮ್ಮವರೇ ಪುಟ್ಟರಂಗ ಶೆಟ್ಟರು ಅಲ್ಲಿ ಅವರು ಸಚಿವರಾದರು. ಹಾಗೆ ನಾವು ಇದನ್ನು ಈ ಅನುದಾನ ವಾಪಸ್ ತರಿಸ್ಕೊಂಡು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಇನ್ನೂ ಕೆಲಸ ನಡೀತಾ ಇದೆ. ಒಟ್ಟಾರೆ ಸಿದ್ದರಾಮಯ್ಯರ ಸರ್ಕಾರದಲ್ಲಿ 3 ಕೋಟಿ ಅನುದಾನ ಇಲ್ಲಿಗೆ ಬಂದಿದೆ. ಹಾಗೆ ಬೆಂಗಳೂರಿಗೆ 2 ಕೋಟಿ ಅನುದಾನ ಬಂತು. ಇದರ ಜೊತೆಯಲ್ಲಿ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹಾಸ್ಟೆಲ್ಗಳನ್ನು ಬೇರೆ ಬೇರೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಸಿದ್ದರಾಮಯ್ಯವ್ರ ಹತ್ರ ಕೇಳಿಕೊಂಡಾಗ ಅವರು 2 ಕೋಟಿ ಅನುದಾನವನ್ನು ಮುಂಚೂರಾತಿ ಮಾಡಿಕೊಟ್ರು. ಆ 2 ಕೋಟಿ ಅನುದಾನದಲ್ಲಿ ನಾವು ಹಾಸನದಲ್ಲಿ 20 ಲಕ್ಷ ರೂಪಾಯಿಯನ್ನು ಅಲ್ಲಿ ಹಾಸ್ಟೆಲ್ಗೆ ಹಾಕ್ಸಿದ್ವಿ. ಚಿಕ್ಕಮಗಳೂರಿಗೆ 20 ಲಕ್ಷ ರೂಪಾಯಿ ಹಾಕ್ಸ್ಕೊಟ್ವಿ. ಹಾಗೆ ತುಮಕೂರಿಗೆ 20 ಲಕ್ಷ ಹಾಕ್ಸ್ಕೊಟ್ವಿ. ಹಾಗೆ ನಾವು ಇಲ್ಲಿಗೇನು ಮಧುರೆಯಲ್ಲಿ 20 ಲಕ್ಷ ಅಲ್ಲಿ ಒಂದು ಹಾಸ್ಟೆಲ್ಲು ಸಮುದಾಯ ಭವನ ಮಾಡಲಿಕ್ಕೆ ಅಲ್ಲಿಗೆ 20 ಲಕ್ಷ ಹಾಕ್ಸಿದ್ವಿ. ಹಾಗೆಯೇ ಚಿತ್ರದುರ್ಗಕ್ಕೆ 10 ಲಕ್ಷ ರೂಪಾಯಿ ಹಾಕ್ಸ್ಕೊಟ್ವಿ. ಹಾಗೆ ಹರಪನಹಳ್ಳಿಗೆ 10 ಲಕ್ಷ ಹಾಕ್ಸಿದ್ವಿ. ಆಮೇಲೆ ಹಿರಿಯೂರಿಗೆ 10 ಲಕ್ಷ ಹಾಕ್ಸಿದ್ವಿ. ಹೀಗೆ ಬೇರೆ ಬೇರೆ ಭಾಗದ ಚಿಕ್ಕಮಗಳೂರಿಗೆ ಮತ್ತೆ ಅಲ್ಲಿ ನಮ್ಮ ಒಂದು ಲಕ್ಷ್ಯ ಅಂತ ಅಲ್ಲಿಗೊಂದು 10 ಲಕ್ಷ ರೂಪಾಯಿ. ಹೀಗೆ ಬೇರೆ ಬೇರೆ ಭಾಗದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2 ಕೋಟಿ ಅನುದಾನವನ್ನು ಮಠಕ್ಕೆ ಹಾಕುವಂಥ ಅನುದಾನವನ್ನು ಅವರು ಸಮುದಾಯಗಳು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಂದ ಅನುದಾನ ಹಾಕಿಸ್ಕೊಟ್ವಿ. ಇವುಗಳ ಜೊತೆಯಲ್ಲಿ ಮತ್ತು ಪುಟ್ಟರಂಗ ಶೆಟ್ಟಿ ಅವರು ಅಲ್ಲಿಯೂ ಸಹ ಒಂದು ಅವರು 4 ಕೋಟಿ ರೂಪಾಯಿ ಅನುದಾನವನ್ನು ಅವರ ಚಾಮರಾಜನಗರದಲ್ಲಿ ಅಲ್ಲಿಯೂ ಸಹ ಈಗಾಗಲೇ ಸಮುದಾಯ ಭವನ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆ ಒಂದು ಸರ್ಕಾರದಿಂದ ಆಯಾ ಸರ್ಕಾರ ಬಂದಾಗ ನಾವು ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಎಲ್ಲ ಸ್ವಾಮಿಗಳು ಸೇರಿಕೊಂಡು ಜೊತೆಯಲ್ಲಿ ನಮ್ಮ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಸ್ವಾಮಿಗಳು ಈಗಾಗಲೇ ಅನುದಾನಗಳು ಆ ಮಠಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಹಾಗೆ ನಮ್ಮ ಗುರುಪೀಠದಲ್ಲಿ ಈಗಾಗಲೇ ಭಗೀರಥ ದೇವಸ್ಥಾನವನ್ನು ಈಗಾಗಲೇ ಭಾಳಷ್ಟು ಜನ ಒಂದು ಪ್ರಶ್ನೆ ಮಾಡೋರು ಇದ್ದಾರೆ. ಆದರೆ ಭಾಳ ಜನ ಇಲ್ಲಿ ಮಠಕ್ಕೆ ಬಂದು ಸೇವೆ ಮಾಡೋರು ಇಲ್ಲ. ಎಷ್ಟೋ ಜನ ಹೊರಗಡೆ ಇದ್ಕೊಂಡು ಮಠ ಏನು ಮಾಡಿದೆ, ಗುರುಗಳು ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಅದೇ ಅವರು ಗುರುಪೀಠಕ್ಕೆ ಬಂದು ನಾನೇನು ಸೇವೆ ಮಾಡಿದ್ದೇನೆ, ನನ್ನ ಕೊಡುಗೆ ಏನು ಅಂತೇಳಿ ಅವ್ರು ಪ್ರಶ್ನೆ ಹಾಕ್ಕೊಳ್ಳಲ್ಲ. ಎಲ್ಲರೂ ಏನೋ ಗುರುಪೀಠದಲ್ಲಿ ಭಗೀರಥ ದೇವಸ್ಥಾನ ಇಲ್ಲ, ಸ್ವಾಮಿಗಳು ಯಾಕೆ ದೇವಸ್ಥಾನ ಕಟ್ಟಲಿಲ್ಲ ಅಂತ ಹೇಳ್ತಾರೆ. ಅಂದರೆ ನಾನು ಕಾಣಿಕೆಯನ್ನು ಕೊಟ್ಟು ನಾನು ಬಂದು ಇಲ್ಲಿ ಸೇವೆಯನ್ನು ಮಾಡಬೇಕು ಅನ್ನೋಂಥ ಪರಿಪಾಠ ಬೆಳೆಸ್ಕೊಳ್ಳಲಿಲ್ಲ. ಆದರೂ ಸಹ ನಾವೊಂದು ಚಿಕ್ಕದಾಗಿ ಏನೋ ದೇವಸ್ಥಾನ ಕಟ್ಟೋದಾದ್ರೆ ಯಾವಾಗಲೂ ಕಟ್ತಾ ಇದ್ವಿ. ಆದರೆ ನಾವೊಂದು ಭಗೀರಥ ಗುರುಪೀಠದಲ್ಲಿ ಭಗೀರಥನ ದೇವಸ್ಥಾನ ಆಗಬೇಕು ಅಂದರೆ ಅದಕ್ಕೆ ಎಲ್ಲ ರೀತಿಯ ಒಂದು ಒಳ್ಳೆಯ ಮಹತ್ವ ಇರಬೇಕು ಅಂತೇಳಿ ಪರಿಗಣಿಸಿ ಈಗಾಗಲೇ 2 ಕೋಟಿ ವೆಚ್ಚದಲ್ಲಿ ಭಗೀರಥ ದೇವಸ್ಥಾನ ಧ್ಯಾನ ಮಂದಿರ ನಿರ್ಮಾಣ ಆಗಿದೆ. ಅದಕ್ಕೆ ಈಗಾಗಲೇ ಜೈಪುರದಿಂದ ನಮ್ಮ ಹುಬ್ಬಳ್ಳಿ ಲಕ್ಷ್ಮಣಪ್ಪರವರು ಒಂದು ಅಮೃತ ಶಿಲೆಯಿಂದ ಭಗೀರಥನ ಮೂರ್ತಿಯನ್ನು ಜೊತೆಯಲ್ಲಿ ಒಂದು ಶಿವಲಿಂಗವನ್ನು ಮತ್ತು ಒಂದು ಗಣಪತಿ ಅಮೃತ ಶಿಲೆ ಅದನ್ನು ತರಿಸಿದ್ದೇವೆ ಈಗಾಗಲೇ 1 ವರ್ಷದ ಹಿಂದೆ. ಅದನ್ನು ಕೊರೋನಾ ಬಂದಿದ್ದರಿಂದಾಗಿ ಸ್ವಲ್ಪ ತಡವಾಗಿದೆ. ಈಗ ಅದರ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿರೋದ್ರಿಂದ ಈ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಲೋಕಾರ್ಪಣೆ ಮಾಡ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಒಂದು ಇನ್ನೂ ಮುಂದಿನ ಯೋಜನೆ ಏನಂದರೆ ಒಂದು ಏಕಶಿಲಾ ಭಗೀರಥನ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು. ಒಂದು ಥೀಮ್ ಪಾರ್ಕ್ ಮಾಡೋಕ್ಕೆ ಭಗೀರಥ ಥೀಮ್ ಪಾರ್ಕ್ ಮಾಡಿ
ಅಲ್ಲಿ ಸಗರಮ ಚಕ್ರವರ್ತಿಯಿಂದ ಹಿಡಿದು ದಿಲೀಪ, ಮಾಂಧಾತ, ಸತ್ಯಹರಿಶ್ಚಂದ್ರ, ಶ್ರೀರಾಮಚಂದ್ರ, ಭಗೀರಥ ಮಹರ್ಷಿ ಎಲ್ಲರ ಒಂದು ಪರಂಪರೆಯನ್ನು ಸಾರುವಂಥ ಒಂದು ಪಾರ್ಕ್ ಮಾಡ್ತೇವೆ. ಅದರ ಜೊತೆಯಲ್ಲಿ ಉಪ್ಪಾರ ಒಂದು ಇತಿಹಾಸವನ್ನು ಕೊಡುವಂತಹ ಒಂದು ಉಪ್ಪಿನ ಸತ್ಯಾಗ್ರಹ, ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಆ ಒಂದು ಮೂರ್ತಿಯನ್ನು, ಅಲ್ಲಿ ಬರುವಂಥ ಚಿತ್ರಣಗಳನ್ನು ತರ್ತೇವೆ. ಹಾಗೆ ಒಂದು ವಿಶೇಷವಾಗಿ ಒಂದು ಉದ್ಯಾನವನ, ಬೇರೆ ಬೇರೆ ಎಲ್ಲ ಒಂದು ಪ್ರವಾಸ ಕ್ಷೇತ್ರ ಆಗಬೇಕು. ಜೊತೆಯಲ್ಲಿ ಎಲ್ಲಿಯೂ ಎಲ್ಲ ಒಂದು ಕನ್ನಡಾಂಬೆ ಭುವನೇಶ್ವರಿ ಕಲ್ಲಿನ ರಥವನ್ನು ಮಾಡಿ ಇಡೀ ನಾಡಿನಲ್ಲಿ ಸೇವೆ ಮಾಡಿದಂತಹ ಎಲ್ಲ ದಾರ್ಶನಿಕರನ್ನು, ಸಂತರನ್ನು ಮತ್ತು ಕವಿಗಳನ್ನು, ಸಾಹಿತಿಗಳನ್ನು ಆ ರಥವನ್ನು ಎಳೆದಿರುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಸಹ ಈಗಾಗಲೇ ಒಂದು ಸಿದ್ಧ ಮಾಡ್ತಾ ಇದ್ದೇವೆ. ಇವೆಲ್ಲವನ್ನು ದಾನಿಗಳ ಸರ್ಕಾರದ ಸಹಕಾರದೊಂದಿಗೆ ಮುಂದಿನ ದಿವಸಗಳನ್ನು ಮಾಡ್ತೇವೆ. ಇದಕ್ಕೆ ನಮ್ಮೆಲ್ಲ ಜನಗಳ ಸಹಕಾರ ಭಾಳಷ್ಟು ಜನಗಳದ್ದು ಇದೆ. ಅದೇ ಇನ್ನೂ ಕೆಲವಾರು ಜನಗಳು ಮಾಡುವಂಥವ್ರು ಇದ್ದಾರೆ. ಅವರೆಲ್ಲರೂ ಸಹ ಮುಂದಿನ ದಿವಸಗಳಲ್ಲಿ ಮಾಡುವಂತಾಗಲಿ ಅಂತ ಆಶಿಸಿ ಇವತ್ತು ನಮ್ಮ ಅನುದಾನಗಳು ಖಂಡಿತ ಸರ್ಕಾರದಿಂದ ಬರುವಂಥ ಅನುದಾನಗಳು ಅದು ಯಾವುದೂ ಸಹ ನೇರವಾಗಿ ಮಠಕ್ಕೆ ಬರೋದಿಲ್ಲ. ಅದು ನಿಯಮಾವಳಿಗಳ ಪ್ರಕಾರವಾಗಿ ಇಲಾಖೆ ಅಧಿಕಾರಿಗಳ ಮೂಲಕ ಬಂದು ಆ ಕೆಲಸ ಏನು ಪ್ಲಾನು ಎಸ್ಟಿಮೇಟ್ ಇರ್ತದೆ ಅದಕ್ಕೆ ತಕ್ಕಂತೆ ಅದು ಅನುದಾನವನ್ನು ಕೊಡ್ತಾರೆ ವಿನಃ ಕೆಲವರು ಅದನ್ನು ಅಪಪ್ರಚಾರ ಮಾಡ್ತಾರೆ. ಮಠಕ್ಕೆ ನೇರವಾಗಿ ಕೋಟಿ ಬಂತು, 2 ಕೋಟಿ ಬಂತು, ಖಂಡಿತ ಯಾವುದೂ ದುಡ್ಡು ಬರೋದಿಲ್ಲ. ಸರ್ಕಾರದಿಂದ ಬರುವಂಥ ಅನುದಾನಗಳು ಯಾವುದೇ ಇರಲಿ ಅವುಗಳನ್ನು ಸರ್ಕಾರದಿಂದ ಪಡ್ಕೊಂಡು ಅದನ್ನು ಅಭಿವೃದ್ಧಿಯನ್ನು ಏನಿರುತ್ತೋ ಆ ನಿಯಮಾವಳಿಯ ಪ್ರಕಾರ ಮಾಡ್ತಾರೆ. ಈಗ ಮತ್ತೆ ಸರ್ಕಾರದಿಂದ ಬೆಂಗಳೂರಿಗೆ 50 ಲಕ್ಷ ರೂಪಾಯಿ ಹಾಕಿಸಿದ್ದೇವೆ. 50 ಲಕ್ಷ ರೂಪಾಯಿಗಳನ್ನು ಅದು ಸಹ ಪೂರ್ಣ ಆದರೆ ನಮಗೆ ಒಂದು ಹಂತಕ್ಕೆ ಅದು ಲೋಕಾರ್ಪಣೆ ಆಗಲಿಕ್ಕೆ ಅದು ಸಿದ್ಧ ಆಗ್ತದೆ. ಜೊತೆಯಲ್ಲಿ ಈಗಿನ ಏನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ವಿಶಾಲಕ್ಷಿ ನಟರಾಜ್ ಅವರು ಸಹ ಇಲ್ಲಿ 10 ಲಕ್ಷ ರೂಪಾಯಿ ಅನುದಾನ ಹಾಕಿಕೊಟ್ಟಿದ್ರು. ಇಂದಿನ MP ಅವರಾದ ಸಂಸತ್ ಚಂದ್ರಪ್ಪನವರು 10 ಲಕ್ಷ ಅನುದಾನ ಹಾಕಿಕೊಟ್ಟಿದ್ರು. ಅವರಿಂದ ಈಗಾಗಲೇ ಬಯಲು ರಂಗಮಂದಿರವನ್ನು ಒಂದು 50-60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದೇವೆ. ಇನ್ನೂ ಅದಕ್ಕೆ ಬೇರೆ ಬೇರೆ ದಾನಿಗಳ ಸಹಕಾರ ಪಡ್ಕೊಂಡು ಇನ್ನೂ ಮಾಡೋರಿದ್ದೇವೆ. ಒಟ್ಟಾರೆ ಈ ಒಂದು ಭಗೀರಥ ಗುರುಪೀಠದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಯಾರೇ ಬರಲಿ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು. ಅವರಿಗೆಲ್ಲ ರೀತಿಯ ಉಚಿತ ದಾಸೋಹದ ವ್ಯವಸ್ಥೆ ಮಾಡಬೇಕು. ಬೆಂಗಳೂರಿನಲ್ಲಿ ಈಗಾಗಲೇ ಅಲ್ಲಿ IAS KS ಕೋಚಿಂಗ್ ಸೆಂಟರ್ ಮಾಡಬೇಕು. ಅಲ್ಲಿ ಒಂದು ಬ್ಯಾಂಕ್ ಮಾಡಿ ನಮ್ಮ ಜನಗಳಿಗೆ ಎಲ್ಲ ರೀತಿಯ ಆರ್ಥಿಕ ಸೌಲಭ್ಯಗಳು ಸಿಗಬೇಕು ಅನ್ನುವಂಥದ್ದಿದೆ. ಜೊತೆಗೆ ಈಗಾಗಲೇ ಉಪ್ಪಾರ ಅಭಿವೃದ್ಧಿ ನಿಗಮ ಇದೆ. ನಿಗಮಕ್ಕೆ ಸರ್ಕಾರದಿಂದ 100 ಕೋಟಿ ಅನುದಾನವನ್ನು ಹಾಕಬೇಕು ಅಂತ ಈಗ ಒತ್ತಡವನ್ನು ಮಾಡ್ತಿದೆ. ಅನುದಾನ ಅದಕ್ಕೆ ಹೆಚ್ಚಿಗೆ ಸಿಕ್ಕರೆ ಅದು ರಾಜ್ಯಕ್ಕೆ ಎಲ್ಲ ಜನಗಳಿಗೆ ತಲುಪುತ್ತೆ, ಆ ಮೂಲಕ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ನಮ್ಮ ಆಶಯ. ಒಳ್ಳೆಯದ್ರಿ ಸ್ವಾಮೀಜಿ. ಓಂಕಾರ ಆಶ್ರಮದ ವಿವಾದ ಎಲ್ಲಿವರೆಗೂ ಬಂತು ಸ್ವಾಮೀಜಿಯವರೇ? ಈಗ ಅದು ನಮ್ಮ ಪೂಜ್ಯ ಶಿವಪರಿಮಾ ಸ್ವಾಮೀಜಿಯವರು ತುಂಬ ಕಷ್ಟಪಟ್ಟು ಕಟ್ಟಿದಂಥ ಮಠ. ಸುಮಾರು 25 ಎಕರೆಯಷ್ಟು ವಿಸ್ತೀರ್ಣದಲ್ಲಿ ಒಂದು ಮಠ ಅವರು ಕೇವಲ 13 ವರ್ಷಗಳಲ್ಲಿ ಸ್ಥಾಪನೆ ಮಾಡಿದರು. ಕೈಲಾಸಾಶ್ರಮದ ಪೂಜ್ಯ ಶಿವಪರಿಮಾ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಅವರು ಆ ಮಠದ ಉತ್ತರಾಧಿಕಾರಿ ಆಗಿದ್ದರೂ ಸಹ ಅವರು ಕೆಲವಾರು ಕಾರಣಗಳಿಂದಾಗಿ ಇವರು ಹಿಂದುಳಿದ ಒಬ್ಬ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಇವರು ನೊಂದ್ಕೊಂಡು ಮಠವನ್ನು ತೊರೆದು ಬಂದು ಸ್ವತಂತ್ರವಾಗಿ ಮಠವನ್ನು ಕಟ್ಟಿದರು. ಆ ಮಠವನ್ನು ಕಟ್ಟಿದ ಮೇಲೆ ಅಲ್ಲಿ 12 ಜ್ಯೋತಿರ್ಲಿಂಗಗಳ ದೇವಸ್ಥಾನವನ್ನು ಅವ್ರು ಇಡೀ ರಾಷ್ಟ್ರದಲ್ಲಿರುವಂಥ ಎಲ್ಲ ಜ್ಯೋತಿರ್ಲಿಂಗಗಳು ಒಂದೇ ಕಡೆ ದರ್ಶನ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದರು. ಒಂದು ಓಂಕಾರ ಗಡಿಯಾರನ್ನು ಇಡೀ ಏಷ್ಯಾ ಖಂಡದಲ್ಲೇ ದೊಡ್ಡದಾದಂಥ ಓಂಕಾರ ಗಡಿಯಾರ ಸ್ಥಾಪನೆ ಮಾಡಿದರು. ಹಾಗೆ ಅಲ್ಲಿ ಓಂಕಾರ ಇವೆಲ್ಲವುಗಳ ಜೊತೆಯಲ್ಲಿ ಒಂದು ದೊಡ್ಡ ಗಂಟೆಯನ್ನು ಸ್ಥಾಪನೆ ಮಾಡಿ ಏನೇನೋ ಅವರು ದೊಡ್ಡ ದೊಡ್ಡ ಯೋಜನೆಗಳಿತ್ತು. ಅವೆಲ್ಲವನ್ನು ಮಾಡುವಂಥ ಸ್ವಾಮೀಜಿಯವರು ಅನೇಕ ಹಿಂದುಳಿದ ಸಮುದಾಯಕ್ಕೆ ಮಠವನ್ನು ಅಂದರೆ ಗುರುಗಳನ್ನು ಮಾಡಿಕೊಟ್ರು. ಅವರು ವಾಲ್ಮೀಕಿ ಸಮಾಜಕ್ಕೆ, ಹಾಗೆ ಕನಕ ಗುರುಪೀಠಕ್ಕೆ, ಜೊತೆಗೆ ದೇವಾಂಗ ನೇಕಾರ ಸಮಾಜ, ಮಡಿವಾಳ ಸಮಾಜ ಮತ್ತು ತಿಗಳ ಸಮಾಜ, ಹಾಗೆ ಉಪ್ಪಾರ ಸಮಾಜ, ಹೀಗೆ ಎಲ್ಲ ಸಮುದಾಯದ ಗುರುಗಳನ್ನು ಮಾಡಲಿಕ್ಕೆ ಜಗದ್ಗುರು ಜನಕರಾಗಿ ಅವರು ಮಾಡಿದಂಥ ಸ್ವಾಮೀಜಿಯವರು ಅವರು 2007ರಲ್ಲಿ ಅವರು ಇಷ್ಟು ಬೇಗ ಅವರು ನಮ್ಮನ್ನು ಅಗಲ್ತಾರೆ ಅಂದ್ಕೊಂಡಿರಲಿಲ್ಲ. ಅವ್ರು ಇನ್ನೂ ದೊಡ್ಡದಾಗಿ ಇನ್ನೂ ಬೆಳಿಬೇಕು, ಅವ್ರ ಆಶೀರ್ವಾದ ನಮಗೆ ಸಿಗಬೇಕು ಅಂತೇಳಿ ಅವರು ಒಂದು ಎಲ್ಲ ಸಮುದಾಯಕ್ಕೆ ಸೇರಿದಂಥ ಒಂದು ಮಠ ಅಂತೇಳಿ ಬೆಳೆಸ್ತಾ ಇದ್ದರು. ಆದರೂ ಸಹ ನಮ್ಮನ್ನು ವಿಶೇಷವಾಗಿ ಅವರು ಪರಿಗಣಿಸಿ ನಮ್ಮೆಲ್ಲ ಕಾರ್ಯಕ್ರಮ ಬರೋಕ್ಕೆ ನಿಂತ್ಕೊಂಡ್ರು. ಅವರು ನಮ್ಮ ಪಟ್ಟಾಭಿಷೇಕ ಆದಮೇಲೆ ನಾವು ಆಂಧ್ರ ಪ್ರದೇಶ, ತಮಿಳುನಾಡು, ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ರಾಜ್ಯದ ಎಲ್ಲ ಭಾಗಕ್ಕೂ ನಾನು ಕರ್ಕೊಂಡು ಬಂದು ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಮೂಲಕನೇ ಸ್ವಾಮೀಜಿಯವರು ಮಾಡಿಸ್ತಾ ಇದ್ದರು. ಉಪ್ಪಾರ ಸಮಾಜ ಜಗದ್ಗುರುಳಿ ಇವರು ಅಂತೇಳಿ ಮಾಡಿ ಅವರೆಲ್ಲವೂ ನಡೆಸಿದಂಥ ಸ್ವಾಮೀಜಿಯವರು 2007 ಜುಲೈ 25ರಂದು ಅವರು ಐಕ್ಯವಾದರು. ಆಗ ನಮ್ಮೆಲ್ಲರಿಗೂ ತುಂಬ ಒಂದು ಆಘಾತ ಆಯಿತು. ಆ ನಂತರದಲ್ಲಿ ನಾವು ಹೋಗಿ ಸ್ವಾಮೀಜಿಯವರ ಅಂತಿಮ ಕ್ರಿಯೆಗಳೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಆಗ ಅನೇಕ ಬೇರೆ ಬೇರೆ ಸ್ವಾಮಿಗಳೆಲ್ಲರೂ ಸಹ ಮತ್ತು ಆದಿಚುಂಚನಗಿರಿ ಸ್ವಾಮೀಜಿಯಲ್ಲರೂ ಇದೆಲ್ಲ ಮುಗಿಸ್ಕೊಳ್ರಿ, ಈ ವಿವಾದಗಳನ್ನು ಮುಗಿದ ಮೇಲೆ
ಒಂದೆಲ್ಲ ರೀತಿಯಿಂದ ಒಂದು ಒಳ್ಳೆಯ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ರಿಂದ ನಾವೆಲ್ಲರೂ ಸಹ ಸ್ವಾಮಿಗಳೆಲ್ಲ ನಾವೆಲ್ಲ ಸೇರಿಕೊಂಡು ಸಮಾಜ ಭಕ್ತರೊಂದಿಗೆ ಅವರ ಅಂತಿಮ ಕ್ರಿಯೆ ಮುಗಿಸ್ಕೊಂಡು ಆ ನಂತರದಲ್ಲಿ ಅಷ್ಟು ವೇಳೆಗೆ ಅದನ್ನು ಪೊಲೀಸರು ಬಂದು ಅಲ್ಲಿ ಒಬ್ಬ ಮಂತ್ರಿಗಳ ಅವರ ಒಂದು ಸೂಚನೆಯಂತೆ ಅಲ್ಲಿ ಲಾಕ್ ಮಾಡಿಕೊಂಡಿದ್ರು. ಹಾಗೇನು ಹೊರಗೆತ್ಕೊಂಡು ಎಲ್ಲ ಮಾಡಿದ ಮೇಲೆ ಪುನಃ ಅವರು ಬೆಳಗ್ಗೆ ನಮಗೊಂದು ವಿಲ್ ಮಾಡಿದೆ ಅಂತೇಳಿ ಅವರೊಬ್ಬ ಸ್ವಾಮೀಜಿಯವರು ಬಂದಲ್ಲಿ ವಿವಾದ ಉಂಟು ಮಾಡಿದರು. ಹಾಗೆ ಸಮಾಜದವರೆಲ್ಲರೂ ಇಲ್ಲ ಇದುವರೆಗೂ ಯಾರೂ ಇವತ್ತು ಇದು ಬಂದಿಲ್ಲ ಹೀಗ್ಯಾಗಾಯಿತು ಅಂತೇಳಿ ಎಲ್ರಿಗೂ ಆಶ್ಚರ್ಯ ಆಯಿತು. ಹಾಗೆ ಸ್ವಾಮೀಜಿಯರ ಅಂತಿಮ ಸಂಸ್ಕಾರವನ್ನು ಸಂಜೆ ಮಾಡಿದ ಮೇಲೆ ಸಭೆ ಮಾಡಿ ರಾಜ್ಯದ ಜನ ಮುಖಂಡರೆಲ್ಲ ಸೇರಿಕೊಂಡು ನಾವು ಇದನ್ನು ಯಾವ ಕಾರಣಕ್ಕೂ ಬಿಡೋದು ಬೇಡದು, ಏನೋ ಕುತಂತ್ರ ಇದೆ ಅಂತ ಭಾವಿಸಿ ಕೊನೆಗೆ ಇದೆಲ್ಲ ವಿವಾದ ಹಾಗೆ ಒಂದು 9 ದಿವಸ 11 ದಿವಸಗಳೇ ಹಾಗೆ ಮುಂದುವರೆದು ಕೊನೆಗೆ ನಮಗೆ ಅಂತಿಮ ವಿಲನ ಮಾಡಿದೆ ಅನ್ನುವಂಥದ್ದು ವಿಚಾರ ನಮ್ಮ ಏನು ಗಂಗಪ್ಪ ಅಂತೇಳಿ ರಿಟೈರ್ಡ್ IAS ಅಧಿಕಾರಿ ಅವರು ಬಂದು ಹೇಳಿದ ಮೇಲೆ ಆಗ NY ಹನುಮಂತಪ್ಪ ಅಂತೇಳಿ ಅವ್ರು ರಿಟೈರ್ಡ್ MP ಮತ್ತು ಜಡ್ಜ್ ಅವರು ಮತ್ತು ಗಂಗಪ್ಪನವರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಶಿವಪುರಿ ಸ್ವಾಮೀಜಿಯವರು ನಮಗೆ ಉಯಿಲ್ ಮಾಡಿರುವಂಥದ್ದು ವಿಚಾರ ಹೇಳಿದಾಗ ಕೊನೆಗೆ ಆ ಉಯಿಲ್ ಬಂದ ಮೇಲೆ ನಾವು ಹೋಗಿ ಓಂಕಾರಾಶ್ರಮದಲ್ಲಿ ಕೂತ್ಕೋಬೇಕು ಅಂದಾಗ ಅಷ್ಟೊತ್ತಿಗೆ ನಮಗೆ ತಿರುಪತಿಗೆ ಕಳಿಸಿದಂಥ ಸ್ವಾಮೀಜಿಗಳು ಅಲ್ಲಿ ಆ ಸ್ವಾಮೀಜಿಯನ್ನು ಕೂರಿಸಿದ್ರು. ಹಾಗೆ ಇವೆಲ್ಲ ಹೊಸ ನಂತರದಲ್ಲಿ ಅವ್ರನ್ನ ಅಲ್ಲಿ ಕೂರಿಸುವಂಥ ಪ್ರಯತ್ನ ನಾಮಕಾವಸ್ಥೆ ಮಾಡುವಂಥ ಪ್ರಯತ್ನ ನಡೀತು. ಇದು ಜನ ಎಲ್ಲ ಪ್ರತಿಭಟನೆ ಮಾಡಿದ್ವಿ. ಹಾಗೆ ರಾಜ್ಯದಾದ್ಯಂತ ಹೋರಾಟಗಳು ಶುರುವಾಯಿತು. ಆಗ ಅಲ್ಲಿ ಬೆಂಗಳೂರಲ್ಲಿ ಆಶ್ರಮಕ್ಕೆ ಒಳಗಡೆ ಹೋಗಿ ನಾವು ಅದನ್ನು ವಶ ತಗೋಬೇಕು ಅಂದಾಗ ಆಗ ಅಲ್ಲಿಯೂ ಸಹ ಒಂದು ಕುತಂತ್ರ ಮಾಡಿ ನಮ್ಮನ್ನು ಹೊರಹಾಕುವಂಥ ಪ್ರಯತ್ನ ಮಾಡಿದ್ರು. ನಮ್ಮವರೇ ಆದಂಥ ಕೆಲವರು ಇವರೇನು ಹೇಳ್ತಿದಾರಲ್ಲ ಎಲ್ಲರೂ ಸಹ ಅಲ್ಲಿ ಯಾರು ಮುಂಚೂಣಿಯಲ್ಲಿ ನಿಲ್ಲೇ ಇಲ್ಲ. ನಮ್ಮ ಸಮಾಜದ ಇಡೀ ರಾಜ್ಯದ ಜನ ಬಂದವರು ಪಾಪ ಹೋರಾಟ ಮಾಡ್ತಾಯಿದ್ರು. ಇವರು ಮುಖಂಡರಾಗಿರುವಂಥವರು ಸಹ ಹಿಂದಕ್ಕೆ ಹೋಗ್ತಾಯಿದ್ರು. ಹಾಗೆ ಕೊನೆಗೆ ರಾತ್ರಿ 12 ಗಂಟೆ ಸಂದರ್ಭದಲ್ಲಿ ಅಲ್ಲಿಂದ ನಾವು ಹೊರಗಡೆ ಬಂದು ಅಲ್ಲಿಂದ ಮಠ ಆ ಸ್ವಾಮಿಗಳದನ್ನು ಕೊನೆಗೆ ಅಲ್ಲಿದ್ದಂಥ ಸ್ವಾಮೀಜಿಯವರು ಅದನ್ನು ಮುಂದುವರಿಸೋಂಥ ಪ್ರಯತ್ನ ನಡೀತು. ಕೊನೆಗೆ ನಾವು ಒಂದು ಹೋರಾಟವನ್ನು ಮಾಡಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ 3 ತಿಂಗಳಿಗೆ ನಾವು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಅಷ್ಟರೊಳಗೆಲ್ಲ ಗೊತ್ತಾಯಿತು ಸಮಾಜಕ್ಕೆ ಮೋಸ ಆಗಿದೆ, ಮಠಕ್ಕೆ ನಮಗೆ ಅನ್ಯಾಯ ಆಗಿದೆ ಅನ್ನೋಂಥ ಗೊತ್ತಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಚಳುವಳಿ ಆಯಿತು, ದೊಡ್ಡ ಗಲಾಟೆಗಳಾಯಿತು. ಇದಾದ ಮೇಲೆ ಆ ಮಠವನ್ನು ಅಲ್ಲಿ ಅವ್ರ ಸ್ವಾಧೀನದಲ್ಲಿ ಒಬ್ಬರು ಸ್ವಾಮಿಗಳೇನು ಕೂರಿಸಿದ್ರಲ್ಲಿ ಆ ಒಂದು ಮೇಲ್ವರ್ಗದ ಸ್ವಾಮೀಜಿಯವ್ರನ್ನ ಅವ್ರು ಯಾವತ್ತೂ ಸ್ವಾಮಿಗಳಾಗಿ ಅಲ್ಲಿ ಸೇವೆ ಮಾಡಲಿಲ್ಲ. ಹಾಗೆಯೇ ಅವರು ಹಿಂದೆ ಆಗಲೇ ಒಬ್ಬ ಮದುವೆ ಆಗಿ ವಿವಾಹ ಆಗಿಬಿಟ್ಟು ಆನಂತರ ಅಲ್ಲಿ ಬಂದು ಮಠವನ್ನು ಸೇರಿಕೊಂಡಿದ್ದು ಗೊತ್ತಾಯಿತು. ಇವೆಲ್ಲವೂ ದೊಡ್ಡದಾಗೆಲ್ಲ ಪತ್ರಿಕೆ ಮಾಧ್ಯಮಗಳಲ್ಲೇ ಬಂದ ಮೇಲೆ ಕೊನೆಗೆ 3 ತಿಂಗಳು ಬೃಹತ್ ಕಾರ್ಯಕ್ರಮ ಮಾಡಿ ಅಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು. ಆಗ ವಿಶ್ವನಾಥ್ ಮಾಜಿ ಸಚಿವರು DT ಜಯಕುಮಾರ್ ಅಂತೇಳಿ ಅವರು ಎಲ್ಲರೂ ಸಹ ಬಂದು ಅವರೆಲ್ಲರೂ ಸಹ ನಮಗೆ ಸಪೋರ್ಟಾಗಿ ನಿಂತ್ಕೊಂಡ್ರು. ಬೇರೆ ಬೇರೆ ಮಠಾಧೀಶರ ನಮ್ಮ ಜೊತೆ ಸಪೋರ್ಟಾಗಿ ನಿಂತ್ಕೊಂಡ್ರು. ಆಗ ನಾಡಿನ ಸುಮಾರು 50-60 ಸಾವಿರಕ್ಕೆ ಹೆಚ್ಚಿನ ಜನ ಬಂದು ಆ ಆಶ್ರಮವನ್ನು ವಶಕ್ಕೆ ತೆಗೆದುಕೋಬೇಕು ಅಂದಾಗ ಆಗ ದೊಡ್ಡ ಗಲಾಟೆ ಆಗಿ ಕೊನೆಗೆ ಸರ್ಕಾರ ವಶಕ್ಕೆ ತೆಗೆದುಕೊಂಡು ಆಡಳಿತಾಧಿಕಾರಿ ನೇಮಕ ಮಾಡಿದರು. ಆಡಳಿತಾಧಿಕಾರಿ ನೇಮಕ ಮಾಡಿದ ಮೇಲೆ ಅದು ಮತ್ತೆ AC ಕೋರ್ಟ್ನಲ್ಲಿ ನಡೀತು. ಆಮೇಲೆ AC ಕೋರ್ಟ್ನಿಂದ ಮತ್ತು ಅವರು ಹೈಕೋರ್ಟ್ನಲ್ಲಿ ಅದನ್ನು ಒಂದು ಬಿಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದರು. ಈ ಎಲ್ಲ ಸಂದರ್ಭದಲ್ಲೂ ನಮ್ಮ SM ಲಾತೂರ್ ಅವರೇ ಈ ಕೇಸನ್ನು ನಡೆಸ್ತಾ ಇದ್ದರು. ಇವರ ಹಿರಿಯ ವಕೀಲರು ಅಂತ ಇವರಿಗೆ ಜವಾಬ್ದಾರಿ ಕೊಟ್ಟಿದ್ವಿ. ಅಲ್ಲಿ GM ಗಾಡ್ಕರ್ ಅಂತ ಆತನಿಗೂ ಅವಕಾಶ ಮಾಡಿದ್ವಿ. ಆದರೆ ಇವರು ಸರಿಯಾಗಿ ಅಲ್ಲಿ ಯಾವುದನ್ನು ಸಹ ನಿರ್ವಹಿಸದೆ ಕೇಸು ನಮ್ಮ ವಿರುದ್ಧವಾಗಿ ಆಗುವಂತಾಯಿತು. ಆ ವಿರುದ್ಧವಾಗಿ ಕೇಸಾಗಿ ಅವರಿಗೆ ಆಶ್ರಮವನ್ನು ಅವ್ರಿಗೆ ಬಿಟ್ಟುಕೊಟ್ರು. ನಾವು ಹೊರಗೆ ಬಂದ್ವಿ. ಆನಂತರ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹಾಕಬೇಕು ಅಂತ ನಮ್ಮ ವಕೀಲರೆಲ್ಲ ಸೇರಿಕೊಂಡು ಸಭೆಯೂ ಮಾಡಿದ್ವಿ. ಸಮಾಜ ಮುಖಂಡರು ಸೇರಿಕೊಂಡು ಇದನ್ನು ಹೋರಾಟ ಮಾಡಬೇಕು ಅಂದಾಗ ಇದನ್ನು ಬಿಟ್ಟು ನಮ್ಮ ಸಂಘದ ಆ ಸಂಘ ಈ ಸಂಘ ನಮಗೆ ಅಧಿಕಾರ ಬೇಕು ಅಂತ ಇದರಲ್ಲೇ ಜಗಳ ಮಾಡ್ಕೊಂಡು ಹೋಗ್ತಾಯಿದ್ರು. ಹೀಗಾಗಿ ಕೊನೆಗೆ ಸಕೊಟ್ಟು ಹಣವನ್ನು ವೆಚ್ಚ ಮಾಡ್ಕೊಂಡ್ವಿ, ದುಡ್ಡು ಕಳಿಸ್ಕೊಂಡು ಎಲ್ಲ ಜನಗಳು ಬೇಸತ್ತು ಕೊನೆಗೆ ಹಿರಿಯೂರಿನಲ್ಲಿದ್ದಂಥ ಒಂದು 100 ಎಕರೆ ಜಮೀನು ಇದನ್ನು ನಾವು ಸ್ವಾಧೀನದಿಟ್ಕೊಂಡು ಇದನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ಅವರು ಬೆಂಗಳೂರು ಆಶ್ರಮದ ಅಲ್ಲೇ ಇದ್ದರು. ಹಾಗೆ ಸುಪ್ರೀಂ ಕೋರ್ಟ್ಗೂ ಕಳಿಸಿದ್ರು ನಮ್ಮವರೊಬ್ಬರು ವಕೀಲರನ್ನ ಭೇಟಿ ಮಾಡಲಿಕ್ಕೆ. ಅವರು ಕೆಲವು ದಾಖಲೆಗಳನ್ನು ಪಡ್ಕೊಂಡು ನಡೆಸಬೇಕು ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಯಾರೂ ಸಹ ಅದನ್ನು ಮುಂದೆ ನಿಂತ್ಕೊಂಡು ಜವಾಬ್ದಾರಿ ತೆಗೆದುಕೊಳ್ಳದೆ ಅದು ಸಹಕಾರ ಕೊಡದೇ ಇದ್ದರಿಂದಾಗಿ ಸಂಘದ ಇವರಲ್ಲೇ ಜಗಳದಿಂದಾಗಿ ಇವತ್ತು ನಮಗೂ ಸಹ ಬೇಸರ ಉಂಟಾಗಿ ನಾವು ಅದರಿಂದ ವಿಮುಖರಾಗಿ ಇಲ್ಲಿ ಓಂಕಾರಾಶ್ರಮದ ಇಲ್ಲಿ ಹಿರಿಯೂರಿಂದ ಆಸ್ತಿ ಮಾತ್ರ ನಾವು ಅದನ್ನು ನೋಡುವಂಥ ಸ್ಥಿತಿ ಆಯಿತು. ಕೊನೆಗೆ ಇತ್ತೀಚಿನ ದಿವಸಗಳಲ್ಲಿ ಅದು ತಾಲೂಕು ಕೋರ್ಟು AC ಕೋರ್ಟಲ್ಲಿ ಅಲ್ಲಿ ಹಿಂದೆ ಒಬ್ಬ ಜಮೀನು ಕೊಟ್ಟವಂತನೂ ವ್ಯಾಜ್ಯ ಹಾಕಿದ್ದ, ಅದೂ ಒಂದು ವಜಾ ಆಯಿತು. ಕೊನೆಗೆ ಅದೇ ಸ್ವಾಮಿಗಳು ಬಂದು ನನಗೆ ಆಸ್ತಿ ಮಾಡಬೇಕು ಅಂತ ಅದನ್ನು ಸಹ ನಾವು ತಾಲೂಕು ಕೋರ್ಟು AC ಕೋರ್ಟಲ್ಲಿ ಅವ್ರ ವಿರುದ್ಧವಾಗಾಯಿತು. ಹಾಗೆ ಜಿಲ್ಲಾಧಿಕಾರಿಗಳ ಕೋರ್ಟಲ್ಲಿ ಬಂದಾಗ ಈ ಕೊರೋನಾ ಸಂದರ್ಭದಲ್ಲಿ ಇವ್ರು ಯಾರು ಸರಿ ಗಮನಿಸ್ಕೊಡ್ಲಿಲ್ಲ. ಹಾಗಾಗಿ ನಮ್ಮವರೇ ಜಿಲ್ಲಾ ಅಧ್ಯಕ್ಷಗೊಬ್ಬರು ಜವಾಬ್ದಾರಿ ಕೊಟ್ಟಿದ್ವಿ. ಅವ್ರು ಯಾರೋ ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಅದನ್ನು ಅವ್ರ ಹೆಸರಿಗೆ ದಾಖಲೆ ಮಾಡಬೇಕು ಅಂತ ಬಂದಾಗ ಕೊನೆಗೆ ಮತ್ತೆ ನಮ್ಮ ನಿವೃತ್ತ ನ್ಯಾಯಾಧೀಶರಾದ ಬಿಲ್ಲಪ್ಪನವರ ಅವರ ಒಬ್ಬ ಬಂಧುಗಳಿಂದ ಹೈಕೋರ್ಟಲ್ಲಿ ಹಾಕಿಸಿ
ಅವರು ಈಗಾಗಲೇ ಗೋಪಾಲಕೃಷ್ಣ ಅಂತ ಅವರು ಇದನ್ನು ಸ್ಟೇಯನ್ನು ತೆಗೆದುಕೊಂಡಿದ್ದಾರೆ. ಈ ತಡೆಜ್ಞೆ ಇದೆ. ಈಗ ಮುಂದಿನ ದಿವಸಗಳಲ್ಲಿ ನಾವು ಸುಪ್ರೀಂ ಕೋರ್ಟು ಹೈಕೋರ್ಟ್ನ ಹೋರಾಟ ಇದೆ. ಅದು ಈ ಸಮಾಜದವರೆಲ್ಲ ಸೇರ್ಕೊಂಡು ಅದು ಹೋರಾಟ ಮಾಡಿದರೆ ಸಾವಿರಾರು ಕೋಟಿ ಆಸ್ತಿ ನಮ್ಮ ಸಮಾಜಕ್ಕೆ ಸಿಗುತ್ತೆ. ಆದ್ದರಿಂದ ಎಲ್ಲ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ಆಗ್ತದೆ. ಇದಕ್ಕೆ ನಮಗೇನು ಅದರಲ್ಲಿ ನಾನಾಗಿ ಕೂತ್ಕೋಬೇಕು ಅನ್ನೋಂಥ ನನ್ನ ಒಂದು ಆಸೆ ಏನೂ ಇಲ್ಲ. ಇಡೀ ಸಮುದಾಯದ ಪರವಾಗಿ ನಾವು ಅದನ್ನು ಎಲ್ಲರೂ ಉಳಿಸ್ಕೊಂಡ್ರೆ ಖಂಡಿತ ದೊಡ್ಡ ಒಂದು ಆಸ್ತಿಯಾಗಿ ಉಳಿಯುತ್ತೆ. ಒಳ್ಳೆಯದ್ರಿ. ಇತ್ತಿತ್ತಲಾಗಿ ಎಲ್ಲ ಸಮಾಜದವರು ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಸ್ವಾಮೀಜಿಯವರನ್ನು ಮುಂದಾಳತ್ವ ವಹಿಸಿದ್ದಾರೆ. ಉಪ್ಪಾರ ಸಮಾಜದ ಮೀಸಲು ಹೋರಾಟ ಎಲ್ಲಿವರೆಗೆ ಬಂದಿದೆ? ಭಾಳಷ್ಟು ಒಳ್ಳೆಯ ಪ್ರಶ್ನೆ. ಹಿಂದೆ ಈಗಾಗಲೇ ನಮ್ಮ ದೇವರಾಜ ಅರಸು ಕಾಲದಲ್ಲೇ ನಮ್ಮ ಸಮಾಜ ಹಾವನೂರು ಆಯೋಗದಲ್ಲಿ ಆಗಲೇ ಎಷ್ಟಿಗೆ ಸೇರಿಸುವಂಥದ್ದಿತ್ತು. ಆಗ ನಮ್ಮವರೇ ಕೆಲವರು ಅದನ್ನು ಕೀಳರಿಮೆಯಿಂದ ನಮ್ಮ ಸಮುದಾಯವನ್ನು ಕೀಳಾಗಿ ಕಾಣ್ತಾರೆ ಅಂತೇಳಿ ವಿರೋಧ ಮಾಡಿದ್ರಿಂದಾಗಿ ಅದು ಆಗಲಿಲ್ಲ ಅಂಥೇಳಿ ಗೊತ್ತಾಯಿತು. ಆನಂತರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸಂಸತ್ನಲ್ಲಿ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತೇಳಿ ಸಹ ಒಂದು ಪ್ರಶ್ನೆ ಹಾಕಿದ್ರು. ಅದು ಸಹ ಅದು ಮುಂದಾಗಲಿಲ್ಲ. ನಂತರದಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಸಮಾಜ ನೆನೆಸ್ಕೋಬೇಕು ಅಂದರೆ ವೀರಪ್ಪ ಮೊಯ್ಲಿ ಅವ್ರನ್ನ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಚಿನ್ನಪ್ರಿಯಡ್ ಆಯೋಗದ ವರದಿಯನ್ನು ಜಾರಿಗೆ ತಂದಿದ್ದರಿಂದಾಗಿ ಅಲ್ಲಿ ಆ ಒಂದು ಪ್ರವರ್ಗ ಒಂದರಲ್ಲಿ ನಮಗೆ ಮೀಸಲಾತಿ ಅಂದರೆ ನಮಗೆ ಕೆಲವೊಂದು ಶಿಕ್ಷಣಕ್ಕೆ ಬೇರೆ ಬೇರೆ ಕಾರಣಗಳಿಗಾಗಿ ಅವಕಾಶ ಸಿಕ್ಕಿದೆ. ಇನ್ನು ಉಳಿದಂತೆ ಮತ್ತೆ ಹೋರಾಟ ನಾವು ಅದರಿಂದಲೂ ಇದೆ. ಹಿಂದೆ ಏನು ದೊಡ್ಡ ಗುರುಗಳಿಂದ ಇದ್ದಾಗಲಿಂದಲೂ ಸಹ ನಮ್ಮ ಮೀಸಲಾತಿ ಸಿಗಬೇಕು ಅನೇಕ ಸಮಾವೇಶಗಳಾಗಿದ್ದಾವೆ. ಹಾಗೆ ನಾವು ಸಹ ನಮ್ಮ ಪಟ್ಟಾಭಿಷೇಕ ಆದಮೇಲೆ 2005 ಧರ್ಮಸಿಂಗ್ ಮುಖ್ಯಮಂತ್ರಿಗಳಾದ ಆಗಲೂ ನಾವು ಒತ್ತಡವನ್ನು ತಂದಿದ್ದೇವೆ. ಹಾಗೆ ಬಾಗಲಕೋಟೆಯಲ್ಲಿ ನಡೆದಂಥ ಸಮಾವೇಶದಲ್ಲೂ ಸಹ ಒತ್ತಡ ತಂದಿದ್ದೇವೆ. ಮತ್ತು ಜೊತೆಗೆ ಬೆಂಗಳೂರಲ್ಲಿ ನಡೆದಂಥ ಸಮಾವೇಶ ಸಿದ್ದರಾಮಯ್ಯನ ಕರೆದು ನಾವು ಒತ್ತಡ ತಂದಿದ್ದೇವೆ. ಹಾಗೆ ಇಲ್ಲಿ ಮಠದಲ್ಲಿ ಯಡಿಯೂರಪ್ಪನವ್ರ ಕರೆದು ಮುಖ್ಯಮಂತ್ರಿಗಳಾದಾಗ ಅಲ್ಲಿಯೂ ಸಹ ಒತ್ತಡ ತಂದಿದ್ದೇವೆ. ಎಲ್ಲ ಸರ್ಕಾರಗಳಲ್ಲೂ ನಾವು ಒತ್ತಡ ತಂದರೂ ಸಹ ಏನೋ ಸಿದ್ದರಾಮಯ್ಯನ ಸರ್ಕಾರ ಬಂದಾಗ ಮಾತ್ರ ಈ ಸಮುದಾಯಕ್ಕೆ ಒಂದು ರೀತಿ ಆಶಾಭಾವನೆ ಬಂತು. ಆಗ ಅವರು ಒಂದು ಶೈಕ್ಷಣಿಕ ಸಾಮಾಜಿಕ ಅಧ್ಯಯನ ಒಂದು ಆಯೋಗದಲ್ಲಿ ಅದನ್ನು ಸಮೀಕ್ಷೆ ಮಾಡಿ ಮುಂದೆ ಮಾಡಬೇಕು ಅನ್ನುವಂಥದ್ದಿತ್ತು. ಕೊನೆಗೆ ಅಂತಿಮವಾಗಿ ನಮ್ಮವರೇ ಸಚಿವರಾಗಿ ಬಂದ ಮೇಲೆ ಪುಟ್ಟರಂಗ ಶೆಟ್ಟರು ಅವರು ಈ ಸಮಾಜಕ್ಕೆ ಒಂದು ಮೀಸಲಾತಿ ಸಿಗಬೇಕು ಅಂದರೆ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ಹಣವನ್ನು ತುಂಬಿ, ಅಂದರೆ ಸರ್ಕಾರದಿಂದ ಯೂನಿವರ್ಸಿಟಿಗೆ ಹಣವನ್ನು ತುಂಬಿದ ಮೇಲೆ ಈಗಾಗಲೇ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ KM ಮೇತ್ರಿ ಅವರ ತಂಡ ಈಗಾಗಲೇ ರಾಜ್ಯವನ್ನೆಲ್ಲ ಸುತ್ತಿ ಈಗಾಗಲೇ ಅವರು ಅಧ್ಯಯನದ ವರದಿಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವರು ಈಗೆಲ್ಲ ಕೊರೋನಾ ಇಲ್ಲದ್ರೆ ಕಳೆದ ವರ್ಷವೇ ಅದನ್ನು ವರದಿಯನ್ನು ಸರ್ಕಾರಕ್ಕೆ ನೀಡಬೇಕಾಗಿತ್ತು. ಆದರೂ ಸಹ ಕೊರೋನಾ ಪ್ರಯುಕ್ತ ಸ್ವಲ್ಪ ತಡವಾಗಿದೆ. ಮೊನ್ನೆ ಅವ್ರು ಕೇಳಿಕೊಂಡ್ರು, ಸ್ವಾಮೀಜಿ 1 ತಿಂಗಳಲ್ಲಿ ಅದನ್ನು ಆದಷ್ಟು ಬೇಗ ಮುಗಿಸ್ತೇವೆ, ಆ ವರದಿ ಸರ್ಕಾರಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಆ ವರದಿ ಮುಟ್ಟಿದ ಮೇಲೆ ನಾವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತರಲಿಕ್ಕಾಗಿ ಬೀದರ್ನಿಂದ ಚಾಮರಾಜನಗರ ಬೆಂಗಳೂರುವರೆಗೂ ಎಲ್ಲ ಜಿಲ್ಲೆಗಳ ಮೂಲಕ ತಾಲೂಕುಗಳ ಮೂಲಕ ಜ್ಯೋತಿ ಯಾತ್ರೆಯನ್ನು ಮಾಡಿ ಲಕ್ಷಾಂತರ ಜನಗಳನ್ನು ಮೂಲಕ ಬೆಂಗಳೂರಲ್ಲಿ ಒಂದು 5 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ಬೃಹತ್ ಸಮಾವೇಶವನ್ನು ಮಾಡೋ ಮೂಲಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಡವನ್ನು ತಂದು ಈ ಮೀಸಲಾತಿ ಪಟ್ಟಿಗೆ ಸೇರುವಂತೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಆದಷ್ಟು ಜಾಗ್ರತೆ ನಾವು ಒಂದು ರಾಜ್ಯ ಮಟ್ಟದ ಸಭೆಯನ್ನು ಕರೆದು ಮುಂದಿನ ಆಗುಹೋಗುಗಳ ಬಗ್ಗೆ, ಬೆಳವಣಿಗೆ ಬಗ್ಗೆ ನಾವು ತೀರ್ಮಾನವನ್ನು ಕೈಗೊಳ್ಳುತ್ತೇವೆ. ಅದಕ್ಕೂ ಎಲ್ಲ ಜನಗಳು ಅದಕ್ಕೆ ಹೋರಾಟಕ್ಕೆ ತಯಾರಾಗ್ರಿ, ಸಿದ್ಧರಾಗ್ರಿ ಅನ್ನುವಂಥ ಮಾತನ್ನು ಹೇಳುತ್ತೇವೆ. ಸ್ವಾಮೀಜಿಯವರೇ, ಹೇಳಿ. ಈ ಉಪ್ಪಾರ ಸಮಾಜದಲ್ಲಿ ಹಲವು ಸಂಘಟನೆಗಳು ಹುಟ್ಟಿಕೊಂಡಿದ್ದಾವೆ. ಮತ್ತು ಈ 3-4 ಸಂಘಗಳ ಹುಟ್ಟಿಕೊಂಡಿರೋದ್ರಿಂದ ಈ ಸಮಾಜದ ಸಂಘಟನೆ ಯಾವ ರೀತಿ ಆಗ್ತದೆ ಮತ್ತು ಇದಕ್ಕೆ ತಮ್ಮ ಮುಂದಿನ ಆಲೋಚನೆ ಏನು? ತಾವು ಇದಕ್ಕೆ ಏನು ಮದ್ದನ್ನು ಕಂಡು ಹಿಡಿತೀರಿ? ಈಗಾಗಲೇ 1977ರಿಂದ ಏನು ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ ಇದೆ, ಅದಕ್ಕೆ ಎಲ್ಲರೂ ಸಾಕಷ್ಟು ಪದಾಧಿಕಾರಿಗಳಾಗಿ ಇದುವರೆಗೂ ಬಂದಿದ್ದಾರೆ. ಈಗ ಪುಟ್ಟರಂಗ ಶೆಟ್ಟಿ ಅವರು ಅದರ ಅಧ್ಯಕ್ಷರಿದ್ದಾರೆ. ಆ ಒಂದು ಸಂಘಟನೆ ಮೂಲಕ ಈಗಾಗಲೇ ಯುವಕ ಸಂಘಟನೆಯೂ ಸಹ ವೆಂಕಟೇಶ್ ಅಂತೇಳಿ ಅದರ ಅಧ್ಯಕ್ಷರಿದ್ದಾರೆ, ಭರಮಣ್ಣ ಉಪ್ಪಾರ ಗೌರವಾಧ್ಯಕ್ಷರು. ಈಗ ಯುವಕ ಸಂಘಟನೆ ಮತ್ತು ನೌಕರ ಸಂಘಟನೆಯೂ ಇದೆ, ಆಮೇಲೆ ಮಹಿಳಾ ಸಂಘಟನೆಯೂ ಇದೆ. ಈ 3 ಸಂಘಟನೆಗಳು ಈ ಮಾತೃ ಸಂಘದ ಜೊತೆ ಇದ್ಕೊಂಡು ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಸಂಘಗಳು, ತಾಲೂಕು ಸಂಘಗಳು ಇದರ ಜೊತೆಯಲ್ಲಿ ಇದ್ಕೊಂಡು ಕೆಲಸ ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಗುರುಪೀಠದ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇವುಗಳ ಜೊತೆಯಲ್ಲಿ ಈಗಾಗಲೇ ಬೇರೆ ಬೇರೆ ಏನು ಹೇಳಿದಂತೆ
ಒಂದು ಸಭಾ ಅದು ಇದು ಅಂತ ಬೇರೆ ಬೇರೆ ಸಂಘಟನೆಗಳಿದ್ದಾವೆ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾ ಇರುವಂಥದ್ದು. ಇದು ಇಡೀ ರಾಜ್ಯದ ಯಾರೂ ಸಹ ಅದನ್ನು ನಾವು ಬೆಂಬಲವನ್ನು ಕೊಟ್ಟಿಲ್ಲ. ಜೊತೆಯಲ್ಲಿ ನಮ್ಮ ಮಾರ್ಗದರ್ಶನದಲ್ಲೂ ಸಹ ಯಾವ ಸಹ ಇಲ್ಲದೆ ಇರೋದ್ರಿಂದ ಇವತ್ತು ಯಾರೂ ಅದಕ್ಕೆ ಸಹಕಾರ ನೀಡಿಲ್ಲ. ಆದರೂ ನಾವು ಹೇಳುವಂಥದ್ದಿಷ್ಟೇ, ಎಲ್ಲ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳಾಗಿ ನಮ್ಮನ್ನು ಯಾರು ಗುರ್ತಿಸೋದಿಲ್ಲ, ಸಂಘಟನೆ ವಿಭಾಗ ಆಗುತ್ತೆ ಅಂತ ಕೆಲವ್ರು ಏನು ಪ್ರತಿಕ್ರಿಯೆ ಮಾಡ್ತಿದ್ದಾರೆ, ಈಗಲೂ ಅವ್ರಿಗೊಂದು ಅವಕಾಶ ಕೊಡ್ತೇವೆ. ರಾಜ್ಯದಲ್ಲಿ ಈಗಾಗಲೇ ಡಾಕ್ಟರ್ ಬಂಡಿಯವರು ಈಗಾಗಲೇ ಬಂದು ಅವರ ಸಂಘಟನೆಯ ಮಹಾಸಭಾವನ್ನು ಇದರಲ್ಲಿ ವಿಲೀನಗೊಳಿಸಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆ ಇನ್ನೂ ಏನು 2 ಸಂಘಟನೆಗಿದ್ದಾವೆ ಅದು ಒಂದು ಮಾಡಿಕೊಂಡಿದ್ದಾರೆ ಅಂತೇಳಿ ಇದೇ ಎಸ್.ಎಂ. ಲಾತೂರವರು ಹೇಳ್ಕೊಂಡಿದ್ದಾರೆ. ಅವರನ್ನು ಅವರೆಲ್ಲರೂ ಸಹ ಕರ್ಕೊಂಡು ಬಂದು ಒಂದು ಸಂಘಟನೆ ಅಡಿಯಲ್ಲಿ ಸೇರಿಸ್ಕೊಳೋದಾದರೆ ಖಂಡಿತವಾಗಿಯೂ ನಾವು ಅದಕ್ಕೆ ಅವಕಾಶ ಮಾಡೋಣ. ಹಾಗೆ ಎಲ್ಲರೂ ಸೇರಿಕೊಂಡು ಸಂಘಟನೆಯನ್ನು ಬಲಪಡಿಸ್ಕೊಂಡು ಹೋಗಲಿ. ಇದು ಪ್ರಜಾಪ್ರಭುತ್ವ ಅಡಿಯಲ್ಲೇ ನಡೆಯುವಂಥದ್ದು. ಇದರಲ್ಲಿ ಯಾರೋ ಕೆಲವರು ಹೇಳ್ತಾರಲ್ಲ ಗುರುಗಳೇ ನಾಮಿನೇಟ್ ಮಾಡ್ತಾರೆ ಅಂತೇಳಿ, ಅದೆಲ್ಲ ಶುದ್ಧ ಸುಳ್ಳು. ಆ ರೀತಿಯಾಗಿ ಏನೂ ಇಲ್ಲ. ಇಡೀ ಸಮಾಜದ ಎಲ್ಲ ಜನ ಸೇರಿಕೊಂಡು ಸಂಘಟನೆಯನ್ನು ಬೆಳೆಸ್ಕೊಂಬಂದಿದ್ದಾರೆ. ಎಲ್ಲರೂ ಸೇರಿಕೊಂಡು ಮುಂದೆ ಮಾಡಿದರೆ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳು ಬರ್ತವೆ. ಹಾಗೆ ರಾಜಕೀಯ ಪ್ರಾತಿನಿಧ್ಯನೂ ಎಲ್ರಿಗೂ ಸಿಗುವಂತಾಗಲಿ. ಹಾಗೆ ಎಲ್ಲ ಸಂಘಟನೆಗಳು ಒಂದುಗೂಡಿ ಮುಂದೆ ರಾಜ್ಯ ಮಟ್ಟದಲ್ಲಿ ಒಂದಾಗಲಿ, ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಒಂದಾಗಲಿಕ್ಕೆ ಎಲ್ಲ ಸಂಘಟನೆಗಳು ಒಂದಾಗಿ ಅಲ್ಲಿ ಹೋಗ್ತಾ ಇರುವಾಗ ಗುರುಪೀಠದ ಮಾರ್ಗದರ್ಶನ ಹೋದರೆ ಎಲ್ರಿಗೂ ಒಳಿತಾಗುತ್ತೆ. ಆ ರೀತಿಯಾದ ಒಂದು ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಕರೆ ನೀಡ್ತಾ ಇದ್ದೇವೆ. ಇವರು ಇದೇ ಕರೆಯನ್ನು ಭಾವಿಸಿ ಯಾವುದೇ ಪ್ರತಿಷ್ಠೆಯನ್ನು ಮಾಡದೆ ಎಲ್ಲರೂ ಬಂದು ಈ ಸಂಘಟನೆಯಲ್ಲಿ ತಲೆಬಾಗಿ ನಡ್ಕೊಂಡು ಹೋದರೆ ಖಂಡಿತ ಇಡೀ ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ. ಈಗೇನು ಟೀಕೆ ಮಾಡ್ತಾ ಇದ್ದಾರಲ್ಲ, ಆ ಟೀಕೆಗಳನ್ನು ನಾವು ಯಾವತ್ತೂ ಸಹ ಅದನ್ನು ಒಂದು ಆರೋಗ್ಯಪೂರ್ಣವಾಗಿ ತೆಗೆದುಕೊಳ್ಳುತ್ತೇವೆ. ಅವರ ರೀತಿಯಲ್ಲಿ ನಾವು ಸಂಕುಚಿತವಾಗಿ ತೆಗೆದುಕೊಳ್ಳೋದಿಲ್ಲ. ಅವ್ರಿಗೂ ಭಗವಂತ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಯಾವುದೇ ರೀತಿಯಾದಂಥ ಕೆಟ್ಟ ಒಂದು ವಾತಾವರಣವನ್ನು, ಅನಾರೋಗ್ಯಕರಣವಾದ ವಾತಾವರಣವನ್ನು ಸಮಾಜದಲ್ಲಿ ಯಾರೂ ಸಹ ಬೆಳೆಸೋದು ಬೇಡ. ಎಲ್ಲರೂ ಸೇರಿ ಸಮಾಜವನ್ನು ಕಟ್ಟುವಂತೆ, ಎಲ್ಲರೂ ಸಹ ಒಂದಾಗಿ ಸಮಾಜವನ್ನು ಬೆಳೆಸುವಂತಹ ಸದ್ಬುದ್ಧಿಯನ್ನು ಗೌರಿ ಗಣೇಶ, ಭಗೀರಥ ಮಹರ್ಷಿ, ಗುರುಗಳು ಎಲ್ರಿಗೂ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭವನ್ನು ಹಾರೈಸ್ತೇವೆ. ಧನ್ಯವಾದಗಳು. ಒಳ್ಳೆಯದ್ರೆ ಸ್ವಾಮೀಜಿಯವರು, ಇಲ್ಲಿಯವರೆಗೆ ಭಗೀರಥ ಗುರುಪೀಠದ ಇತಿಹಾಸ, ಗುರು ಪರಂಪರೆ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರಿ. ಸಮಾಜದ ಸಂಘಟನೆ ಬಗ್ಗೆ ಎದ್ದಿರತಕ್ಕಂಥ ಅಪಸ್ವರಗಳನ್ನು ಕುರಿತು ಸ್ಪಷ್ಟೀಕರಣ ನೀಡಿದ್ರಿ. ಮುಂದೆ ಯಾವ ರೀತಿ ಹೊಂದಾಣಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ದಾರಿನೂ ತೋರಿಸಿದ್ರಿ. ತಮ್ಮ ನೇತೃತ್ವದಲ್ಲಿ ಸಮಾಜ ಹೆಚ್ಚೆಚ್ಚು ಅಭಿವೃದ್ಧಿ ಹೊಂದುವಂತಾಗಲಿ ಅಂಥೇಳಿ ನಮ್ಮ ದ್ರಾವಿಡ ಭಾರತ ವಾಹಿನಿಯ ಹಾರೈಸ್ತದ. ನಮಸ್ಕಾರ. ನಮಸ್ಕಾರ. ನಿಮಗೂ ಒಳ್ಳೆಯದಾಗಲಿ. ಎಲ್ಲ ದ್ರಾವಿಡ ಭಾರತದ ಪತ್ರಿಕೆಯ ಎಲ್ಲ ವರದಿಗಾರರಿಗೂ ನಿಮಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತೇಳಿ, ಈ ವೀಕ್ಷಕರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತೇವೆ.